ಓಂ ಪರಮಾಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಅಪ್ಪಾಜಿಯವರನ್ನು ಸ್ಮರಿಸುತ್ತಾ ಗೃಹಸ್ಥ ಧರ್ಮವನ್ನು ಆಚರಿಸುತ್ತಾ ವೃತ್ತಿಯಲ್ಲಿ ಆಡಿಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ಸಾಧು ಸತ್ಪುರುಷರ ಸೇವೆ, ಮಹಾತ್ಮರ ಸೇವೆಯಲ್ಲಿ ನಿರತರಾಗಿ ತನು ಮನ ಧನಗಳನ್ನು ಅಪ್ಪಾಜಿಯವರಲ್ಲಿ ದೀನರಾಗಿ ಅರ್ಪಿಸುತ್ತಾ ಜೀವನ ನಡೆಸುತ್ತಿರುವ ಚಳ್ಳಕೆರೆ ನಗರದ ನರಹರಿ ನಗರದ ಸದ್ಭಕ್ತರಾದ ಶ್ರೀಯುತ ಉದಯಣ್ಣನವರು ತಮಗಾದ ಅನುಭವಗಳನ್ನು ತಿಳಿಸಲು ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಶರಣು ಶರಣು ಉದಯಣ್ಣನವರೇ. ಶರಣು ಶರಣು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಉದಯಣ್ಣ, ನರಹರಿ ದೇವಸ್ಥಾನ ಪೂಜೆ ಮಾಡ್ಕೊಂತ ಅರ್ಚಕರಾಗಿ ಸೇವೆ ಮಾಡ್ತಾ ಮತ್ತು ಕುಟುಂಬ ನಿರ್ವಹಿಸ್ತಾ ಗೃಹಸ್ಥ ಧರ್ಮವನ್ನು ನೀವು ಬಿಡದಂಗೆ ಎರಡನ್ನೂ ಒಂದು ಸಮತಟ್ಟಾಗಿ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಇದು ಎಲ್ಲ ಹೇಗ್ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡ್ರಣ್ಣ. ಇದು ಹೇಗ್ ಸಾಧ್ಯ ಅಂತ ಅಂದ್ರೆ, ಮುಂಚೆ ನಮ್ಮ ಅಜ್ಜ ಅಪ್ಪನ ಕಾಲದಿಂದನೂ ಮನೆಗೆ ಯಾರಾದರೂ ಸಾಧು ಸತ್ಪುರುಷರು ಈ ದಾರಿಗೆ ಉಡುಪಿ ಆ ಕಡೆ ಮಂತ್ರಾಲಯ ಆ ಕಡೆಗೆಲ್ಲ ಹೋಗೋ ಪಾದಚಾರಿಗಳೆಲ್ಲ ಬರೋರು. ಆಗೆಲ್ಲ ಅವ್ರಿಗೆಲ್ಲ ಸತ್ಕಾರ ಮಾಡೋದು ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ ಅಷ್ಟೇ. ನಮ್ಗೆ ಅವಾಗ ನಾವನ್ನ ಅಷ್ಟೊಂದು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರ್ಲಿಲ್ಲ. ಈಗ ಇತ್ತೀಚೆಗೆ ನಮ್ಮ ಅನುಭವಕ್ಕೆ ಬಂದ ಹಾಗೆ ಈ ನಮ್ಮ ಆಶ್ರಮದ ಒಂದು ಸಹವಾಸ, ಆಶ್ರಮದ ಒಡನಾಟ ಹೆಚ್ಚಾದ್ಮೇಲೆ ನಾವು ಅದರೊಳಗೆ ಅಷ್ಟೊಂದು ಪಾಲ್ಗೊಳ್ತಾ ಇರೋದು. ಅದು ನಮ್ಮ ಅಪ್ಪನ ಕೃಪೆನೇ ಹೊರತು ಇದರಲ್ಲಿ ನಮ್ಮ ಒಂದು ಹೆಚ್ಚಿಂದು ಏನು ಇಲ್ಲ. ಎಲ್ಲ ಅವ್ರದೇ, ಅವರೇ ಆ ಬುದ್ಧಿ ಕೊಟ್ಟರು, ಅವರೇ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಅಪ್ಪಾಜಿಯವರ ದರ್ಶನ ನಿಮಗೆ ಎಷ್ಟು ವರ್ಷಗಳಿಂದ ಇದಾವೆ? ಯಾರು ದರ್ಶನ ಮಾಡಿಸಿದ್ರು? ಇದೆಲ್ಲ ವಿಚಾರಗಳನ್ನ ಹೇಳ್ರಣ್ಣ. ನಾವು ಇಷ್ಟು ಹತ್ರನೇ ಇದ್ರು ಸುಮಾರು ಒಂದು 2000 ಇಸ್ವಿ ಒಳಗೆ ನಮ್ಮ ಬ್ರಹ್ಮಾನಂದ ಗುರುಗಳು ಮೊದಲು ನಮ್ಮ ಮನೆಗೆ ಬಂದ್ರು. ಅವ್ರು ಎಲ್ಲಿಂದ ಬಂದ್ರು ಏನು ಅಂತಾನು ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ಹೀಗೆ ದೊಡ್ಡೇರಿಯಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಒಬ್ಬ ಗುರುಗಳಿದ್ದಾರೆ, ಅವ್ರು ನಮಗ್ ಗುರುಗಳು, ಅದಕ್ಕೆ ನಾನು ಅಲ್ಲಿಗೆ ಬರ್ತಾ ಇರ್ತೀನಿ ಅಂತ ಹೇಳಿದ್ರು. ಅವ್ರು ನಮಗ್ ಪೂರ್ವಾಶ್ರಮದಲ್ಲಿ ಸ್ವಲ್ಪ ಸಂಬಂಧನೂ ಹೌದು. ಆದ್ರೆ ಅವ್ರ ಸಂಬಂಧಕ್ಕಿಂತ ಒಂದ್ಸರಿ ಇವ್ರನ್ನ ನೋಡೋಣ, ಇವರು ಹೇಗಿದ್ದಾರೆ ಏನು, ಇವರು ಭಕ್ತಿ ಮಾರ್ಗಕ್ಕೆ ಬರ್ತಾರ ಏನು ಅಂತ ನೋಡೋದಕ್ಕಾಗಿ ಅವರು ಬಂದ್ರು. ಹಾಗೆ ಬಂದು ಹೋಗ್ತಾ ಇದ್ರು. ಅವ್ರ ಆಶ್ರಮದ ಹೆಸರು ಹೇಳ್ತಾ ಇದ್ರು. ಯಾವಾಗ್ಲಾದ್ರೂ ನಮ್ಮನ್ನ ಆಶ್ರಮಕ್ಕೆ ಬಿಟ್ಟು ಬರ್ರಿ, ಕರ್ಕೊಂಡ್ ಬರ್ರಿ ಅಂತಾನು ಹೇಳೋರು. ಅದನ್ನೆಲ್ಲ ಹೆಚ್ಚಾಗಿ ನಮ್ಮ ಅಣ್ಣನೇ ಮಾಡ್ತಾ ಇದ್ರು. ನಾನು ತುಂಬಾ ಅಂದ್ರೆ ತುಂಬಾ ಅಪರೂಪ, ವರ್ಷಕ್ಕೋ 2 ವರ್ಷಕ್ಕೋ ಒಂದೊಂದ್ಸರಿ ಯಾವಾಗ್ಲಾದ್ರೂ ಬರೋದು, ಬಂದು ದೂರ್ಲಿಂದ ಅಪ್ಪಾಜಿನ ನೋಡೋದು, ನಮಸ್ಕಾರ ಮಾಡೋದು, ಹೋಗ್ಬಿಡೋದು ಅಷ್ಟೇ. ನನಗೆ ಅದು ಯಾವ ಭಾವನೆ ಏನೂ ಇರ್ಲೇ ಇಲ್ಲ. ಇದು ನಮ್ಮ ಸ್ವಂತಕ್ಕೆ ಶುರುವಾಗಿದ್ದು ಯಾವಾಗ ಅಂತ ಅಂದ್ರೆ 2017ರಲ್ಲಿ ನನ್ನ ಕೆಲಸದಲ್ಲಿ, ನನ್ನ ವೃತ್ತಿ ಒಳಗೆ ಯಾವುದೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಒಂದು ಇನ್ಕಮ್ ಟ್ಯಾಕ್ಸ್ ಕೆಲಸದಲ್ಲಿ. ಆಗ ನನಗೆ ಭಾರಿ ಟೆನ್ಷನ್ ಎಲ್ಲ ಆಗ್ಬಿಡ್ತು, ಏನ್ ಮಾಡೋದು ಅಂತ. ಆಗ ನಮ್ಮ ಅಣ್ಣನ ಒಂದ್ಸರಿ ಅಪ್ಪಾಜಿ ದರ್ಶನ ಮಾಡ್ಸೋ, ನನಗೇನಾದ್ರೂ ಸ್ವಲ್ಪ ಈ ಟೆನ್ಷನ್ನು ಇದೆಲ್ಲ ಕಡಿಮೆ ಆಗುತ್ತೇನೋ ನೋಡೋಣ, ಅವರು ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ ಬರೋಣ ಅಂತ ಹೇಳಿದೆ. ಅದ್ರ ಸಲುವಾಗಿ 2-3 ಸರಿ ನಮ್ಮ ಅಣ್ಣ ಅಪ್ಪನ ಹತ್ರ ಕರ್ಕೊಂಡ್ ಬಂದು, ಅಪ್ಪ ಇವನಿಗೆ ಈ ತರ ಕೆಲಸ ಮಾಡ್ತಾನೆ, ಹಿಂಗಾಗಿತ್ತಪ್ಪ ಅಂತ ಹೇಳ್ದೆ. ಆವಾಗ ಅಪ್ಪಾಜಿ ಆಯ್ತಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದೇ ನೆಪದಲ್ಲೇ ಒಂದ್ 2-3 ಸರಿ ಆಶ್ರಮಕ್ಕೆ ಬಂದೆ. ಅದು ಬಂದ ಮೇಲೆ ಅದು ಏನು ಅನ್ನಿಸ್ತೋ ಏನೋ ನನ್ಗೆ ಗೊತ್ತಾಗ್ಲಿಲ್ಲ. ಅದು ಹಾಗೆ ಅಟ್ಯಾಚ್ಮೆಂಟ್, ಒಡನಾಟ ಬೆಳೀತಾ ಹೋಯ್ತು. ಯಾವಾಗ್ಲಾದ್ರೂ ಒಂದ್ಸರಿ ನಮ್ಮ ಅಣ್ಣನ ಜೊತೆಗೆ ಏನಾದ್ರೂ ಒಂದು ನೆಪ ಮಾಡ್ಕೊಂಡು ಬರೋದು. ಒಂದ್ಸರಿ ಅಪ್ಪಯ್ಯನ ಬರ್ತ್ಡೇಗೂ ಅದೇ ತರನೇ ನಾನು ಹೊರಗ್ನಾಗೆ ಆಶ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಮ್ಮ ಅಣ್ಣನ ಜೊತೆಗೆ. ಬಂದು ಹೋಗಿ ಹೀಗೆ ತುಂಬಾ ಅಪರೂಪವಾಗಿ ಮಾಡ್ತಾ ಇದ್ದೆ. ಆಮೇಲೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಇಂದ ಪ್ರಸಂಗ ನಡೆದ್ಮೇಲೆ ನನ್ಗೆ ಇನ್ನೂ ಆಸಕ್ತಿ ಜಾಸ್ತಿ ಆಯ್ತು ಈ ಕಡೆ ಇಲ್ಲಿ ಬಂದ್ರೆ ನನಗೆ ಸ್ವಲ್ಪ ನನ್ನ ಕೆಲಸದ ಒತ್ತಡ ಇದೆಲ್ಲ ಕಡಿಮೆ ಆಗೋದಕ್ಕೆ ಸಮಾಧಾನ ಸಿಗುತ್ತೆ ಇಲ್ಲಿ ಅನ್ನೋದು ನನಗೆ ಮನಸ್ಸಿಗೆ ಬಂದು ಅವಾಗ ಹೆಚ್ಚು ಬರ್ತಾ ಇದ್ರು ಆಸಕ್ತಿ ಬಂದ್ಬಿಡ್ತು ಒಳಗಡೆಯಿಂದ. ಆಗ ಒಂದ್ಸರಿ
ಆ ಟೈಮಲ್ಲೇ ಅದು ಆಗಿ ಸ್ವಲ್ಪ ದಿನಕ್ಕೆ ನನಗೊಂದು ಕನಸು ಬಿತ್ತು. ಆ ಕನಸಲ್ಲಿ ಅಪ್ಪಾಜಿ, ಚಿಕ್ಕಣ್ಣವರು ಮತ್ತೆ ಸಣ್ಣಿರಣ್ಣ ಅವರು ನಮ್ಮ ಮನೆಗೆ ಬಂದ್ರು. ಅಪ್ಪಾಜಿ ಮಧ್ಯೆ ಕೂತ್ಕೊಂಡಿದ್ರು, ಇವರಿಬ್ರು ಆ ಕಡೆ ಈ ಕಡೆ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಸೋಫಾದ ಮೇಲೆ. ಬಂದ್ ಅಪ್ಪಾಜಿ ಕಾಫಿ ಬೇಕಣಪ್ಪ ಅಂತ ಅಂದ್ರು. ಅವಾಗ ಆಯ್ತಪ್ಪ, ಸಂತೋಷ ಆಯ್ತು ಕೊಡ್ತೀವಿ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ನನಗೆ ಎಚ್ಚರ ಆಗ್ಬಿಡ್ತು. ಅವು ಬೆಳಿಗ್ಗೆ ಎದ್ದು ಅಪ್ಪಾಜಿಗೆ ನಾನು ಕಾಫಿ ಕನ್ಸಲ್ಲಿ ಕೇಳಿದರೆ ಕೊಡ್ಬೇಕು ಏನಾದ್ರು ಮಾಡಿ ಅಂತ ಹೇಳಿ ಒಂದು ಫ್ಲಾಸ್ಕ್ ತಗೊಂಡ್ ಬಂದು ತಿರುగు ದಿವಸ ಮಧ್ಯಾಹ್ನ ಆಫೀಸ್ ಕೆಲಸ ಮುಗಿಸ್ಕೊಂಡು ನಾನು ಬೈಕಲ್ಲಿ ಬಂದೆ. ಅಪ್ಪಾಜಿ ಆ ಮೇನ್ ರೋಡಿಂದ ಟಾರ್ ರೋಡ್ ಮಾಡಿಸ್ತಾ ಇದ್ರು. ಈ ದ್ವಾರಬಾಗ್ಲವ್ರಿಗೆ ಟಾರ್ ರೋಡ್ ಆಗ ನಡೀತಾ ಇತ್ತು. ಆ ಸಂದರ್ಭದಾಗೆ ಅವಾಗೆಲ್ಲ MLAಗಳು ಎಲ್ಲ ಬಂದಿದ್ರು, ತುಂಬಾ ಜನ ಇದ್ರು. ಅಪ್ಪಾಜಿನೂ ಆ ಕೆರೆ ಪಕ್ಕದಾಗೆ ಇದ್ರು. ಅವಾಗ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿದೆ. ಅವಾಗ ಏನಪ್ಪ ಅಂತ ಅಂದ್ರು, ಅಪ್ಪ ನೀವ್ ಹೀಗೆ ಕನಸಿನಲ್ಲಿ ಕಾಫಿ ಕೇಳಿದ್ರಿ, ಅದಕ್ಕೆ ತಗೊಂಡ್ ಬಂದೆ ಕಣಪ್ಪ ಅಂತ ಅಂದೆ. ಅದಕ್ಕೆ ಹೌದೇನಪ್ಪ, ಆಯ್ತಪ್ಪ ಅಂತ ಅಂದು ಅದನ್ನ ಇಸ್ಕೊಂಡ್ರು. ಆಮೇಲೆ ನನ್ಗೆ ಮನೆ ಕರಿಬೇಕು ಅಂತ ಒಂದು ಅವ್ರು ಸಿಕ್ಬಿಟ್ರಲ್ಲ ಮಾತಾಡಕ್ಕೆ. ಅವಾಗ ಅಪ್ಪ ಮನೆಗ್ ಬರ್ರಿಯಪ್ಪ ಅಂತ ಅಂದೆ. ಆಯ್ತಪ್ಪ ಬರೋಣ ಅಂತ ಅಂದ್ರು. ಸರಿ ಆಯ್ತು ಅಂತ ಹೇಳಿ ಮನೆಗೆ ಹೋದೆ. ಅದೇನೋ ಒಂಥರ ಸಂತೋಷ, ಮನಸ್ಸಿಗೆ ಖುಷಿ. ಸುಮಾರು ಅಲ್ಲಿಂದ ಒಂದು 3 ತಿಂಗಳಷ್ಟೊತ್ತಿಗೆ ಏಪ್ರಿಲ್ ತಿಂಗಳೊಳಗೆ ಅನಿರೀಕ್ಷಿತವಾಗಿ ನಮ್ಮ ದೇವಸ್ಥಾನದಲ್ಲಿ ಈ ಸತ್ಸಂಗನ ಏರ್ಪಾಟ್ ಮಾಡಿದ್ರು. ಅಪ್ಪಾಜಿ ಸತ್ಸಂಗ ಚಳ್ಳಕೆರೆ ಭಕ್ತರು ದೇವಸ್ಥಾನದಲ್ಲಿ ಅದ್ ಯಾಕೆ ಅಂತ ನೆನಪಿಲ್ಲ, ಏರ್ಪಾಟ್ ಮಾಡಿದ್ರು. ಅವಾಗ ಅಲ್ಲಿ ಸತ್ಸಂಗ ಮಾಡಿದ್ವಿ, ಎಲ್ಲರೂ ಬಂದ್ರು. ಏನೋ ಪ್ರಸಾದ ಮಾಡಿ ಕೊಟ್ವಿ ಮನೆಯಿಂದ. ಅಲ್ಲಿ ಸತ್ಸಂಗ ಆಯ್ತು. ಆದ್ರೂ ನಮ್ಗೇನು ಅದ್ರಲ್ಲಿ ಅಂತ ಆಸಕ್ತಿನೂ ಇಲ್ಲ, ಏನಿಲ್ಲ. ಏನೋ ಅದು ಫಾರ್ಮಾಲಿಟಿ, ನಾವು ಭಾಗವಹಿಸ್ಬೇಕು. ದೇವಸ್ಥಾನದಲ್ಲಿ ಮಾಡಿದ್ರಿಂದ ನಾವು ಭಾಗವಹಿಸಿದ್ವಿ ಅಷ್ಟೇ. ಸತ್ಸಂಗ ಅಂತ ನಾವೇನ್ ಭಾಗವಹಿಸ್ಲಿಲ್ಲ. ಆಮೇಲೆ ಹೀಗೆ ಮಾತು ಬಂತು, ಅಯ್ಯೋ ದೇವಸ್ಥಾನದಲ್ಲಿ ಸತ್ಸಂಗ ಮಾಡೋದೇನು, ಇದು ನಮ್ಮನೇಲೆ ಮಾಡ್ಬೋದಲ್ಲ ಅನ್ನೋದು ಒಂದು ಬಂತು ಮನ್ಸಲ್ಲಿ. ಅವಾಗ ಇನ್ನೊಂದು ವಾರಕ್ಕೆ ನಮ್ಮ ಮನೇಲಿ ಮಾಡ್ಬಿಡೋಣ ಅಂತ ಹೇಳಿ ಮನೇಲಿ ಸತ್ಸಂಗ ಇಟ್ಕೊಂಡ್ವಿ. ಸತ್ಸಂಗ ಇಟ್ಕೊಂಡು ಅಪ್ಪಾಜಿನ ಹೆಚ್ಚು ಆಶ್ರಮಕ್ಕೆ ಬರ್ತಾ ಇರ್ಲಿಲ್ಲಲ್ಲ, ನಮ್ಮ ಅಣ್ಣತ್ತಿಗೆನೆ ಹೋಗಿ ಹೀಗೆ ತಿಳಿಸಿದ್ರು, ಅಪ್ಪ ಹೀಗೆ ನಮ್ಮ ಮನೇಲಿ ಸತ್ಸಂಗ ಇದೆ ಅಂತ. ಆಯ್ತಪ್ಪ ಮಾಡ್ರಿ ಒಳ್ಳೇದು ಅಂತ ಅಂದ್ರು. ಅಪ್ಪ ಬರ್ತಾರೆ ಅನ್ನೋ ಒಂದು ನಿರೀಕ್ಷಣೆನೂ ನಮ್ಗೆ ಇರ್ಲಿಲ್ಲ. ನಾವೆಲ್ಲ ಎಲ್ಲ ಮಾಡಿದ್ವಿ. ಒಂದಿಷ್ಟು ಜನ ಚಳ್ಳಕೆರೆ ಭಕ್ತರಷ್ಟೇ, ಆಶ್ರಮದವ್ರು ಯಾರು ಇಲ್ಲ. ಮಾಡ್ತಾ ಇದೀವಿ. ಸಾಯಂಕಾಲ ಮಂಗಳಾರತಿ ಅಷ್ಟೊತ್ತಿಗೆ ಅಪ್ಪಾಜಿ, ಅಮ್ಮ, ಕನ್ನೇಶ್ ಗುರುಗಳು, ಇವ್ರು ಸೌಮ್ಯಕ್ಕ, ದತ್ತ ಎಲ್ಲರೂ ಬಂದ್ಬಿಟ್ರು. ನಮ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು, ಇದೇನಿದು. ಇನ್ನು ಕೆಲವರು ದಾವಣಗೆರೆ ಭಕ್ತರೆಲ್ಲ ಸುಮಾರು ಜನ ಬಂದಿದ್ರು, ಅವರು ಎಲ್ಲ ಬಂದ್ಬಿಟ್ರು. ನಮ್ಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಇದೇನಿದು ಹೀಗೆ ಇಷ್ಟು ನಾವು ಕನಸಿನಲ್ಲಿ ಅನ್ಕೊಂಡಿದ್ದು ಇಷ್ಟು ಬೇಗ ನೆರವೇರ್ಬಿಡ್ತಲ್ಲ ಅಂತ ನಮ್ಗೆ ತುಂಬಾ ಖುಷಿ ಆಗ್ಬಿಡ್ತು. ಆವಾಗ ಅಷ್ಟೊತ್ತಿಗೆ ನಾನು ಇವನ್ನ ಮಹಾರಾಜರದು, ಬ್ರಹ್ಮಚೈತನ್ಯ ಮಹಾರಾಜರದು ಚರಿತ್ರೆನ ಕೇಳ್ತಾ ಇದ್ದೆ. ಈ ಹೆಬ್ಬಳ್ಳಿ ಗುರುಗಳು ಹೇಳಿದ್ದು ರೆಕಾರ್ಡ್ ಅಲ್ಲಿ ಕೇಳ್ತಾ ಇದ್ದೆ. ಆಗ ಒಂದು ಕಥೆ ನನಗೆ ನೆನಪಾಯ್ತು. ಈ ನಾಮದೇವರಿಗೆ ಜ್ಞಾನೋದಯ ಆದ ಪ್ರಸಂಗ ಗೋರ ಕುಂಬಾರನ ಮನೆಯಲ್ಲಿ. ಆ ಕಥೆ ನಂಗೆ ಗೊತ್ತಿತ್ತು. ಅದಕ್ಕೆ ಆ ಕಥೆನ ನಾನು ಹೇಳ್ಬೇಕು ಅಂತ ನನ್ನ ಮನಸ್ಸಲ್ಲಿ, ಇಂಥ ಸಂದರ್ಭದಾಗ ಅಪ್ಪ ಏನಾದ್ರು ಹೇಳ್ರಿ ಅಂದ್ರೆ ಅದನ್ನ ಹೇಳ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆದ್ರೆ ಅಪ್ಪಾಜಿನ ನೋಡಿ ನಂಗೆ ಭಯ ಆಗಿ ಏನು ತೋಚಿದಾಗ ಆಗ್ಬಿಡ್ತು. ಅವಾಗ ನಮ್ಮ ಅಣ್ಣ ನಾನು ಇಬ್ರು ಬಂದು ಅಪ್ಪಾಜಿಗೆ ನಮಸ್ಕಾರ ಮಾಡಿದ್ವಿ. ತರ್ಪಣ ಏನಾದ್ರು ಹೇಳಪ್ಪ 2 ಮಾತ ಅಂತ ಅಂದ್ರು. ಅವಾಗ ನಮ್ಮ ಅಣ್ಣ, ಅಪ್ಪ ಇಲ್ಲಪ್ಪ ಹಂಗೆ ಬರೋದಿಲ್ಲ ಅಂತ ಕೈ ಮುಗಿದ್ಬಿಟ್ಟ. ಆಮೇಲೆ ನನ್ನ ಕಡೆ ನೋಡಿ ನೀನೇನಾದ್ರು ಹೇಳಪ್ಪ ಅಂತ ಅಂದ್ರು. ಅವಾಗ ನನಗೆ ಹೇಳ್ಬೇಕಂತ ಅದು ಕಾತ್ರ ಎದ್ದು ನಿಂತ್ಕತ್ನಿ. ನನಗೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀನಿ ಮುಂಚೆ. ಅಪ್ಪಾಜಿ ನೋಡಿದ್ಮೇಲೆ ನಂಗೆ ಕೈ ಎಲ್ಲ ಗಡಗಡ ನಡುಕ್ತಾ ಇದಾವೆ, ಧ್ವನಿನೂ ನಡುಕ್ತಾ ಇದೆ. ನನ್ಗೆ ಹೇಳಕ್ ಮಾತೇ ಹೊರಡ್ತಾ ಇಲ್ಲ, ಬೆವರ್ತಾ ಇದ್ದೀನಿ. ಸಾಯಂಕಾಲ ಅಷ್ಟು ಚಳಿಯಾಗು ಏನ್ ಮಾಡೋದು, ಅಲ್ಲಿಗೂ ಭಾರಿ ಕಷ್ಟಪಟ್ಕೊಂಡು ಆ ಗೋರ ಕುಂಬಾರದ ಪ್ರಸಂಗನ, ನಾಮದೇವ್ರ ಪ್ರಸಂಗ ಕತೆ ಹೇಳಿದ್ಮೇಲೆ ನಂಗ್ ಮನ್ಸಿಗೂ ಭಾರಿ ಸಂತೋಷ ಆಗ್ಬಿಡ್ತು. ಅಂದ್ರೆ ನಾಮದೇವರಿಗೆ ಆ ಜ್ಞಾನೋದಯ ಆಗ್ಬಿಡ್ತಲ್ಲ, ಹಾಗೆ ನನಗೆ ನಿಜವಾಗಿಲು ನಂಗೆ ಕನಸ್ನಾಗ ಅನ್ಕೊಂಡಿದ್ದು ಬಂದಿದ್ದು 3 ತಿಂಗಳಾಗಿಲ್ಲ, ಅಂಥದ್ದು ಮನೆಗೆ ಬಂದ್ಬಿಟ್ರು.
ಅದು ಇಂಥದ್ದನ್ನ ನಂಗೆ ಪ್ರಿಯವಾದ ಒಂದು ಕಥೆನೂ ಹೇಳ್ಬಿಟ್ನಲ್ಲ, ನನಗೇನೋ ಒಂಥರ ಸಾರ್ಥಕತೆ ಅಂತ ಅನಿಸ್ಬಿಡ್ತು ಮನಸ್ಸಿಗೆ. ಆಗ ಅವಾಗಿನಿಂದ ಹೆಚ್ಚು ಅಪ್ಪಾಜಿ ಬಗ್ಗೆ ಹೆಚ್ಚು ಆಸಕ್ತಿ, ಒಲವು ಬಂತು. ಶರಣಾಗತಿ ಭಾವ ಅವತ್ತೇ ಬಂದು ಹೋಗ್ಬಿಡ್ತು, ಶರಣಾಗತಿ ಭಾವ. ಆಮೇಲೆ ನಂಗೆ ಇದು ಎಲ್ಲ ಒಂಥರ ಒಳ್ಳೆ, ನನ್ಗೆ ಈ ಕೆಲಸ ಇದು ಈ ಟೆನ್ಷನ್ ಇದನ್ನೆಲ್ಲ ನಿವಾರಣೆ ಮಾಡ್ಕೊಳಕ್ಕೆ ಒಂಥರ ಒಳ್ಳೆ ಒಂದು ಅವಕಾಶ ಭಗವಂತ ಒದಗಿಸ್ಕೊಟ್ಟ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು, ಆಮೇಲೆ ಒಂದೊಂದ್ಸರಿ ಯಾವಾಗಾದ್ರೂ ಹೀಗೆ ನಮ್ಮ ಅಣ್ಣನ ಜೊತೆಗೆ ಅವಾಗ ಜಾಸ್ತಿ ಬರೋದಕ್ಕೆ ಶುರು ಮಾಡಿದೆ. ಬೈಕ್ ಇನ್ನು ತಗೊಂಡಿರ್ಲಿಲ್ಲ, ನಮ್ಮ ಅಣ್ಣನ ಜೊತೆಗೆ ಬರೋದು ಹೋಗೋದು ಹೀಗೆ ಮಾಡ್ತಾ ಇದ್ದೆ. ಒಂದ್ಸರಿ ಒಂದು ಕನಸು, ಆ ಕನಸಲ್ಲಿ ನಾನು ಬೆಂಗಳೂರು ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಒಬ್ರು ಬೆಂಗಳೂರು ಕಡೆಯಿಂದ ಒಂದು ಮಿಲಿಟರಿ ಜೀಪ್ ಅಲ್ಲಿ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ರು. ಆ ಡ್ರೆಸ್ ಹಾಕೊಂಡು ಬಂದ್ರು. ಅವ್ರು ನನಗೆ ಇಲ್ಲಿ ದೊಡ್ಡೇರಿ ಆಶ್ರಮ ಎಲ್ಲಿದೆ ಅಂತ ನನಗೆ ಕೇಳಿದ್ರು. ಅವಾಗ ನಾನು ಇಲ್ಲ, ನೀವು ಸರ್ಕಲ್ಗೆ ಹೋಗಿ ಬಲಗಡೆ ತಿರುಗ್ರಿ, ಅಲ್ಲಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಇದೆ ದೊಡ್ಡೇರಿ ಆಶ್ರಮ ಅಂತ ಹೇಳಿದೆ. ಅವ್ರು ಹೇಳಿದ್ರೆ ಅವ್ರು ನನಗ್ ಬೈದ್ಬಿಟ್ರು. ಅಲ್ಲ, ನಾವು ಎಲ್ಲೆಲ್ಲಿಂದಲೋ ಬರ್ತೀವಿ ಆಶ್ರಮ ಹುಡುಕೊಂಡು, ನೀವ್ ಇಲ್ಲೇ ಇದ್ದರು ಹೋಗಲ್ವಲ್ಲ ಅಂತ ಹೇಳಿದ್ರು. ಅವಾಗ ಏನಂತಾರಲ್ಲಣ್ಣ, ದೀಪದ ಸುತ್ತಲೂ ಕತ್ಲು ಅನ್ನೋ ರೀತಿ ಚಳ್ಳಕೆರೆ ಜನಕ್ಕೆ ಅದು ದೀಪ ಕೆಳಗಿರೋದೆಲ್ಲ ಕತ್ಲೆ, ಹಾಗೆ ಆಗಿದ್ದದು. ಅವಾಗ ಅವ ಮನ್ಸಿಗೆ ಬಂದ್ಬಿಡ್ತು, ಇವ್ರು ನನಗೆ ಬುದ್ಧಿ ಕಲ್ಸೋದಿಕ್ಕೆ ಈ ತರ ಭಗವಂತಂದೇ ಇದು ವ್ಯವಸ್ಥೆ ಅಂತ ಅಂದ್ಕೊಂಡು ಭಾರಿ ಸಂತೋಷ ಆಗ್ಬಿಡ್ತು. ಅವಾಗ್ಲೇ ನಾನು ಆಶ್ರಮಕ್ಕೆ ಬಂದೆ. ಇನ್ನ ಶಿವಾನಿ ಅಕ್ಕ ಅವರೆಲ್ಲ ಪರಿಚಯ ಇಲ್ಲ ಅಷ್ಟು, ಆದ್ರೂ ಅಲ್ಲಿ ಇದ್ರು. ಬಂದ ತಕ್ಷಣನೇ ಈ ವಿಚಾರ ಹೇಳ್ದೆ, ಅಕ್ಕ ಹಿಂಗೆ ಇವಾಗ ರಾತ್ರಿ ಕನಸು ಬಿದ್ದಿತ್ತಕ್ಕ, ಹೀಗಾಯ್ತು, ಅದಕ್ಕೆ ನಾನು ದರ್ಶನ ಮಾಡಕ್ಕೆ ಅಂತ ಬಂದೆ ಅಂತ ಅಂದೆ. ಅದಕ್ಕೆ ಶಿವನಕ್ಕ ಆಯ್ತಣ್ಣ, ಒಳ್ಳೇದು, ಬರ್ತಾ ಇರ್ರಿ ಅಂತ ಹೇಳ್ತು. ಅಪ್ಪಾಜಿನ ದೂರ್ಲಿಂದ ನಮಸ್ಕಾರ ಮಾಡ್ಕೊಳ್ಳೋದು ಮತ್ತೆ ಹೋಗೋದು, ಹೆಚ್ಚು ಒಡನಾಟ ಇದು ಏನು ಇಲ್ಲ. ಹೀಗೆ ಸುಮಾರು ದಿವಸ ಆಯ್ತು. ಆಮೇಲೆ ಒಂದು ಪ್ರಸಂಗ ಹಿಂದೆ, ಇನ್ನು ತುಂಬಾ ವರ್ಷದ ಹಿಂದೆ, ಆಶ್ರಮಕ್ಕೆ ಬರೋ ಸಂಪರ್ಕಕ್ಕಿಂತ ಮುಂಚೆ ಒಂದು ನನಗೆ ಕನಸು ಬಿದ್ದಿತ್ತು. ಈ ಅಪ್ಪಾಜಿ ಎಲ್ಲರೂ ಅನುಭವಗಳು ಕೇಳೋದು ಹೀಗೆಲ್ಲ ಮಾಡ್ತಾ ಇದ್ರಲ್ಲ, ನಮ್ಗೆ ಭಗವಂತನ ದರ್ಶನ ಆದ್ರೂ ಸಮೇತ ಭಗವಂತ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆ ತರ ಆಗ್ಬಿಟ್ಟಿತ್ತು. ಆ ಪ್ರಸಂಗದೊಳಗೆ ತಿರುಪತಿಗೆ ಹೋದಾಗ ಒಂದ್ಸರಿ ಹಾಗೆ ದರ್ಶನ ಆಗಿ ಮತ್ತೆ ವಾಪಸ್ ನಾನು ಗರ್ಭಗುಡಿಯಿಂದ ಹೊರಗೆ ಬರೋದಕ್ಕೆ ಮುಂಚೆ ಇನ್ನೊಂದ್ಸರಿ ದರ್ಶನ ಮಾಡ್ಬೇಕು, ನಾನು ದರ್ಶನ ಆಗಿಲ್ಲ, ನಾನು ಸರಿಯಾಗಿ ನೋಡ್ಲೇ ಇಲ್ಲ ದೇವ್ರನ್ನ ಅಂತ ಬಹಳ ಕಷ್ಟ ಪಡ್ತಾ ಇದ್ದೆ. ಕೈಯಾಗ ಒಂದಿಷ್ಟು ದುಡ್ಡು ಇಟ್ಕೊಂಡು ಅಲ್ಲಿ ಬಾಗಲಕಾಯರಿಗೆ ಕೇಳಿದೆ, ಈ ದುಡ್ಡು ಕೊಡ್ತೀನಿ, ನನ್ಗೆ ಇನ್ನೊಂದ್ಸರಿ ಒಳಗಡೆ ಬಿಡ್ರಿ ಅಂತ. ಅಲ್ಲಿ ಎಲ್ಲ ಇಲ್ಲ ಹಾಗಾಗಲ್ಲ ಅಂತ ಅವ್ರು ತೆಲುಗಿನಾಗೆ ಮಾತಾಡೋರು, ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಸೆಕ್ಯೂರಿಟಿ ಎಲ್ಲ ಹೊರಗೆ ನೂಕರು. ನನ್ನ ಫ್ರೆಂಡ್ ನನಗೆ ಬೈತಾ ಇದ್ದಾನೆ, ಇಲ್ಲಿ ನಿಂತ್ಕೊಳ್ಳೋ ಹಾಗಿಲ್ಲ, ಇಲ್ಲಿ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ, ಜಲ್ದಿ ಬಾ ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾನೆ. ಆದ್ರೂ ನನಗೆ ಬಿಟ್ಟು ಬರಕ್ಕೆ ಮನಸ್ಸಿಲ್ಲ. ಅವ್ನು ಮುಂದ್ಗಡೆ ಹೋಗ್ಬಿಟ್ಟ ನನ್ ಕಾದು ಅಲ್ಲಿ ಪೊಲೀಸ್ನವ್ರು ನೂಗ್ತಾ ಇರೋದಕ್ಕೆ. ನಾನು ಕಷ್ಟ ಪಟ್ಕೊಂಡು ಅದ್ರಾಗೆ ಇನ್ನು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ನಿ. ಅಷ್ಟೊತ್ತಿಗೆ ಒಬ್ರು ಈ ಫಿಲಮ್ನಾಗ ಋಷಿಗಳಿರ್ತಾರಲ್ಲ, ಆ ಋಷಿಗಳೇ ಡ್ರೆಸ್ಸೆ, ಈ ಮೊಣಕಾಲಿಗೆ ಒಂದು ಚೋಟ ಪಂಚೆ ಹಳದಿ ಕಲರು, ಒಂದು ವಸ್ತ್ರ, ವಿಪರೀತ ರುದ್ರಾಕ್ಷಿ, ತುಳಸಿ ಮಾಲೆ ಎಲ್ಲ ಹಾಕೊಂಡಿದ್ದಾರೆ. ತಲೆ ಮೇಲೆ ಎತ್ತರಕ್ಕೆ ಜಟೆ, ಅವ್ರಿಗೆ ವಿಭೂತಿ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರು ಬಂದು ನನ್ಗೆ ಹೀಗೆ ಎಡಗೈನ ಭುಜದ ಮೇಲೆ ಹಾಕೊಂಡು ಬಂದು, ಬಾರಪ್ಪ ದರ್ಶನ ಆಯ್ತಲ್ಲ ಅಂತ ಕೈ ಹಿಂಗ್ ಬಲಗೈ ಹಿಂಗ್ ತೋರಿಸಿ ಎಡಗೈನ ಹಿಂಗ್ ಮೇಲ್ ಹಾಕೊಂಡಿದ್ರು. ಬಾರಪ್ಪ ದರ್ಶನ ಆಯ್ತಲ್ಲ ಅಂತ ಅಂದ್ರು. ಅವಾಗ ಆಯ್ತು ಅಂತ ನಾನು ಹೊರಗಡೆ ಬಂದೆ, ನಂಗೆ ಏನು ಅನಿಸ್ಲಿಲ್ಲ. ಅವಾಗ ಅವರು ಬಂದು ನಿಂತ್ಕೊಂಡು ಅಲ್ಲಿ ಸೈಡಿಗೆ ನಿಂತ್ಕೊಂಡು, ನಿಮ್ದು ಮನೆಗೆಲ್ಲ ಚೆನ್ನಾಗದಾರೇನಪ್ಪ ಅಂತ ಅವ್ರು ನಮಗೆ ಮುಂಚೆ ನೋಡಿದ್ರೇನೋ ಅನ್ನೋ ತರ ಆತ್ಮೀಯವಾಗಿ ವಿಚಾರಿಸಿದ್ರು. ಅವಾಗ್ಲೂ ನಂಗೆ ಗೊತ್ತಾಗ್ಲಿಲ್ಲ ಇವ್ರು ಯಾರು ಇರ್ಬೋದು, ನಮಗ್ ಪರಿಚಯದವ್ರು ಕೇಳ್ತಾ ಇದಾರಲ್ಲ ಅಂತ. ಅವಾಗ ಚೆನ್ನಾಗಿದ್ದಾರೆ ಅಂತ ಅಂದೆ. ಅವ್ರು ಆಯ್ತು ಅಂತ ನಕ್ಕು 1-2 ನಿಮಿಷ ಅವ್ರ ಕೈನ ನನ್ನ ತಲೆ ಮೇಲೆ ಹೀಗೆ ಇಟ್ಟು 1-2 ನಿಮಿಷ ಹಂಗೆ ಕಣ್ಣು ಮುಚ್ಕೊಂಡು, ಆಯ್ತಪ್ಪ ಈ ಸರಿ ಹೋಗ್ಬಾ ಅಂತ ಹೇಳಿದ್ರು. ಅವಾಗ ಆಯ್ತು ಅಂತ ಬಂದೆ. ನನ್ನ ಫ್ರೆಂಡ್ಗೆ ಅವ್ರು ಕಾಣ್ತಾ ಇಲ್ಲ, ನಾನ್ ಕಾಣ್ತಾ ಇದ್ದೀನಿ. ಅಲ್ಲಿ ಯಾಕೆ ನಿಂತ್ಕೊಂಡಿದಿ ಮತ್ತೆ ಬಾ ಅಂತ ಅವನು ಕೂಗ್ತಾ ಇದ್ದಾನೆ. ಅವನಿಗೆ ಕಂಡೇ ಇಲ್ಲ ಅವ್ರನ್ನ ಅಲ್ಲಿ ನಿಂತಿರೋದು. ಅವಾಗ ಹತ್ರ ಬಂದು ಅವನಿಗೆ ಹೇಳ್ದೆ, ಈ ತರ ಆಯ್ತು ನೋಡ, ಹೀಗೆ ಯಾರೋ ಬಂದಿದ್ರು ಅಂದೆ. ಕಲಿವ್ನ ಮತ್ತೆ ಎಲ್ಲಿ ಅವರು ಅಂತ ಎಲ್ಲಿ ಹುಡುಕಿದ್ರು 1 ಸೆಕೆಂಡ್ನಾಗ ಅವ್ರು ಎಲ್ಲೆಲ್ಲೂ ಕಾಣ್ಲೇ ಇಲ್ಲ.
ಆಮೇಲೆ ಅದು ನನ್ಗೂ ಮನಸ್ಸಿಗೇನು ಪ್ರಭಾವ ಬೀರ್ಲಿಲ್ಲ, ನನ್ನ ಫ್ರೆಂಡ್ಗೂ ಏನು ಮನಸ್ಸಿಗೇನು ಅನಿಸ್ಲಿಲ್ಲ. ನಾವು ಬಂದ್ಬಿಟ್ವಿ, ಅದನ್ನ ಮರ್ತ್ ಬಿಟ್ವಿ. ಆಮೇಲೆ ಇಲ್ಲಿ ಅಪ್ಪಾಜಿ ಸಂಪರ್ಕಕ್ಕೆ ಬಂದಾಗ ಹೊಸದಾಗಿ ಯಾರಾದ್ರೂ ಅನುಭವ ಹೇಳೋದು ಇವನ್ನೆಲ್ಲ ಕೇಳ್ತಾ ಇದ್ವಲ್ಲ ಅವ್ರದ್ದನ್ನ, ಆಗ ನನಗೂ ಈ ವಿಚಾರ ಹೇಳ್ಬೇಕು ಅಂತ ಮನ್ಸಿಗೆ ಬಂತು. ಆವಾಗ ಒಂದ್ಸರಿ ಬೆಳಗ್ಗೆ ಟೈಮೇ ಬರ್ತಾ ಇದ್ದೆ. ಅವಾಗ ನಾನು ಹೆಚ್ಚು ಹುಡುಗರನ್ನ ಸ್ಕೂಲಿಗೆ ಬಿಟ್ಟು 9 ಗಂಟೆಗೆ ಬಂದ್ಬಿಡ್ತಿದ್ದೆ. ಅಪ್ಪ ಹಿಂದ್ಗಡೆ ಕುತ್ಕೊಂಡಿದ್ರು ಆ ಹೊಲದಲ್ಲಿ. ಅವಾಗ ಹೋಗಿ ಹತ್ರ, ಅಪ್ಪ ಹಿಂಗೆ ಒಂದು ಇದು ಬಿದ್ದಿತ್ತಪ್ಪ, ಒಂದು ನಿಜವಾದ ಪ್ರಸಂಗ ಹೀಗೆ ನಡೆದಿತ್ತಪ್ಪ ತಿರುಪತಿಗೆ ಹೋದಾಗ ಅಂತ ಹೇಳಿದೆ. ಅವಾಗ ಅಪ್ಪಾಜಿ ತುಂಬಾ ಸಂತೋಷಪಟ್ಟು, ಭಗವಂತನ ದರ್ಶನನೇ ಆಗಿದನಲ್ಲಪ್ಪ ನಿನಗೆ, ಬಹಳ ಸಂತೋಷ, ಒಳ್ಳೇದಾಗುತ್ತಪ್ಪ ಅಂತ ಹೇಳಿದ್ರು. ಅವಾಗ ಅಪ್ಪಾಜಿ ಬಗ್ಗೆ ಹೆಚ್ಚು ಭಯ ಆಗ್ಲಿ ಇಂಥದ್ದೆಲ್ಲ ಏನು ಇಲ್ಲ. ಅಂದ್ರೆ ನನ್ನ ತಿಳುವಳಿಕೆ ಮಟ್ಟ ಅಷ್ಟು ಕಡಿಮೆ ಇತ್ತು. ಸುಮ್ನೆ ಈ ಸಣ್ಣ ಹುಡುಗರು ಹತ್ರ ಹೋದಂಗೆ ಹೋಗ್ಬಿಡೋದು, ಮುಂದೆ ಕುತ್ಕೊಳ್ಳೋದು, ಮಾತಾಡೋದು, ನನಗೆ ಅನ್ಸಿದ್ದೆಲ್ಲ ಹೇಳೋದು, ನನಗೇನೋ ಕನಸು ಬಿದ್ದಿತ್ತು ಅಂದ್ರೆ ಆ ಕನಸಿನೆಲ್ಲ ಅವ್ರಿಗೆ ಹೇಳೋದು, ಹೀಗೆ ಮಾಡ್ತಾ ಇದ್ದೆ. ಆ ಭಗವಂತನ ದೊಡ್ಡ ಗುಣ ಏನು ಅಂದ್ರೆ ಅದನ್ನ ಅವ್ರು ಹಾಗೇ ಸ್ವೀಕಾರ ಮಾಡಿರು. ಈ ಸಣ್ಣ ಹುಡುಗರು ಯಾರನ್ನು ಹತ್ರ ಬಂದು ಕುತ್ಕೊಂಡ್ರೆ ನಾವು ಸುಮ್ಮನೆ ಇರ್ತೀವಲ್ಲ, ಅವ್ರು ಹಾಗೆ ಕುತ್ಕೊಂಡು ಹಾಗೆ ನನ್ಗೆ ಹೀಗ್ ಬಗ್ಕೊಂಡು ನನ್ನ ಮಟ್ಟಕ್ಕೇನೆ ಹೀಗ್ ಬಗ್ಗಿ ನನ್ನ ತರನೇ ಅವರು ಮಾತಾಡೋರು. ಅಂದ್ರೆ ಅದಕ್ಕೆ ಹಾಗೆ ಸ್ಪಂದಿಸ್ತಾ ಇರೋರು. ಅವಾಗ ನನಗೆ ಏನು ಹೆಚ್ಚಿನ ವ್ಯತ್ಯಾಸ ಕಾಣ್ತಾ ಇರ್ಲಿಲ್ಲ. ಆದ್ರಿಂದ ನಮ್ಮ ಒಂದು ಅಟ್ಯಾಚ್ಮೆಂಟ್ ಸಲಿಗೆ ಜಾಸ್ತಿ ಆಯ್ತು. ಏನಾದ್ರು ಅಂತಂತವ್ ಏನಾದ್ರು ಒಂದೊಂದು ಅನುಭವಗಳು ಆಗವು, ಅವನ್ನ ಅಪ್ಪ ಹಿಂಗ ಆಯ್ತಪ್ಪ ಅಂತ ಹೇಳೋದು, ಹೌದನಪ್ಪ ಒಳ್ಳೇದ್ ಕಣಪ್ಪ, ಒಳ್ಳೇದಾಗ್ಲಪ್ಪ ಅಂತ ಅಪ್ಪ ಹೇಳೋದು. ಹೀಗೆ ಒಂದು ಅವರ ಒಂದು ದೊಡ್ಡ ಗುಣದಿಂದ ನಾನು ಅವ್ರನ್ನ ಹತ್ರ ಆದ್ನೇ ಹೊರತು ಅವರು ನನಗೆ ಸ್ಪಂದಿಸ್ತಾ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಅಷ್ಟು ಚಿಕ್ಕ ಮಕ್ಕಳಿಗೆ ನಾವು ಹೊಂದ್ಕೊಂಡೋದಕ್ಕಿಂತ ಹೆಚ್ಚಾಗಿ ಅವ್ರು ನನಗೆ ಅವತ್ತು ಹೊಂದ್ಕೊಂಡ್ಬಿಟ್ರು. ಹೊಂದ್ಕೊಂಡು ನಾನು ಹೇಳಿದ್ದನ್ನೆಲ್ಲ ಕೇಳೋದು, ಹೀಗೆಲ್ಲ ಮಾಡಿ ಅದಕ್ಕೇನಾದ್ರೂ ಹೇಳೋದು, ಹೀಗೆಲ್ಲ ಮಾಡೋರು. ಒಂದ್ಸರಿ 2018 ಕಾಶಿಗೆ ಹೊರಟ್ರು. ಆಗ್ಲೇ ಟೈಮ್ ಆಗಿತ್ತು, ಇನ್ನೊಂದ್ ಸ್ವಲ್ಪ ದಿನ ಏನೋ ಇತ್ತು, ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದ್ದು, ಇನ್ನು ಕೆಲವರಿಗೆ ಸೀಟು ಆಗಿರ್ಲಿಲ್ಲ. ಅವಾಗ ಹೀಗೆ ಒಂದ್ಸರಿ ಹೋಗಿ ಮುಂದೆ ಕುತ್ಕೊಂಡೆ, ನೀನು ಕಾಶಿಗೆ ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು. ನಮ್ಮ ಅಣ್ಣನ್ ಹೊರಡ್ಸಿದ್ರು ಕಾಶಿಗೆ. ಅವಾಗ ಇಲ್ಲಪ್ಪ ನಮ್ಮ ಅಣ್ಣ ಬರ್ತಾನೆ ಅಂತ ಅಂದೆ. ನಮ್ಮ ಅಣ್ಣ ಹೊರಟಿದಾನಪ್ಪ ಅಂದೆ. ಅದಕ್ಕೆ ಹ್ಞೂ ಕಣಪ್ಪ ಗೊತ್ತೈತೆ, ನಾನೇ ಕರ್ಕೊಂಡು ಹೋಗ್ತಾ ಇದ್ನಿ, ನಿನ್ನೂ ಕರ್ಕೊಂಡು ಹೋಗ್ತೀನಿ ಬಾರಪ್ಪ, ನೀನೇನು ದುಡ್ಡು ಕೊಡ್ಬೇಡ, ನಾನು ಹಂಗೆ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ ಅಂದ್ರು. ಅವಾಗ ಎಷ್ಟು ತಿಳುವಳಿಕೆ ಇಲ್ಲ ಅಂತಂದ್ರೆ ನಾನು ಹ್ಞೂ ಅಂತ ಅಂದ್ಲೇ ಇಲ್ಲ. ಅಪ್ಪ ಮನೆ ಕೇಳ್ಕೊಂಬರ್ತನಪ್ಪ ಅಂತ ಅಂದೆ. ಅವಾಗ ಅವರು ಆಯ್ತಪ್ಪ ಕೇಳ್ಕೊಂಬಂದು ನನಗೆ ತಿಳಿಸಪ್ಪ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಆಯ್ತಪ್ಪ ಅಂತ ಹೇಳಿ ನಮ್ಮ ಮನೆಗೆ ಹೋಗಿ ಹೇಳಿದೆ. ಅವಾಗ ನಮ್ಮ ಅಪ್ಪ ಅವ್ರಿಗೆ, ಅಯ್ಯೋ ಭಗವಂತನ ಜೊತೆಗೆ ಕಾಶಿಗೆ ಹೋಗೋದಕ್ಕೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನು, ಆಯ್ತು ಹೋಗಿ ಬಾರಪ್ಪ ಅಂತ ಹೇಳಿದ್ರು. ನಾನು ನಮ್ಮ ಅಣ್ಣಗ್ ಬಂದು ಹೇಳ್ದೆ, ಹಿಂಗ ಅಪ್ಪಂಗೆ ಹೇಳ್ಬಿಡ ಅಂದೆ. ನಂಗೆ ಅಷ್ಟು ತಿಳುವಳಿಕಿಲ್ಲ, ನಾನೇ ಬಂದು ಅದನ್ನ ಹೇಳ್ಬೇಕು, ಅದಷ್ಟು ಮಹತ್ತರವಾದ್ದು ಅನ್ನೋ ಪರಿಜ್ಞಾನವೂ ಇಲ್ಲ. ಅವಾಗ ನಮ್ಮ ಅಣ್ಣ ಹೇಳಿದಾನೆ, ಆಯ್ತು ಅಂದ್ರು. ತಿರುಗಿ ದಿವ್ಸ ನಾನೇ ಬಂದೆ. ಅವಾಗ ಬಂದು ನಮಸ್ಕಾರ ಮಾಡಿದೆ. ಏನಪ್ಪ ನೀನ್ ಹೇಳಲೇ ಇಲ್ಲ ಅಂದ್ರು. ಅಪ್ಪ ಹೀಗ್ ನಮ್ಮ ಅಣ್ಣ ಹತ್ರ ಹೇಳ್ ಕಳ್ಸಿದ್ದೆ ಕಣಪ್ಪ ಅಂದೆ. ಅಲ್ಲ ನಿಮ್ಮ ಅಣ್ಣ ಹೇಳ್ದೆ, ನೀನ್ ಎಲ್ಲಿ ಹೇಳ್ದೆ ಅಂದ್ರು. ಅವಾಗ ಅಯ್ಯೋ ನಾನು ಹೇಳ್ಬೇಕಾಗಿತ್ತು ಬಂದು, ಅವ್ರಿಗೆ ಇಷ್ಟು ಇರೋಷ್ಟು ಕಾಳಜಿ ನನಗೆ ಇಲ್ವಲ್ಲ, ಎಷ್ಟು ನಾವು ಒಂಥರ ಮೂಡ್ರು ಅಂತ ಅನಿಸ್ಬಿಟ್ಟು, ತಪ್ಪ ಹೀಗೆ ಮನೆಗೆ ಒಪ್ಪಿದರೆ ಬರ್ತಾ ಇದ್ದೀನಪ್ಪ ಅಂದ. ಸರಿಯಪ್ಪ ಆಯ್ತು, ಹಂಗಾದ್ರೆ ಆಧಾರ್ ಕಾರ್ಡ್ ತಂದು ಸಾಯಂ ದೇವ್ ಕಡೆ ಕೊಡು ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಹೇಳಿ ಕಾಶಿಗೆ ಕರ್ಕೊಂಡು ಹೋದ್ರು. ಕಾಶಿಗೆ ಕರ್ಕೊಂಡು ಹೋದಾಗ ಅವರು ಇಲ್ಲಿ ಹೆಂಗಿರೋರು ಹಂಗೇನೆ ಅಲ್ಲಿ 2-3 ಭೋಗಿ ಒಳಗ ಅಷ್ಟು ಜನ ಇದ್ರು. ಪ್ರತಿ ಸರಿಗೂ ಆಗ್ಲೇ ನಾನು ಎಲ್ಲಡಿಕೆ ಹಾಕ್ತೀನಿ ಅನ್ನೋದು ಅವರಿಗೆ ಗೊತ್ತಿತ್ತು. ಯಾವಾಗಾದ್ರೂ ಎಲ್ಲಡಿಕೆನ ಕೊಡೋರು, ಹೀಗೆಲ್ಲ ಮಾಡೋರು. ಅವಾಗ ಬಂದು ಪ್ರತಿಯೊಬ್ಬರಿಗೂ ಸೀಟ್ಗೂ ಬಂದು, ಏನಪ್ಪ ಕಾಫಿ ಕುಡಿದ್ರ, ಟೀ ಕುಡಿದ್ರ, ತಿಂಡಿ ಮಾಡಿದ್ರ, ಎಲ್ಲಡಿಕೆ ಹಾಕೊಂಡ್ರ ಅಂತ ಹೀಗೆ ಎಲ್ಲಾರನ್ನು ವಿಚಾರಿಸ್ಕೊಂಡು ನನಗೂ ಹಂಗೆ ವಿಚಾರಿಸೋರು. ಅದು ನನಗೆ ಒಂಥರ ಮನ್ಸಿಗೆ ಬಹಳ ಇದಾಗದು. ನಾವು ಅವರು ತಿಳ್ಕೊಂಡ ಮಟ್ಟಕ್ಕೆ ನಮ್ಮ ಒಂದು ಭಕ್ತಿ ಶ್ರದ್ಧೆ ಇಲ್ವಲ್ಲ, ನಾವು ಎಷ್ಟು ಕೆಳಮಟ್ಟದಾಗಿದ್ದೀವಿ, ಮೂಡ್ರು ನಾವು. ಅವರು ಪ್ರತಿಯೊಬ್ಬರನ್ನು ಎಷ್ಟು ಚೆನ್ನಾಗಿ ಬಂದು ವಿಚಾರಿಸ್ಕೊಂಡು ಹೋಗ್ತಾರಲ್ಲ ಅಂತ ಕಾಶಿ ಮುಟ್ಟೋದ್ರೊಳಗೆ ನನ್ನ ಮನ್ಸು ಬಹಳ ಬದಲಾವಣೆ ಆಗ್ಬಿಡ್ತು. ಇದು ಏನು ಬೇಡಪ್ಪ ಇದು ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತು ಮನ್ಸು.
ಇದು ಎಷ್ಟು ನಮ್ಮ ಬುದ್ಧಿಮಟ್ಟ ಎಷ್ಟು ಸಣ್ಣದಾಗಿದೆ, ನಮ್ಮ ಭಾವನೆ ಇವು ಎಲ್ಲ ಎಷ್ಟು ಕ್ಷುಲ್ಲಕವಾದವು, ಅವರ ಭಾವ ಎಂಥ ವಿಶಾಲವಾದ್ದು, ನಾವು ಎಷ್ಟು ಪಾಪಿಷ್ಟ್ರಲ್ಲ ಅಂತ ಮನಸ್ಸಿಗೆ ಬಂದ್ಬಿಡ್ತು. ಅವಾಗ ಬರುವಾಗ ಅಲ್ಲಿಗೆ ಕಾಶಿಗೆ ಹೋದ್ವಿ, ಎಲ್ಲ ನೋಡಿದ್ರೆ ಒಂಥರ ಮನಸ್ಸಿಗೆ ಬಹಳ ಆ ಕಾಶಿನಲ್ಲಿ ಆ ಜನಗಳ ಬಡತನ, ಅಲ್ಲಿದ್ದ ವ್ಯವಸ್ಥೆ ಅದೆಲ್ಲ ನೋಡಿ ಭಾರಿ ಒಂದು ಥರ ವೈರಾಗ್ಯ ಬಂದ್ಬಿಡ್ತು. ಸೊ ಎಂಥ ಪರಿಸ್ಥಿತಿ, ನಾವು ಅಲ್ಲಿಂದ ಕಾಶಿ ಅಂತ ನಾವು ತಿಳ್ಕೊಂಡಿರ್ತೀವಿ, ಇಲ್ಲಿ ಪರಿಸ್ಥಿತಿ ಹೇಗದೆಯಲ್ಲ, ಎಷ್ಟು ಬಡತನ ಇಲ್ಲಿ ಏನ್ತಾನು ಅಂತ ನಾನು ಸ್ವಲ್ಪ ಅಷ್ಟಿಷ್ಟು ದುಡ್ಡು ಎಲ್ಲ ಬಟ್ಟೆ ಎಲ್ಲ ಭಾಳ ತಗೊಂಡು ಹೋಗಿದ್ವಿ, ಚಳಿ ಹಂಗೆ ಹಿಂಗೆ ಅಂತ. ಅಲ್ಲಿ ಅಪ್ಪನ ಜೊತೆಗೆ ಹೋದ್ಮೇಲೆ ಚಳಿಯಲ್ಲಿ ಮಳೆ ಅದಕ್ಕಿಂತ ದೊಡ್ಡ ಪ್ರವಾಹ ಬಂದಿತ್ತು. ಅದಕ್ಕೆ ಮುಂಚೆ ಅಲ್ಲಿ ನದಿ ಒಳಗೆ ಯಾರನ್ನೂ ಬಿಡ್ತಾನೆ ಇರ್ಲಿಲ್ಲ, ನೆಲದ ಮಟ್ಟದವರೆಗೂ ನೀರು ಹರಿತಾ ಇತ್ತು ತುಂಬಿ, ಅದಕ್ಕಿಂತ ದೋಣಿ ಎಲ್ಲದನ್ನು ಬಂದ್ ಮಾಡ್ಬಿಟ್ಟಿದ್ರು. ಅಷ್ಟು ಇದ್ದದ್ದು ನಾವು ಹೋದಾಗ ಒಳ್ಳೆ ಸಮವಾದ ಹವಾಮಾನ ಇತ್ತು, ಏನು ಚಳಿಯೂ ಇಲ್ಲ ಮಳೆನೂ ಇಲ್ಲ ಅಂತ ಬಿಸಿಲು ಇಲ್ಲ, ಆ ತರ ಇತ್ತು. ಅವಾಗ ನಾನು ತಗೊಂಡೋದ್ ಬಟ್ಟೆ ಅವು ಇವು ಎಲ್ಲ ಅಲ್ಲಿ ಬಂದವ್ರಿಗೆಲ್ಲ ಕೊಟ್ಟುಬಿಟ್ಟೆ, ಮಫ್ಲರು, ಸ್ವೆಟರು, ಇನ್ನು ಹೆಚ್ಚು ಬಟ್ಟೆಗಳು ಇದ್ದವನ್ನ ಎಲ್ಲ ಹೋಗಿ ಕೊಟ್ಬಿಟ್ಟೆ, ಒಂದಿಷ್ಟು ದುಡ್ಡು ಎಲ್ಲ ಕೊಟ್ಬಿಟ್ಟೆ. ಅವತ್ತು ಎಲ್ಲ ರೆಸ್ಟ್ ಮಾಡಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಅಪ್ಪ ಕರ್ಕೊಂಡು ಬಂದ್ರು, ಬೆಳಿಗ್ಗೆ ಜಾವಕ್ಕೆ ದರ್ಶನನೂ ಎಲ್ಲ ಆಯ್ತು. ದರ್ಶನ ಎಲ್ಲ ಆದ್ಮೇಲೆ ಮತ್ತೆ ರೂಮಿಗೆ ಬಂದ್ವಿ. ನಮ್ಮ ಅಣ್ಣ ಎಲ್ಲರೂ ಏನಾದ್ರು ನೀವು ಖರೀದಿ ಮಾಡ್ರಿ ಅಂತ ಹೇಳಿ ಹೋದ್ರು. ಆಗ ಎಲ್ಲ ನಮ್ಮ ಅಣ್ಣನು ರೂಮಿಗೆ ಬಂದ, ಎಲ್ಲರೂ ಅಲ್ಲೆಲ್ಲ ಖರೀದಿ ಮಾಡ್ತಾ ಇದ್ರೆ ನಾವೇ ಏನು ತಗೊಳ್ಳೋ ಹಾಗಿಲ್ಲ, ಅದಕ್ಕೆ ನಾವೇನನ್ನ ತಗೊಂಡು ಹೋಗ್ಬೇಕಣ ಅಂತ ಅಂದ. ಅದಕ್ಕೆ ಅಲ್ಲಪ್ಪ, ನಾವು ಮತ್ತೆ ಗಂಟು ಹೊತ್ಕೊಂಡು ಹೋಗಕ್ಕೆ ಅಲ್ಲಿ ಬಂದಿರೋದು, ನಾವು ಬಂದದ್ದನ್ನೆಲ್ಲ ಕಟ್ಕೊಂಡು ಬಂದಿರೋದೆಲ್ಲ ಇಲ್ಲಿ ಬಿಟ್ಟು ಹೋಗಕ್ ನಾವು ಬಂದಿರೋದು, ಏನ್ ತಗತೀಯ, ಇನ್ನ ನಾವು ತಂದಿರೋವನ್ನೆಲ್ಲ ನೀನ್ ತಂದಿರೋವನ್ನೆಲ್ಲ ಎಲ್ಲರಿಗೂ ಕೊಟ್ಬಿಡು, ಇಲ್ಲಿಂದ ನಾವು ಹಗುರಾಗಿ ಹೋಗ್ಬೇಕಪ್ಪ, ಮತ್ತೆ ಭಾರ ಹೊತ್ಕೊಂಡು ಹೋಗ್ಬಾರ್ದು, ಬೇಡ ಅಂದೆ. ಅವಾಗ ನಮ್ಮ ಅಣ್ಣಂಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ನೀನ್ ಎಲ್ಲದಕ್ಕೂ ಹೀಗೆ ಹೇಳ್ತೀಯ, ಬರೇ ಪಾರ್ ಮಾರ್ತಾ ಹೇಳ್ತೀಯ, ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ಏನಾದ್ರೂ ತಾಂಡ್ ಹೋಗ್ಬೇಕಾಗಿತ್ತು, ನಾನು ದುಡ್ಡಿದ್ರೆ ನಾನು ತಗೋತಿದ್ದೆ ಅಂದ. ಅವಾಗ ಅಲ್ಲಪ್ಪ, ದುಡ್ಡು ತಂದು ನೀನ್ ದುಡ್ಡು ಅದೇ ಬೇಕಂದ್ರೆ ನೀನ್ ಹೋಗಿ ತಗೊಂಡ್ ಬಾ, ಬೇಜಾರಾಗ್ಬೇಡ, ಇಲ್ಲಿ ನಾವು ಬಂದಿರೋ ಉದ್ದೇಶ ನಾವೆಲ್ಲ ಬಿಟ್ಟು ಹೋಗಕ್ಕೆ ಹೊತ್ತು ಮತ್ತೆ ಕಟ್ಕೊಂಡು ಹೋಗ್ಬಾರ್ದಪ್ಪ, ಅದಕ್ಕೆ ಹೇಳಿದೆ ಅಂತ ಒಂದಿಷ್ಟೆಷ್ಟೋ ದುಡ್ಡು ಕೊಟ್ಟೆ. ನಮ್ಮಣ್ಣ ಎಲ್ಲರಿಗೂ, ನಮ್ಮ ಅತ್ತಿಗೆ, ನಮ್ಮ ಮನೆಯವರು, ನಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ, ನಮ್ಮ ಅಮ್ಮ ಎಲ್ಲರಿಗೂ ಒಂದೊಂದು ಸೀರೆ ಎಲ್ಲ ತಗೊಂಡ್ ಬಂದ. ಆತಂದೊಂದು ಜುಬ್ಬ ಪೈಜಾಮ್ ನೋಡಿದ್ದ, ಅದು ಅಳತೆ ಸೆಟ್ ಆಗ್ಲಿಲ್ಲ ಆತಗೆ, ಅದಕ್ಕೆ ಬಿಟ್ಟು ಬಂದ. ಹಿಂಗೆಲ್ಲ ಆಗಿ ಅದು ನಮ್ಮ ಅಣ್ಣಗೆ ಸಂತೋಷ ಆಗ್ಬಿಡ್ತು. ಆದ್ರೆ ನನಗೆ ಇದು ಎಂತ ಇದಾಗ್ಬಿಡ್ತಲ್ಲ, ಇಲ್ಲಿ ಯಾವಲ್ಲಿ ಕಾಶಿ ಒಳಗೆಲ್ಲ ಇವು ಶವಗಳೆಲ್ಲ ಬರೋದು, ಅದನ್ನೆಲ್ಲ ನೋಡಿ ಇಷ್ಟೇ ಅಲ್ಲ ಭಗವಂತ ಜೀವನ ಅಂತ ಅಂದ್ರೆ, ಇಷ್ಟಕ್ಕಾಗಿ ನಾವು ಎಷ್ಟೆಲ್ಲ ಪ್ರಪಂಚ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಇನ್ನೂ ಮೋಸ ಮಾಡ್ತೀವಿ, ನಾವು ಜನಗಳಿಗೆ ನಂಬಿಸಿ ಏನೇನೋ ನಮ್ಮ ಮಾಡೋ ಉಪಯೋಗಕ್ಕೆ ನಾವು ಮಾಡ್ಕೋತೀವಿ. ಈ ಕೊನೆಗೆ ನೋಡಿ ಇಲ್ಲಿಗೆ ಬಂದ್ರೆ ಗೊತ್ತಾಗ್ತದ ಅದು, ಅದಕ್ಕೆ ಕಾಶಿ ಅಂತಾರೆ. ಇಲ್ಲಿಗೆ ಬಂದ್ರೆ ನಾವು ಇದ್ದುದಷ್ಟು ಎಲ್ಲ ಇವ್ರಿಗೆ ಬಿಟ್ಕೊಟ್ಟು ಇಲ್ಲೇ ನಾವು ಕುತ್ಕೊಂಡ್ಬಿಡೋಣಪ್ಪ, ಯಾತ್ರದ್ದು ಬೇಡ ಅನ್ನೋ ಹಾಗೆ ಆಗ್ತದಲ್ಲ, ಅದಕ್ಕೆ ಕಾಶಿ ಅಂತಾರೆ. ಅದಕ್ಕೆ ಅಪ್ಪ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು, ನಮ್ಗೆ ಈ ಭಾವ ಬರ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಅಂದ್ಕೊಂಡು ಭಾರಿ ಸಂತೋಷ ಆಗಿ ಮುಂದಕ್ಕೆ ವಾಪಸ್ಸು ಬರ್ತಾ ಇದ್ವಿ. ಅಲ್ಲಿಗೆ ಆಶ್ರಮಕ್ಕೆ ಬಂದು 1.5 ವರ್ಷ ಆಗಿತ್ತು. ಅಪ್ಪಾಜಿ ನನ್ಗೆ ಉದಯಣ್ಣ, ಸರ್ಪಣ್ಣನ ತಮ್ಮ ಅಂತ ಇದ್ರು, ಉದಯಣ್ಣ ಅಂತ ಎದ್ದು ಅಂದಿರ್ಲಿಲ್ಲ. ಅವಾಗ ಬರಬೇಕಾದ್ರೆ ಹೀಗೆ ಭೋಗಿ ಒಳಗೆ ಏನೋ ಹೀಗೆ ತಿಂಡಿ ಇದು ಕೊಡೋದಕ್ಕೆ ನಾವು ಓಡಾಡ್ತಾ ಇದ್ದೆ. ಪ್ರಪ್ರಥಮವಾಗಿ ನಮ್ಮ ಮನಸ್ಸಿನಾಗೆ, ಅದಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಾಗ ನನ್ನ ಹೆಸರು ಅಪ್ಪಾಜಿ ಒಳಗೆ ರಿಜಿಸ್ಟರ್ ಆಗ್ಬೇಕು ಅಂತ ನನ್ನ ಭಾವನೆ. ಅಂದ್ರೆ ಅವರ ಅಂತರಂಗದಲ್ಲಿ ನನ್ನ ಹೆಸರು ನಾನು ರಿಜಿಸ್ಟರ್ ಆಗ್ಬೇಕು ಅನ್ನೋದು ನನಗೆ ಬಹಳ ಮನಸ್ಸಲ್ಲಿತ್ತು. ಅವರು ಸರ್ಪಣ್ಣನ ತಮ್ಮನ ಕರಿ ಅನ್ನೋದು ಹೀಗೆ ಎಲ್ಲ ಮಾಡೋರಲ್ಲ, ಅದಕ್ಕೆ ನನ್ನ ಮನಸ್ಸಲ್ಲಿ, ಅವ್ರ ಮನಸ್ಸಲ್ಲಿ ನಾನು ಉಳ್ಕೋಬೇಕು ಅನ್ನೋದು ನನಗೆ ಬಹಳ ಇತ್ತು. ಅವಾಗ ಬರುವಾಗ ಹೀಗೆ ಅಲ್ಲಿ ರೈಲ್ ಒಳಗೆ ಫಸ್ಟ್ ಪ್ರಪ್ರಥಮಕ್ಕೆ ಉದಯಣ ಅಂತ ಕೂಗಿದ್ರು. ನನಗೆ ಅವಾಗ ನಿಮ್ಗೆ ಅಂದ್ರೆ ನೀವು ಬದಲಾವಣೆ ಆಗಿದ್ದೀರಾ ಅಂತ ಬೋಗಿಯಲ್ಲಿ ಅಪ್ಪಂಗ್ ಗೊತ್ತಾಗೆ ನಿಮಗೆ ಅವಾಗ
ರಿಜಿಸ್ಟರ್ ಆಗೈತ್ ನೋಡು ನಿನ್ನ ಹೆಸರು ಅಂತ ಕಳ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನ ನೋಡು ರಿಜಿಸ್ಟರ್ ಮಾಡ್ಕೊಂಡನ್ನೇ ಅನ್ನೋ ಹಾಗೆ ಉತ್ತರ ಹೇಳ ಹಂಗೆ ಅವರು ಉದಯಣ ಬಾರಪ್ಪ ಏನು ಒಬ್ನೇ ಎಲೆಡ್ಕೆ ಹಾಕೊಂಡು ಓಡಾಡ್ತೀಯ, ನಮಗ್ ಕೊಡಲ್ಲೇನಪ್ಪ ಅಂತ ಅಂದ್ರು. ನಂಗೆ ಹಾಗಂದ ತಕ್ಷಣ ಹೋಗಿ ಕೊಡ್ಬೇಕು ಅನ್ನೋದು ಇದೆಲ್ಲ ತಿಳುವಳಿಕೆ ಇಲ್ಲ. ನಾನು ಅಷ್ಟಕ್ಕೆ ನನಗೆ ಖುಷಿ ಆಗ್ಬಿಡ್ತಲ್ಲ, ಏನು ತೋಚಿದೆ ಇನ್ನು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ದೆ. ಅವಾಗ ಒಂದ್ಸಿಯಕ್ಕ ಅಲ್ಲ ಅಣ್ಣ ಅವ್ರು ಬಾಯ್ ಬಿಟ್ಟು ಕೇಳಿದ್ರು, ನೀನು ಇನ್ನು ಸುಮ್ಮನೆ ಹೋಗ್ತಾ ಇದೆಯಲ್ಲ ಸರನ್ ತಮ್ಮನ್ ಕೊಡೋಗು ಅಂತು. ಅವಾಗ ನಮ್ಮ ಅಣ್ಣ ಅವನ ಹತ್ರ ಇತ್ತು ಎಲೆ ಅಡಿಕೆ, ಓಡಿ ಹೋಗಿ ನಮ್ಮ ಅಣ್ಣ ಹತ್ರ ಎಲೆ ಅಡಿಕೆ ತಗೊಂಬಂದು ಅವಾಗ ಪ್ರಪ್ರಥಮವಾಗಿ ಕಾಶಿ ಮುಗಿಯಿಂದ ಬರ್ತಾ ಟ್ರೈನ್ನಾಗೆ ಕಾಶಿ ವಿಶ್ವನಾಥಂಗೆ ತಾಂಬೂಲ ಕೊಟ್ಟೆ. ಅದು ಮನಸ್ಸಿಗೆ ನಂಗೆ ಅಷ್ಟು ಸಮಾಧಾನ ಅಂತ ಅನಿಸ್ಬಿಡ್ತು. ಸುಮಾರು ಬೆಂಗಳೂರು ಹತ್ರ ಬರೋ ಅಷ್ಟೊತ್ತಿಗೆ ಒಂದು ರಾತ್ರಿ ಯಾರೋ ಬೋಗಿ ಒಳಗೆ ಒಬ್ಬ ಕಳ್ಳ ಬಂದ ಅಂತ ನಮ್ಮ ಅಣ್ಣ ಮತ್ತೆ ಗೌರೀಶ ಇಬ್ರು ಕಾವಲ್ಗೆ ನೋಡ್ತಾ ಇದ್ರು, ಎಲ್ಲ ಬೋಗಿ ಒಳಗು ಓಡಾಡ್ಕೊಂಡು. ಅವಾಗ ಹೀಗ್ ಬಂದ್ರು, ಅವ್ರ ಗಾಬರಿ ಆಗಿದ್ದಕ್ಕೆ ನಾನು ಎದ್ದು ಕೂತ್ಕೊಂಡೆ. ಅವಾಗ ಹೀಗೆ ಗೊತ್ತಾಯ್ತು ವಿಷಯ, ಯಾರೋ ಬಂದಿದ್ದ ಅಂತ. ಆಮೇಲೆ ನಮ್ಮ ಅಣ್ಣ ನೀನ್ ಮಲಿಕೆ ನಡಿ, ಸುಮ್ಮನೆ ಎದ್ದೇಳ್ಬೇಡ, ನೀನ್ ಮಲಿಕೆ ಹೋಗು ಅಂತ ಅಂದ. ಅಲ್ಲಿಗೂ ನಂಗೆ ಜಾಸ್ತಿ ನಿದ್ದೆ ಅಷ್ಟೊಂದಿಗೆ ಬರ್ತಿರ್ಲಿಲ್ಲ ಪ್ರಯಾಣದಾಗೆ. ಹಾಗೆ ಬಂದು ಈಗ ಸ್ವಲ್ಪ ಹೊತ್ತು ಒಂದು ಜಂಪ್ ತೆಗಿತಾ ಇದ್ದೆ. ಅಷ್ಟೊತ್ತಿಗೆ ಟ್ರೈನ್ ಒಳಗೆ ಒಂದು ಕನಸು. ಆ ಕನಸು ಏನು ಅಂತ ಅಂದ್ರೆ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ನಮ್ಮ ಮನೆಗೆ ಬೆಂಕಿ ಬಿದ್ದ್ಬಿಟ್ಟಿದೆ. ಬೆಂಕಿ ಬಿದ್ದು ವಿಚಿತ್ರವಾಗಿ ದಗದಗ ಉರಿತಾ ಇದೆ. ಎಲ್ಲರೂ ಜನ ಓಡಿ ಹೋಗ್ತಾ ಇದಾರೆ ಆ ಕಡೆಗೆ. 1-2-3 ಜನ ಬಂದು ನನಗೆ ಹೇಳ್ತಾ ಇದಾರೆ, ನಿಮ್ ಮನೆಗೆ ಬೆಂಕಿ ಬಿದ್ದಿದೆ, ನೀನ್ ಇಲ್ಲಿ ಓಡಾಡ್ತಾ ಇದೆಯಲ್ಲ ನೋಡ್ ಹೋಗು ಅಂತ. ನಾನು ಆ ಕಡೆಗೆ ನೋಡ್ತೀನಿ, ವಿಪರೀತ ಬೆಂಕಿ ಉರಿತಾ ಇದೆ. ನನ್ ಮನಸ್ಸಿನಾಗೇನು, ನಾನ್ ಹೋಗಿ ಏನ್ ಮಾಡ್ಲಿ, ನಮ್ಮ ಅಪ್ಪ ಐತೇಳು ಅವ್ರು ನೋಡ್ಕೊಂತಾರೆ ಅಂತ ನಾನ್ ಮನಸ್ಸಿನಾಗೆ ಅಂದ್ಕೊಂಡು ಹೀಗ್ ಕಂಡು ಬಿಡ್ತೀನಿ. ಆ ಟ್ರೈನ್ನಾಗ ಅಷ್ಟೊತ್ತಲ್ಲಿ ಅಪ್ಪಾಜಿ ಬಂದು ಕರೆಕ್ಟ್ ನನ್ ಕಡೆ ನೋಡ್ತಾ ಇದ್ದಾರೆ. ಇದು ಎಷ್ಟು ಆಶ್ಚರ್ಯ ಅಂತಂದ್ರೆ ನನಗ್ ನಂಬಕ್ಕೆ ಸಾಧ್ಯ ಇಲ್ಲ. ಆ ಕನಸು ಬಿದ್ದು ನನಗೆ ಎಚ್ಚರಾಗಿ, ನನಗೆ ಆ ಗಾಬರಿಗೆ ಎಚ್ಚರಾಗಿದೆ. ಗಾಬರಿ ಒಳಗೆ ಹೀಗ್ ಕಂಡ್ಬಿಟ್ಟು ಹಿಂಗ್ ನೋಡಿದ್ರೆ ಬೋಗಿ ಅಲ್ಲೇ ನನ್ ಮುಂದ್ಗಡೆನೆ ಅಪ್ಪಯ್ಯ ನಿಂತ್ಕೊಂಡಿದ್ದಾರೆ. ಅದು ಪರಮಾಶ್ಚರ್ಯ ಆಗ್ಬಿಡ್ತು. ಓಹೋ, ಇವೆಲ್ಲ ವ್ಯಾಮೋಹಗಳನ್ನೆಲ್ಲ ಅವ್ರು ಬಿಡಿಸೋದಕ್ಕೆ ಹೀಗೆ ನಾನು ಇದೀನಿ, ನನ್ನೇ ಇದೆಲ್ಲ ಮಾಡ್ತಾ ಇರೋದು, ನಡೆಸ್ತಾ ಇರೋದು ನಾನೇ, ನೀನ್ ಹೆದರ್ಬೇಡ ಅಂತ ಅವರು ನನಗೆ ಉತ್ತರ ಹೇಳಕ್ಕೆ ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಗಾಬರಿ ಆಗ್ಬಿಡ್ತಾನೆ ಅಂತ ಮನಸ್ಸಿಗೆ ಬಂದು ಭಾರಿ ಸಂತೋಷ ಆಗ್ಬಿಡ್ತು. ಹಾಗೆ ಅಲ್ಲಿಂದ ಮತ್ತೆ ವಾಪಸ್ಸು ಬಂದ್ವಿ ಚಳ್ಳಕೆರೆಗೆ ಬಂದ್ವಿ. ಆಮೇಲೆ ಜಾಸ್ತಿ ಆಗ್ಬಿಡ್ತು ಸಂಪರ್ಕ. ದಿನ ಬರೋದು, ದರ್ಶನ ಮಾಡ್ಲೇಬೇಕು ಅನ್ನೋ ಭಾವ ಹೆಚ್ಚಾಗ್ಬಿಡ್ತು. ಪ್ರತಿ ದಿವಸ ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಬರೋದು, ದರ್ಶನ ಮಾಡೋದು, ಹೋಗೋದು. ದಿನ ಬೆಳಗ್ಗೆ ಬರೋದು, ದರ್ಶನ ಮಾಡೋದು, ಹೋಗೋದು. ಬೆಳಿಗ್ಗೆ ಟೈಮ್ನೇ ಬರ್ತಾ ಇದ್ದೆ. ಸಾಯಂಕಾಲದ ಹೊತ್ತು ಯಾಕೆ ಬರ್ತಾ ಇರಲಿಲ್ಲ ಅನ್ನೋದು ಅಪ್ಪ ಕೇಳಿದ್ಮೇಲೆ ಗೊತ್ತಾಯ್ತು. ನಾನು ಬೆಳಿಗ್ಗೆ ಯಾಕೆ ಬರ್ತಾ ಇದ್ದೆ ಅಂದ್ರೆ, ಅವಾಗ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಬೆಳಿಗ್ಗೆ ಟೈಮು ನಾವು ಆಗ್ಲೇ ಈ ಪ್ರಪಂಚಕ್ಕೆ ಬಿದ್ದ್ಬಿಡ್ತೀವಿ, ಆಮೇಲೆ ವ್ಯವಹಾರಕ್ಕೆ ಬಿದ್ದ್ಬಿಡ್ತೀವಿ ನಾವು. ಅದು ಹೇಳೋದು ಮಾಡೋದು ಹೀಗೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ಶುದ್ಧವಾಗಿರೋದಿಲ್ಲ. ಅದರಿಂದ ಬೆಳಿಗ್ಗೆ ದರ್ಶನ ಬರಬೇಕು ಅನ್ನೋದು ನಂದು ಮೂಲ ಉದ್ದೇಶ. ಆಮೇಲೆ ಒಂದ್ಸರಿ ಸಾಯಂಕಾಲ ಏನೋ ಅನಿರೀಕ್ಷಿತವಾಗಿ ಸಾಯಂಕಾಲ ಬಂದೆ ಯಾವ್ದಕ್ಕೂ. ಅವಾಗ ಕರೆಕ್ಟ್ ಆಗಿ ಅದಕ್ಕೆ ಅದು ಅವರಿಗೆ ಗೊತ್ತಾಗಿದೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಏನಪ್ಪಾ ಇವತ್ತು ಇಷ್ಟೊತ್ನ್ಯಾಗ ಅಂತ ಅಂದ್ರು. ಅವಾಗ ಅರ್ಥ ಆಗ್ಬಿಡ್ತು, ಓಹೋ ನಾನು ಬೆಳಿಗ್ಗೆ ಬರ್ತಾ ಇದ್ದ ಉದ್ದೇಶ ಸಾಯಂಕಾಲ ಬರದೇ ಇರೋದು ಅವ್ರಿಗೆ ಅರ್ಥ ಆಗಿದೆ ಅಂತ ನನಗೆ ಮನಸ್ಸಿಗೆ ಮನದಟ್ಟಾಗ್ಬಿಡ್ತು. ಹಾಗಾಗಿ ಆಮೇಲೆ ಹೆಚ್ಚು ಈ ನಮ್ಮ ಮನಸ್ಸು ಅವರಿಗೆ ಗೊತ್ತಾಗ್ತಾ ಇದೆ, ನಮ್ಮ ಭಾವಗಳು ಎಲ್ಲ ಅವರಿಗೆ ಅರ್ಥ ಆಗುತ್ತೆ ಅನ್ನೋದು ನನಗೆ ಒಂದೊಂದೇ ಹೀಗೆ ಸೂಕ್ಷ್ಮವಾಗಿ ನನಗೆ ತಿಳಿತಾ ಹೋಗ್ಬಿಡ್ತು. ಬರ್ತಾ ಅವರ ಪ್ರತಿಕ್ರಿಯೆ ಆ ತರ ಇರ್ತಾ ಇತ್ತು. ನಾವೇನಾದ್ರೂ ಒಂದು ಅಲ್ಲದ್ದು ಮನಸ್ಸಿನಾಗ ಅಂದ್ಕೊಂಡ್ ಬಂದ್ರು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆನೇ ಅವ್ರದ್ದಿರೋದು. ಹಂಗಾಗಿ ಹೆಚ್ಚು ನನಗೆ ಗೊತ್ತಾಗದೇನೆ ನಾನು ಶರಣಾಗ್ಬಿಟ್ಟೆ, ಸಂಪೂರ್ಣವಾಗಿ ಶರಣಾಗ್ಬಿಟ್ಟೆ. ನನ್ಗೆ ಬೇರೆ ಇನ್ನೇನು ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅನ್ನೋ ತರ ಆಗೋಗ್ಬಿಡ್ತು. ಮನೆ ಒಳಗೆ ಅವು ಇವು ಹೀಗೆ ತಾಪತ್ರಯಗಳು ಎಲ್ಲ ಇರವು, ಎಲ್ಲ ಮನಸ್ಸಿಗೂ ಬೇಜಾರಾಗೋದು ಎಲ್ಲ ಆಗೋದು. ಆದ್ರೆ ಇಲ್ಲಿಗೆ ಬಂದು ನಮಸ್ಕಾರ ಮಾಡ್ಬಿಟ್ರೆ ನಾನು ಏನೋ ಕೇಳೋಣ ಅಂತ ಮನ್ಸು ಬರೋದು.
ಅವ್ರು ನೋಡಿದ ತಕ್ಷಣ ಅಪ್ಪ ನೀನೇ ಬೇಕು, ನೀನೇ ನೋಡ್ಕೊಳಪ್ಪ ಅನ್ನೋದು. ಆಮೇಲೆ ಹೀಗೆ ಈ ಪ್ರಾರ್ಥನೆ ಯಾವ ತರ ಮಾಡ್ಬೇಕು ಅನ್ನೋದು ಸಹ ಗೊತ್ತಾಗ್ತಾ ಇರ್ಲಿಲ್ಲ. ಮೊದಲು ಬಂದಾಗ ನನ್ ಭಾವನೆ ಏನಂದ್ರೆ, ನಾನು ಕೆಟ್ಟನು ಆದ್ರೂ ನನ್ನ ನೀನ್ ಶುದ್ಧಿ ಮಾಡಿ ಹತ್ರ ಇಟ್ಗಳಪ್ಪ ಅಂತ ಅಪ್ಪಂಗೆ ಹೇಳ್ಬೇಕು ಅಂತ ನನ್ನ ಉದ್ದೇಶ. ನಾನು ಬಂದು ಸುಮಾರು 2 ವರ್ಷ ಅದೇ ಪ್ರಾರ್ಥನೆ ಮಾಡಿದೆ. ಬಂದು ಔದುಂಬರದ ಹತ್ರ ಕುತ್ಕೊಳ್ಳೋದು, ಅಪ್ಪ ಈಗ ನಾವು ಪ್ರಾಪಂಚಿಕರು ಒಂದು ಬಂಗಾರದ ಪೆನ್ನು, ಅದು ಕೆಸರಲ್ಲಿ ಬಿದ್ದಿರುತ್ತೆ, ಅದನ್ನ ನಾವು ಕೆಸರಲ್ಲಿ ಬಿದ್ರು ಬಂಗಾರದ್ದು ಅಂತ ಮತ್ತದನ್ನ ತೊಳೆದು ಜೇಬ್ನಾಗ ಇಟ್ಕೊಂತೀವಿ. ಆ ತರ ನೀನು ನನ್ನ ತೊಳೆದು ಶುದ್ಧಿ ಮಾಡಿ ನೀನು ನನ್ನ ಒಳಗಡೆ ಇಟ್ಗಳಪ್ಪ ಅಂತ ಪ್ರತಿದಿನ ಇದನ್ನೇ 1.5-2 ವರ್ಷ ಇದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸುಮಾರು 2020ರವರೆಗೂ ಇದು ಪ್ರತಿದಿನ ಹೀಗೆ, ಅಪ್ಪ ನಾನು ಬಂಗಾರದ ಪೆನ್ನು ಕೆಸರಲ್ಲಿ ಬಿದ್ದ್ಬಿಟ್ಟಿದ್ದೀನಿ, ಅದನ್ನ ನೀನ್ ತೊಳೆದು ನೀನು ಶುದ್ಧಿ ಮಾಡಿ ನಿನ್ನ ಒಳಗಡೆ ಇಟ್ಗಳಪ್ಪ ಅಂತ ಪ್ರತಿದಿನ ಇದನ್ನೇ ನಾ ಕೇಳ್ತಾ ಇದ್ದಿದ್ದು. ನಾ ಬೇರೆ ಇನ್ನೇನು ಕೇಳ್ತಾ ಇರ್ಲಿಲ್ಲ. ಇದನ್ನ ನಾನು ಶುದ್ಧಿ ಮಾಡಿ ಇಟ್ಗಳಪ್ಪ ಅಂತ. ಆಮೇಲೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ, ನಾನು ಬಂಗಾರದ ಪೆನ್ ಆದ್ರೆ ನಾನು ಭಗವಂತನ ಹತ್ರ ಸೇರಕ್ ಸಾಧ್ಯ ಇಲ್ಲ, ಅಯಸ್ಕಾಂತಕ್ಕೆ ಕಬ್ಬಣನೇ ಹಿಡಿಯೋದು, ಅದಕ್ಕೆ ನಾನು ಏನೂ ಇಲ್ಲ ಅಂತ ಶೂನ್ಯನಾಗ್ಬೇಕು. ನಾನು ಶೂನ್ಯ ಭಾವ ನನಗ್ ಬಂದ್ರೆ ಭಗವಂತ ನನಗೆ ಅಂಟಬಹುದೇ ಹೊರತು ನಾನ್ ಬಂಗಾರ ಆಗಿನಿ ಅಂತ ನಾನು ತಿಳ್ಕೊಂಡಿದ್ರೆ ನಾನು ಅಪ್ಪಾಜಿ ಹತ್ರ ಬರೋಕೆ ಸಾಧ್ಯ ಇಲ್ಲ, ಅವರಿಗೆ ಅಂತರಂಗಕ್ಕೆ ನಾನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಶುದ್ಧಿ ಮಾಡ್ಕೋಬೇಕು, ನಾನು ಶುದ್ಧಿ ಆಗ್ಬೇಕು. ನಾನು ಏನೂ ಅಲ್ಲ, ನಾನು ಉದಿಯಣ್ಣು ಅಲ್ಲ, ನಾನು ಆಡಿಟ್ರು ಅಲ್ಲ, ನಾವು ಶಾನ್ಭೋಗ್ರ ಹುಡುಗನೂ ಅಲ್ಲ, ಶಾನ್ಭೋಗ್ರ ಮೊಮ್ಮಗನೂ ಅಲ್ಲ, ನಾನು ಚಳ್ಳಕೆರೆಗೆ ಯಾವ ಒಂದು ಹೆಸರು ಕುಲ ಗೋತ್ರ ಏನೂ ಇಲ್ಲದೆ ಇರೋಂತ ಒಬ್ಬ ಆಗಿ ನನ್ನ ನಾನು ಏನೂ ಇಲ್ದನೋ ಅಂತ ನೀವು ತಿಳ್ಕೊಂಡು ನೀವು ನನ್ನ ಸ್ವೀಕಾರ ಮಾಡ್ರಿ ಅಂತ ಕೇಳಕ್ಕೆ ಪ್ರಾರಂಭ ಮಾಡಿದೆ. ಅದಾದ್ಮೇಲೆ ಆ ತಿಳುವಳಿಕೆ ಅವರು ಕೊಟ್ಟ ಮೇಲೆ ಹೀಗೆ ಬರ್ತಾ 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 ಅವರ ಒಂದು ಅಟ್ಯಾಚ್ಮೆಂಟು ಇದು ಜಾಸ್ತಿ ಆಯ್ತು. ಆಮೇಲೆ ಲಾಕ್ಡೌನ್ 2000ದಲ್ಲಿ ಲಾಕ್ಡೌನ್ ಬಂತು. ಲಾಕ್ಡೌನ್ ನಲ್ಲಿ ಒಂದು ಸರಿ ಮೊದಲನೇ ಲಾಕ್ಡೌನ್ ನಲ್ಲೇ ಇಲ್ಲಿ ಬರೋ ಹಾಗಿಲ್ಲ ಅಂತ ಹೇಳಿದ್ರು. ಗೇಟನ್ನು ಹಾಕ್ಬಿಟ್ಟಿದ್ರು. ಅವಾಗ ಬರೋದು ದೂರ್ಲಿಂದ ನಮಸ್ಕಾರ ಮಾಡ್ಕೊಳ್ಳೋದು ಹೋಗೋದು. ಇದನ್ನ ನಮ್ಮ ಅಣ್ಣಗೆ ಯಾವಾಗ ನಮ್ಮ ಅಣ್ಣನ ಫೋನ್ ಮಾಡಿ ಕರೆಸಿ ಅಲ್ಲಿ ಮಾತಾಡೋದು. ನಮ್ಮ ಅಣ್ಣಗೆ ಏನನ್ನ ಇಲ್ಲೇ ಇರ್ತಾ ಇದ್ನಲ್ಲ, ಅವಾಗ ಏನನ್ನ ಖರ್ಚಿಗೆ ಏನಾದ್ರು ದುಡ್ಡು ಕೊಟ್ಟು ಹೋಗೋದು, ಹೀಗ್ ಮಾಡ್ತಾ ಇದ್ದೆ. ನಮ್ಮ ಅಣ್ಣ ಒಂದ್ಸರಿ ಬೈದ, ನೀನ್ ಹೀಗೆಲ್ಲ ಬಂದ್ರೆ ಅವ್ರಿಗೆ ಮನ್ಸಿಗೆ ನೋವಾಗ್ತದೆ ನೋಡು, ಅವ್ರ ಹಾಗೆ ಬಂದು ಅಲ್ಲೇ ಹಾಗೆ ಹೋಗ ಅಂತ ಪರಿಸ್ಥಿತಿ ಆತಲ್ಲ ಅಂತ, ಅದಕ್ಕೆ ನೀನ್ ಹೀಗ್ ಬರ್ಬಾರ್ದು ಈ ಸರಿಯಿಂದ. ಸರಿ ಬಿಡಪ್ಪ ಆಯ್ತು ಬರಲ್ಲ ಅಂತ ಹೇಳಿ ನಾನು ಅಲ್ಲಿ ಕೆಂಗ್ಲಾಗ ಅವಾಗ ಕಡ್ಲೆ ಗಿಡ ಹಾಕಿದ್ರು, ಅಲ್ಲಿ ಉಮೇಶ್ ಅವರಪ್ಪ ಓಂಕಾರಪ್ಪ ಇರ್ತಾ ಇದ್ದ. ನಾ ಅಕಸ್ಮಾತ್ ಬಂದ್ರೆ ಅಲ್ಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೀಗೆ ಉಪ್ಪರಹಟ್ಟಿ ಮೇಲೆ, ಟೌನ್ನಾಗ ಹೋಗೋ ಹಾಗಿಲ್ಲಲ್ಲ, ಉಪ್ಪರಹಟ್ಟಿ ಮೇಲೆ ಮನೆಗೆ ಹೋಗ್ಬಿಡೋದು. ಹೀಗ್ ಮಾಡ್ತಾ ಇದ್ದೆ. ಆಮೇಲೆ ಹೀಗೆ ಮಾಡುವಾಗ ಒಂದ್ಸರಿ ಮನೇಲಿ ಏನ್ ಮಾಡೋದು, ಗುರುಚರಿತ್ರೆ ಪಾರಾಯಣ ಮಾಡೋದು, ಶ್ರೀಪಾದ ವಲ್ಲಭರ ಚರಿತ್ರೆ ಪಾರಾಯಣ ಮಾಡೋದು, ಈ ತರ ಮಾಡ್ತಾ ಇದ್ದೆ. ಈ ತರ ಮಾಡ್ತಾ ಇದ್ದಾಗ ಒಂದು ಸರಿ ಈ ತರ ಕಾಲ ಕಳೀತಾ ಇದ್ವಿ. ಹಾಗೆ ಪಾರಾಯಣ ಮಾಡುವಾಗ ಒಂದು ಶುಕ್ರವಾರದ ದಿವಸ ಬೆಳಗ್ಗೆಯಿಂದ ಪಾರಾಯಣ ಮಾಡಿ 10ವರೆಗೆ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕಣ್ಣಿಗೆ ಬಹಳ ಸ್ಟ್ರೈನ್ ಆಗಿತ್ತು. ಒಂದು ಟಾನಿಕ್ ಡ್ರಾಪ್ಸ್ ಹಾಕೊಂಡು 1 ನಿಮಿಷ ಹಿಂಗ್ ಉಳ್ಕೊಳ್ಳೋಣ ಅಂತ ಉಳ್ಕೊಂಡೆ. ಅವಾಗ ಒಂದು ಕನಸು. ಆ ಕನಸಿನಲ್ಲಿ ನಾನು ಚಿಕ್ಕಂದಿನಿಂದ ಮನಸ್ಸಿನಾಗೆ ಸ್ಮರಣೆ ಮಾಡ್ತಾ ಇದ್ದ ಮಂತ್ರನ ಅಪ್ಪಾಜಿ ಹೇಳಿ, ನೀನು ಇಷ್ಟು ದಿವಸ ಇದನ್ನ ಮಾಡಿದ್ಯಾ, ಈ ಸರಿ ಈ ಮಂತ್ರ ನೀನು ಅನುಷ್ಠಾನ ಮಾಡಪ್ಪ ಅಂತ ಇದನ್ ಮಾಡಿದ್ರು, ಉಪದೇಶ ಮಾಡಿದ್ರು. ಮಂತ್ರೋಪದೇಶ ಮಾಡಿದ್ರು. ಅವತ್ತು ಶುಕ್ರವಾರ ಒಂದು 11 ಗಂಟೆ ಅಷ್ಟೊತ್ತಿಗೆ ನನಗೆ ಬಹಳ ಅಂದ್ರೆ ಭಾರಿ ಖುಷಿ ಆನಂದ ಆಗ್ಬಿಡ್ತು. ಅಯ್ಯೋ ನನಗೆ ಮಂತ್ರ ಸಿಕ್ಬಿಡ್ತು, ನನ್ನ ಅಪ್ಪ ಅವರನ್ನಾಗಿ ಮಾಡ್ಕೊಂಡ್ಬಿಟ್ರು ಅಂತ ನಂಗೆ ಸಂತೋಷ ಆಗ್ಬಿಡ್ತು. ಅವಾಗ ಬಂದು ನಮ್ಮ ಅಣ್ಣನ ಹತ್ರನೋ ಯಾರ ಹತ್ರನೋ ಹೇಳಿದೆ ಹೀಗೆ ಆಗಿದೆ ಅಂತ. ನಮ್ಮ ಅಣ್ಣ ಅವತ್ತು ಮನೆಗೆ ಬಂದಿದ್ದ ಅಂತ ಕಾಣುತ್ತೆ, ಹೇಳಿದೆ. ಅವಾಗ ನಮ್ಮ ಅಣ್ಣ ಹೋಗಿದಾಗ ಅದನ್ನ ಹೇಳಿದಾನೆ. ಅವತ್ತು ಅಪ್ಪಾಜಿ ರಾತ್ರಿ 10ವರೆಯಲ್ಲಿ 1-2 ದಿನ ಬಿಟ್ಟು ಫೋನ್ ಮಾಡಿಸಿದ್ರು.
ಏನಪ್ಪ ಉದಯಣ ಹೀಗೆ ನಿಂಗೆ ಉಪದೇಶ ಆಯ್ತಂತೆ, ಅದಕ್ಕೆ ಬಾರಪ್ಪ ಆಶ್ರಮಕ್ಕೆ ಅಂದ್ರು. ಅಪ್ಪ ಹಿಂಗ್ ಬರೋ ಹಂಗಿಲ್ಲಲ್ಲಪ್ಪ, ಗೇಟ್ ಹಾಕಿದರೆ. ಇಲ್ಲ ನಾನು ಹೇಳ್ತೀನಿ, ನೀನ್ ಬೆಳಿಗ್ಗೆ ಬಾ ಅಂತ ಅಂದ್ರು. ಅದಕ್ಕೆ ಆಯ್ತು ಅಂತ ಭಾರಿ ಖುಷಿ ಆಗ್ಬಿಡ್ತು. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಅವತ್ತು ಬೆಳಿಗ್ಗೆ 7:30 8 ಗಂಟೆವರೆಗೂ ಟೌನ್ನಾಗೆ ಹೋಗೋ ಹಂಗಿತ್ತು. ನಾವು ಮೊದಲು ಟೌನಿಗೆ ಬಂದು ಎಲೆ ಅಡಿಕೆ ಇವನ್ನೆಲ್ಲ ತಗೊಂಡು ಸೀದಾ ಆಶ್ರಮಕ್ಕೆ ಹೋದೆ. ಅವಾಗ ಗೇಟು ತೆಗೆದ್ರು. ಒಳಗಡೆ ಹೋಗಿ ಅಪ್ಪಂಗೆ ನಮಸ್ಕಾರ ಮಾಡಿ ಕೂತ್ಕೊಂಡೆ. ಅವಾಗ ಅಪ್ಪ ಹೆಂಗಾತಪ್ಪ ಏನು ಅಂತ ಕೇಳಿದ್ರು. ಅಪ್ಪ ಹಿಂಗ್ ಬೆಳಿಗ್ಗೆ ನಾನು ಅವತ್ತು ಪಾರಾಯಣ ಮಾಡಿ ರೆಸ್ಟ್ಗೆ ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡಪ್ಪ. ಅವಾಗ ನೀವು ಹೀಗೆ ಮಂತ್ರನ ಕೊಟ್ರಿ ಅಂತ ಹೇಳ್ದೆ. ಅವಾಗ ಆಯ್ತಪ್ಪ, ಅದನ್ನ ನೀನು ಅದನ್ನ ಹೆಂಗ್ ಮಾಡೋದಪ್ಪ ಅಂತ ಕೇಳ್ದೆ. ಅದಕ್ಕೇನು ಇಲ್ಲ, ಧ್ಯಾನದಾಗ ಮಾಡು ಅಂದ್ರು. ಅವತ್ತೇ ಧ್ಯಾನ ಅಂತ ಅಪ್ಪಾಜಿ ಬಾಯಲ್ಲ ಕೇಳಿದ್ದು ಅವತ್ತೇನೆ. ಅದಕ್ ಮುಂಚೆ ನಂಗೆ ಧ್ಯಾನ ಗೊತ್ತಿರ್ಲಿಲ್ಲ. ಜಪ ಮಾಡ್ತಾ ಇದ್ದೆ, ಸುಮ್ಮನೆ ಕುತ್ಕೊಂಡು ಜಪ ಮಾಡ್ತಿದ್ದೆ. ಧ್ಯಾನ ಅನ್ನೋ ಪದನು ನಂಗೆ ಗೊತ್ತಿರ್ಲಿಲ್ಲ, ನಾನು ಮಾಡ್ತಾನೂ ಇರ್ಲಿಲ್ಲ. ಅವಾಗ ಧ್ಯಾನದಾಗ ಮಾಡಪ್ಪ ಅಂತ ಅಂದ್ರು. ಅವಾಗ ಆಯ್ತು ಧ್ಯಾನದಾಗ ಅಂದ್ರೆ ಸುಮ್ಮನೆ ಹಿಂಗೆ ಕುತ್ಕೊಂಡಿರೋದು. ಹ್ಞೂ ಕಣಪ್ಪ, ಸುಮ್ಮನೆ ಹಿಂಗೆ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಆ ಧ್ಯಾನದಾಗ ಮಂತ್ರನ ನೀನು ಅನುಷ್ಠಾನ ಮಾಡಪ್ಪ ಅಂದ್ರು. ಆಯ್ತು ಅಂತ ಹೇಳಿ ಅವತ್ತು ಸಾಯಂಕಾಲದವರೆಗೂ ಆಶ್ರಮದಲ್ಲೇ ಇಟ್ಕೊಂಡ್ರಪ್ಪ. ಆಶ್ರಮದಲ್ಲೇ ಇಟ್ಕೊಂಡು ತಿರುಗ ದಿವಸ ನನಗೆ ಅವತ್ತು ಸಾಯಂಕಾಲ ಮನೆಗೆ ಕಳಿಸಿದ್ರು. ಬಂದೆ. ಅವತ್ತಿನಿಂದ ಅದು ನನಗೆ ಹಚ್ಬಿಡ್ತು. ಇದನ್ನ ಏನಾದ್ರು ಮಾಡಿ ಧ್ಯಾನ ಮಾಡ್ಬೇಕು, ಇದನ್ನ ಸ್ಮರಣೆ ಮಾಡ್ಬೇಕು ಅಂತ. ಧ್ಯಾನ ಅಂದ್ರೆ ಅದೇ ಕುತ್ಕೊಂಡು ಸುಮ್ಮನೆ ಅದೇ ಜಪ ಹೀಗೆಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ದಿವಸ ಮಾಡಿದೆ. ಒಂದು ಮಧ್ಯಾಹ್ನ ಹೀಗೆ ಮಾಡ್ತಾ ಕುತ್ಕೊಂಡಿದ್ದೀನಿ. ಇದ್ದಕ್ಕಿದ್ದಂಗೆ ಕಿವಿ ಒಳಗೆ ಗುಯ್ ಅನ್ನೋ ಶಬ್ದ ಶುರುವಾಗ್ಬಿಡ್ತು. ನನಗೆ ಕಿವಿ ಏನೋ ಆಗ್ಬಿಟ್ಟಿದೆ, ಏನೋ ಆಗ್ಬಿಟ್ಟಿದೆ ಅಂತ ನನಗೆ ಅನುಮಾನ. ಒಂದು 4, 5, 6 ಗಟ್ಲೆ ಹಾಗೆ ಪೇಚಾಡಿದೆ ಏನಾಗಿರ್ಬೋದು ಅಂತ. ಅವಾಗ ಬ್ರಹ್ಮಾನಂದ ಗುರುಗಳು ಬಂದ್ರು. ಹೀಗೆ ಅನಿರೀಕ್ಷಿತವಾಗಿ, ನೀವು ಸ್ವಾಮಿ ಹೀಗೆ ಏನೋ ಕಿವಿ ಒಳಗೆ ಗುಯಿ ಅಂತ ಅದೇ ಸ್ವಾಮಿ ಹಿಂದೆ. ಅದಕ್ಕೆ ಅಪ್ಪಾಜಿಗೆ ಹೇಳಯ್ಯ ಅಂದ್ರು. ಅವರು ಅದ್ರ ಬಗ್ಗೆ ಏನು ಹೇಳಿಲ್ಲ. ಆಮೇಲೆ ಟೌನಿಗೆ ಬಂದು ಅವತ್ತೇ ಪಂಚಣ್ಣ ಸಿಕ್ಕಿದ. ಪಂಚಣ್ಣ ಹತ್ರ ಅಂದೆ, ಪಂಚಣ್ಣ ಹಿಂಗೆ ಕಿವಿಯ ಒಳಗೆ ಗುಯಿ ಅಂತ ಇದಾಗುತ್ತೆ ಕಣಪ್ಪ ಅಂತ ಅಂದೆ. ಅದಕ್ಕೆ ಅಪ್ಪಯ್ಯನ ಹತ್ರ ಹೇಳಪ್ಪ ಅಂತಂದು ಅಂತ ಪಂಚಣ್ಣನು ಅಷ್ಟೇ ಹೇಳಿ ಸುಮ್ಮನಾದ. ನನಗೆ ಹೇಳಕ್ ಭಯ. ಇದನ್ನ ಹೆಂಗ್ ಹೇಳೋದು, ಇಂಥ ಸಣ್ಣ ವಿಚಾರಗಳನ್ನೆಲ್ಲ ಅವ್ರ ಹತ್ರ ಹೇಳೋದ್ ಹೆಂಗೆ ಅಂತ ಹೇಳಿ ಅಷ್ಟೊತ್ತಿಗೆ ಸ್ವಲ್ಪ ಭಯ ಭಕ್ತಿ ಬಂದಿತ್ತ. ಇಂಥವೆಲ್ಲ ಸಲಿಗೆ ಆಗಿ ಹತ್ರ ಹೋಗಿ ಸಣ್ಣ ಪುಟ್ಟ ವಿಚಾರಗಳು ಮಾತಾಡಕ್ಕೆ ಹೆದರಿಕೆ ಆಗೋದು. ದೂರನೇ ಇರ್ತಾ ಇದ್ದೆ. ಹೊಲಕ್ಕೆ ದಿವಸ ಸಾಯಂಕಾಲ ಹೊಲಕ್ಕೆ ಬರ್ತಾ ಇದ್ದೆ ಕೆಂಗ್ಲಿಗೆ. ಅಲ್ಲಿ ಅಪ್ಪಾಜಿ ಬರೋರು, ದಿವಸ ಅಲ್ಲೇ ದರ್ಶನ. ಈ ಲಾಕ್ಡೌನ್ಯಾಗ 1-2 ವರ್ಷ ಸತತವಾಗಿ ಅದೇ ನನ್ನ ಜೀವನದಾಗ ಪರಮಾನಂದದ ದಿನಗಳು. ಮಧ್ಯಾಹ್ನದವರೆಗೂ ಆ ಮನೆ ಒಳಗೆ ಈ ಜಪ ಪಾರಾಯಣದಾಗೆ ಕಾಲ ಕಳೆಯೋದು. ಸಾಯಂಕಾಲ 4 ಗಂಟೆ 3:30-4 ಗಂಟೆಗೆ ಕೆಂಗ್ಲಿಗೆ ಬಂದ್ಬಿಡೋದು. ಅಲ್ಲಿ ರಾತ್ರಿವರೆಗೂ ಇರೋದು. ಅವಾಗ ಅಪ್ಪನ ಹತ್ರ ಹೀಗೆ ಒಂದ್ಸರಿ ಅಲ್ಲಿಗೆ 3-4 ತಿಂಗಳಾಯ್ತು. ಆದಾಗ ಅಪ್ಪ ಹಿಂಗೆ ಕಿವಿ ಒಳಗೆ ಒಂಥರ ಗುಯಿ ಅಂತ ಸೌಂಡ್ ಬರ್ತದ ಕಣಪ್ಪ, ಅದಕ್ಕೇನೇನೋ ಡಾಕ್ಟ್ರಿಗೆ ತೋರ್ಸೋಣ ಹೀಗೆಲ್ಲ ಅಂದ್ಕೊಂಡು ಆಮೇಲೆ ಏನು ಒಂದಾದಿತ್ತಂತ ಸುಮ್ಮನಾಗ್ಬಿಟ್ಟೆ ಕಣಪ್ಪ ಅಂತ ಅಂದೆ. ಅದಕ್ಕೆ ಅಪ್ಪ ಬಂದು ಹೇಳಿ ನೋಡಿ ಸಂತೋಷಪಟ್ಟು, ಇಲ್ಲ ಕಣಪ್ಪ ಅದು ಒಳ್ಳೆ ಲಕ್ಷಣ ಅದು, ಅದಕ್ಕೆ ನೋಡಿ ನನ್ನ ಕಿವಿಯಾಗೂ ಹಂಗೆ ಗುಯಿ ಅಂತ ಐತೆ, ಅದಕ್ಕೆ ಅದು ತಪ್ಪೇನಲ್ಲ, ಅದು ಒಂದು ಒಳ್ಳೆ ದೈಹಿಕವಾದ ಲಕ್ಷಣ, ಅದು ಸಾಧನೆಗೆ ಇರ್ಲಿ, ಏನು ಹೆದರ್ಬೇಡ, ಒಳ್ಳೇದೇ ಬಿಡು ಅಂತ ಅಂದ್ರು. ಅವಾಗ ಮನ್ಸಿಗೆ ಸಮಾಧಾನ ಆಯ್ತು ಅಂತ ಹೇಳಿ ಬಂದೆ. ಆಮೇಲೆಯಿಂದ ಅದ್ರಾಗೆ ಹೆಚ್ಚು ಕಾಲ ಕಳೀತಾ ಇದ್ದೆ. ನಮ್ಗೇನು ಹೆಚ್ಚು ಧ್ಯಾನ ಜಪ ಅದು ಇದು ಎಲ್ಲ ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಕುತ್ಕೊಂಡು ಜಪ ಮಾಡೋದು, ನಾಮಸ್ಮರಣೆ ಮಾಡೋದು ಹೀಗೆಲ್ಲ. ಎಷ್ಟೊತ್ತಿಗೆ ಆಶ್ರಮಕ್ಕೆ ಹೋಗ್ನೋ, ಎಷ್ಟೊತ್ತಿಗೆ ಅಪ್ಪಾಜಿ ದರ್ಶನ ಮಾಡ್ತನೋ, ಎಷ್ಟೊತ್ತಿಗೆ ಏನಾದ್ರು ಅನುಭವ ಹೇಳ್ತೀನೋ, ಅಂತ ಅನುಭವ ಆಗ್ಬೇಕಲ್ಲಪ್ಪ ಅಂತ ದಿನ ಅದೇ ಯೋಚನೆ, ಅದೇ ಚಿಂತೆ. ಅದು ಬಿಟ್ಟು ಬೇರೆ ಇನ್ಯಾವ ಹವ್ಯಾಸನು ಈ ಕೆಲಸದ್ದು ಎಲ್ಲದು ಅದು ಎಲ್ಲ ಅಷ್ಟಕ್ಕಷ್ಟೇ ಮನ್ಸಿಗೆ ಬಿಡ್ತಾ ಬಂದ್ಬಿಡ್ತು. ನನಗೆ ಗೊತ್ತಿಲ್ದೇನೆ ಅದಕ್ಕದೇ ಬಿಟ್ಟು ಇದ್ರ ಕಡೆಗೆ ಹೀಗೆ ನಾನು ಹೆಚ್ಚು ಆಸಕ್ತಿ ತೋರ್ಬಿಟ್ಟೆ. ಅಲ್ಲಿಗೂ ಅಪ್ಪ ವಿಚಾರಿಸರು, ಏನಾದ್ರು ಕೆಲಸ ಹೆಂಗ್ ನಡೀತಾ ಇದೆಯಪ್ಪ, ಏನು
ಎಲ್ಲ ಮನೆ ಹಂಗೆ ನಡೀತೈತೆ ಏನು ಅಂತ ಎಲ್ಲ ಹೇಳರು. ಆಮೇಲೆ ಸಾಂಸಾರಿಕವಾಗಿ ವಿಚಾರಿಸ್ತಾ ಇದ್ರು. ನಮ್ಗೆ ಸಾಂಸಾರಿಕವಾಗಿ ಸ್ವಲ್ಪ ಬೇರೆ ಇನ್ನೇನು ಇರ್ಲಿಲ್ಲ ನಮ್ಗೆ. ಭಗವಂತ ಎಲ್ಲ ಅವರು ಜೀವನ ನಡೆಸ್ತಾ ಇದ್ರು, ಎಲ್ಲ ಆಗ್ತಾ ಇತ್ತು. ಆದ್ರೆ ಮನಸ್ಸಿಗೆ ಬಹಳ ಸ್ವಲ್ಪ ಮನಸ್ಸಿನ ಸಂಬಂಧಪಟ್ಟ ಕಿರಿಕಿರಿಗಳು ಬಹಳ ಇದ್ವು. ಅವನ್ನ ಯಾವಾಗ್ಲಾದ್ರೂ ಒಂದೊಂದ್ಸರಿ ಈ ಮನೆ ವಿಚಾರ ಹೇಳಕ್ ನಂಗೆ ನಾಚಿಗೆ ಆಗೋದು. ನಾವು ಅಂತರ ಹತ್ರ ಹೋಗಿ ಪ್ರಾಪಂಚಿಕದನ್ನ ವಿಚಾರನ ಅವ್ರ ಹತ್ರ ಹೇಳ್ಬೇಕಲ್ಲಪ್ಪ ಅಂತ ಒಂಥರ ಬಹಳ ಹಿಂಸೆ ಆಗೋದು. ಆದಷ್ಟು ಪ್ರಾಪಂಚಿಕ ವಿಚಾರ ಏನು ಹೇಳ್ತಾ ಇರ್ಲಿಲ್ಲ. ಏನು ಅಂದ್ರೆ ಏನು ಹೇಳ್ತಿರ್ಲಿಲ್ಲ. ಏನಾದ್ರೂ ಇಂಥ ವಿಚಾರ ಅನುಭವಗಳು ಇಂಥವ್ ಹೇಳ್ತಾ ಇದ್ದೆ. ತೀರಾ ನನಗೆ ನುಂಗಕ್ ಆಗದೆ ಇದ್ದ ಪರಿಸ್ಥಿತಿ ಒಳಗೆ ಏನಾದ್ರು ಅಪ್ಪ ಹಿಂಗೆ ಆಗಿತ್ತು ನೋಡಪ್ಪ, ಹಿಂಗೆ ನಮ್ಮ ಮನೆಯವರಿಗೆ ಈ ತರ ಆಗಿತ್ತು, ಹೀಗೇನಾದ್ರು ಹೇಳಿದ್ರೆ ಆಯ್ತಪ್ಪ ಒಳ್ಳೇದಾಗುತ್ತೆ, ಇರ್ಲಿ ಇರು, ಸುಮ್ಮನೆ ಇರು, ಎಲ್ಲ ಭಗವಂತದನ್ನೇ ಅಂತ ಅವ್ರು ಹೇಳೋರು. ಅವರು ಹಾಗೆ ಸಮಾಧಾನ ಹೇಳ್ಬಿಟ್ರೆ ನಮ್ಗೆ ಎಷ್ಟೋ ಒಂಥರ ಶಕ್ತಿ ಬಂದ್ಬಿಡೋದು. ಓ ಅವರೆಲ್ಲ ನೋಡ್ತಾ ಇದಾರೆ, ಅವರೆಲ್ಲ ಮಾಡ್ತಾ ಇದಾರೆ, ಅದಕ್ಕೆ ನಾವು ಹೆಚ್ಚು ಇದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಹಾಗೆ ಎಲ್ಲ ನಿನ್ನಿಚ್ಛೆ ಅಂತಲೇ ಅಂತ ಹೇಳ್ಕೊಂಡು ಸಮಾಧಾನವಾಗಿ ಇರ್ತಾ ಇದ್ವಿ. ಆಮೇಲೆ ಹೀಗ್ ಬರ್ತಾ 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 ಅವರು ಎಲ್ಲ ನಮ್ಮನ್ನ ನೋಡ್ತಾ ಇದ್ದಾರೆ, ನಿತ್ಯ ನೋಡ್ತಾ ಇದ್ದಾರೆ ಅನ್ನೋ ಕೆಲವು ಅನುಭವಗಳು ಆಗ್ಬಿಟ್ವು. ಅವರು ಈಗಿನಿಂದ ಅಲ್ಲ, ನಾವು ಹುಟ್ಟಿದಾಗಿನಿಂದ ನಮ್ ಜೊತೆಗೆ ಇದ್ದಾರೆ ಅನ್ನೋ ಅನುಭವಗಳಾಗ್ಬಿಟ್ವು. ಒಂದ್ಸರಿ ಕನ್ಸಲ್ಲಿ ಅವರು ಬಂದು, ನೋಡಪ್ಪ ನೀನು ಹುಟ್ಟಿದಾಗಿನಿಂದ ನೀನು ಇಂಥದನ್ನ ಜಪ ಮಾಡ್ತಾ ಇದ್ಯಲ್ಲ, ಗಾಯತ್ರಿ ಜಪ ಮಾಡ್ತಾ ಇದ್ಯಲ್ಲ, ನಿನಗೆ ಅದರಿಂದ ಏನು ಅನುಭವ ಆಯ್ತು, ಏನು ನೀನೆಂದನ್ನ ಬೆಳಕು ನೋಡಿದ್ಯಾ ಅಂತ ಕೇಳಿದ್ರು. ಅವ್ರ ಹತ್ರ ಆ ವಿಚಾರನೇ ಎಂದು ಮಾತಾಡಿಲ್ಲ, ಆ ವಿಚಾರ ಎಂದು ಹೇಳೇ ಇಲ್ಲ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅನ್ನೋದು. ಅವ್ರ ಕನ್ಸಲ್ಲಿ ಬಂದು ಕೇಳ್ಬಿಟ್ರು. ಅವಾಗ ನಂಗೆ ಅರ್ಥ ಆಗ್ಬಿಡ್ತು, ಓಹೋ ಇವ್ರು ನಾವು ಹುಟ್ಟಿದಾಗಿನಿಂದ ನಮ್ಮ ಜೊತೆಗೆ ಇದಾರೆ, ಇವ್ರು ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗೆ ಇದಾರೆ. ಯಾಕೆಂದ್ರೆ ನಾವು ಮನಸ್ಸಿನಾಗ ಅನ್ಸೋದೆಲ್ಲ ಅವ್ರಿಗೆ ಗೊತ್ತಾದಾಗ ಇವ್ರು ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗೆ ಇದಾರೆ ಅನ್ನೋ ಒಂದು ಅನುಭವ ಆಗೋಗ್ಬಿಡ್ತು. ಅದಕ್ಕೆ ಸರಿಯಾಗಿ ಈ ಮಹದಾಶ್ಚರ್ಯ ಪುಸ್ತಕನ ಓದಕ್ ಶುರು ಮಾಡ್ಬಿಟ್ಟೆ. ಮೊದಲು ಓದಿದ್ದು ಲಾಕ್ಡೌನ್ ಅಲ್ಲೇ. ಅದಕ್ ಮುಂಚೆ ಈ ಪುಸ್ತಕಗಳೇನು ಓದ್ತಾ ಇರ್ಲಿಲ್ಲ. ನಂಗೆ ಪುಸ್ತಕ ಓದೋ ಹವ್ಯಾಸನೂ ಇರ್ಲಿಲ್ಲ. ನಾನು ಎಂದೂ ಪುಸ್ತಕಗಳು ಓದಿಲ್ಲ. ಏನೋ ಬಂಡಾಟಕ್ಕೆ ಈ ಪಾರಾಯಣ ಇಂಥವನ್ ಮಾಡ್ತಿದ್ದೆ ಯಾವಾಗ್ಲಾದ್ರು. ಅದ್ ಬಿಟ್ರೆ ಇನ್ನೇನು ಪುಸ್ತಕಗಳು ಓದ್ತಾ ಇರ್ಲಿಲ್ಲ. ಮಹದಾಶ್ಚರ್ಯ ಓದಿದ್ದು ಅದ್ ನನಗೆ ಮನ್ಸಿಗೆ ಬಹಳ ಹಿಡಿದ್ಬಿಡ್ತು. ಹಿಡಿದು ಅದನ್ನ ಓದ್ತಾ ಬಂದೆ. ದಿನ ಇಷ್ಟಿಷ್ಟು ಓದೋದು. ಹೀಗೆ ಇವತ್ತಿಗೂ ಪ್ರತಿ ಒಂದು ದಿನಕ್ಕೆ ಒಂದು ಚಾಪ್ಟರ್ ಅದನ್ನ ಓದ್ತೀನಿ ಆಫೀಸಲ್ಲಿ, ಅದನ್ನ ಇಟ್ಕೊಂಡು. ಅದರಲ್ಲಿ ಅದರೊಳಗೆ ಆಲೋಚನೆ ಮಾಡ್ತಾ 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 ಭಗವಂತ ಎಲ್ಲಾ ಕಡೆನೂ ಇದ್ದಾನೆ. ಭಗವಂತನ ನಾವು ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಆ ಭಗವಂತ ಎಲ್ಲ ಕಡೆನೂ ಇದ್ದಾನೆ. ನಮ್ಮೊಳಗೆ ನಾವು ಶುದ್ಧಿ ಆದ್ರೆ ನಮ್ಮೊಳಗೆ ಅವನು ಚೈತನ್ಯ ರೂಪ ಪಡ್ಕೊತಾನೆ. ನಮ್ಮೊಳಗೆ ಅವನ್ನ ಚೈತನ್ಯಗೊಳಿಸಬೇಕೇ ಹೊರತು ನಾವು ಎಲ್ಲೂ ಹೊರಗಡೆ ಹುಡುಕೊಂಡು ಹೋಗೋ ಪ್ರಮೇಯನೇ ಇಲ್ಲ ಅನ್ನೋ ಒಂದು ಸತ್ಯಾಂಶ ಅದರಲ್ಲಿ ಮಂದಟ್ಟಾಗ್ಬಿಡ್ತು ನಂಗೆ ಮಹದಾಶ್ಚರ್ಯದಲ್ಲಿ. ಆದ್ರಿಂದ ಅದನ್ನ ಹಾಗೆ ಅನುಷ್ಠಾನ ಮಾಡ್ಕೊಂಡು ಬರ್ತಾ ಇದ್ದೆ. ಬಂದಾಗ ಒಂದ್ಸರಿ ಇದನ್ನ ಓದ್ದೆ, ಅದು ಜ್ಞಾನನಿಧಿ. ಆ ಜ್ಞಾನನಿಧಿನ ಓದ್ದೆ. ಅವಾಗ ಭಗವಂತ ನಮ್ಮ ಕರ್ಮಗಳನ್ನ ಯಾವ ರೀತಿ ಕಳಿತಾನೆ ಅನ್ನೋ ಅನುಭವಗಳಾಗ್ಬಿಟ್ವು. ಅದು ಹೇಗೆ ಅಂತ ಅಂದ್ರೆ, ಜ್ಞಾನನಿಧಿ ಪಾರಾಯಣ ಮಾಡ್ತಾ ಇದ್ದೆ, ಇನ್ನೊಂದು ಸ್ವಲ್ಪ ಇತ್ತು. ಆಗ ನಾನು ಸ್ವಲ್ಪ ಹಿಂದೆ, ಒಂದು 20 ವರ್ಷದ ಹಿಂದೆ ಬೆಂಗಳೂರಾಗ ಒಬ್ಬರಿಗೆ 3,500,000 ಕೊಡ್ಬೇಕಾಗಿತ್ತು. ಬಹಳ ಸಾತ್ವಿಕ ಮನುಷ್ಯ ಆತ. ಆತಂದು ಆ ಪರಿಸ್ಥಿತಿ ಒತ್ತಡಕ್ಕೆ, ನನ್ ಸ್ವಂತದ್ದಕ್ಕಲ್ಲ, ಈ ಬೇರೆಯವರಿಗೋಸ್ಕರ, ಬೇರೆಯವ್ರಿಗೆ ಅನುಕೂಲ ಮಾಡಕ್ಕಾಗಿ ಅವ್ರದ 3,500,000 ತಗೊಂಡು ನಾನು ಅವ್ರಿಗೆ ಹೇಳ್ದಾಗ ಬಂದ್ಬಿಟ್ಟು ಈ ಕಡೆ. ಅದು ಮತ್ತೆ ನನ್ಗೆ ಹೋಗಿ ಕೊಡೋ ಅಂತ ಪರಿಸ್ಥಿತಿನೂ ಇಲ್ಲ. ನಾವ್ ಅಲ್ಲಿ ಮತ್ತೆ ಹೋಗೋ ಹಂಗೆ ಇಲ್ಲ. ಅದು ಬೇರೆಯವರಿಗಾಗೆ, ನನ್ನ ಸ್ವಂತ ವಿಚಾರಕ್ಕಲ್ಲ. ಆ ತರ ಆಗಿ ನನಗೆ ತುಂಬಾ ಕೊರಿತಾ ಇತ್ತು. ನಾನು ಅವ್ರಿಗೆ ಮೋಸ ಮಾಡ್ಬಿಟ್ಟೆ, ನಾವು ಯಾರಿಗೂ ಆ ತರ ಮಾಡಿಲ್ಲ ಅಂಥದ್ದು. ಆ ಮನುಷ್ಯಗೆ ನಾನು ಹೇಳು ಬರಲಿಲ್ಲ, 3,500,000 ನಾನು ಎತ್ತಾಕ್ಬಿಟ್ನಲ್ಲ, ಎಂಥ ಅನ್ಯಾಯ ಮಾಡ್ಬಿಟ್ಟೆ ಅಂತ ಬಹಳ ಮನಸ್ಸಿಗೆ ಕೊರಿಯೋದು. ಅದು ಒಂದು 25 ವರ್ಷದ ವಿಚಾರ. ಆದ್ರೂ ನನ್ನ ಮನಸ್ಸಲ್ಲಿ ಅಷ್ಟು ಕೊರಿತಾ ಇತ್ತದು, ನಾನು ಮೋಸ ಮಾಡಿದೆ ಅಂತ. ಆ ಜ್ಞಾನನಿಧಿ ಓದ್ತಾ 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 ಇನ್ನೊಂದು ಸ್ವಲ್ಪ ಅದರಲ್ಲಿ ಇದೆ.
ಒಂದು ಕನಸು. ಆ ಕನಸಲ್ಲಿ ಅಪ್ಪಾಜಿ ಇದಾರೆ, ಇನ್ನ ಎಲ್ಲ ತುಂಬಾ ದೊಡ್ಡ ಫಂಕ್ಷನ್ನು. ಅವರು ನಾನು ಯಾರಿಗೆ ದುಡ್ಡು ಕೊಡ್ಬೇಕಾಗಿತ್ತೋ ಅವ್ರು ಆ ಫಂಕ್ಷನ್ನಿಗೆ ಬಂದು ಒಂದು ಚೇರ್ ಮೇಲೆ ಹಿಂಗೆ ಕುತ್ಕೊಂಡಿದ್ದಾರೆ. ಅವಾಗ ಅಪ್ಪಾಜಿ ಬಂದು ಅವರಿಗೆ ತಾಂಬೂಲ ದಕ್ಷಿಣೆ ಕೊಡಪ್ಪ ಅಂತ ಅಂದ್ರು. ಅವಾಗ ಆ ದುಡ್ಡು ತೆಗೆದು ಅದರಲ್ಲಿ ಇಟ್ಟು ಅದು ಎಷ್ಟಿದೆ ಅಂತ ನೋಡ್ತೀನಿ, ಅದು 3,500 ಇತ್ತು. ಅವಾಗ ಓಹೋ, ನಮ್ಮ ಕರ್ಮನ ನಾವು ಮಾಡಿದ ಪಾಪಗಳನ್ನ ಇವರು ಈ ರೀತಿ ತೊಳಿತಾ ಇದ್ದಾರೆ, ನಮ್ಮನ್ನ ಶುದ್ಧಿ ಮಾಡ್ತಾ ಇದ್ದಾರೆ ಇವರು, ನನ್ನ ಆ ಋಣವನ್ನ ನನಗೆ ಬಗೆಹರಿಸಕ್ಕೆ ಇವ್ರು ಈ ತರ ಮಾಡಿದ್ರು ಅನ್ನೋ ಒಂದು ಅನುಭವ ಆಗ್ಬಿಡ್ತು. ಅವಾಗ ಆ ತರ ನಾನು ಅವರಿಗೆ ದುಡ್ಡು ಕೊಟ್ಟು ನಮಸ್ಕಾರ ಮಾಡಿ ಬಂದೆ. ಅವಾಗ ಬೆಳಿಗ್ಗೆ ಎದ್ದು ಬಂದೆ, ಅಲ್ಲೇ ಕೆಂಗ್ಲಗೆ ಹುಣಸೆ ಮರದ ಕೆಳಗೆ ಇದ್ರು. ಅವಾಗ ಈ ವೃತ್ತಾಂತ ಎಲ್ಲ ಹೇಳಿದೆ. ಅಪ್ಪ, ಹೀಗೆ ನಾವು ಒಬ್ರಿಗೆ ನಾನು ಹೀಗೆ ಮೋಸ ಮಾಡಿಬಿಟ್ಟಿದ್ದೆ, ಆ ಪರಿಸ್ಥಿತಿ ಒತ್ತಡಕ್ಕೆ ಬೇರೆಯವ್ರಿಗೋಸ್ಕರ ಮಾಡಿದ್ದು, ನಾನು ಸ್ವಂತದಕ್ಕಲ್ಲ. ಅದು ಮನ್ಸಲ್ಲಿ ಕೊರಿತಾ ಇತ್ತು. ಜ್ಞಾನನಿಧಿ ಓದಿ ಇನ್ನೊಂದು ಸ್ವಲ್ಪ ಇತ್ತಪ್ಪ, ಅವತ್ತು ಈ ತರ ಕನಸು ಬಿದ್ದು ನೀವೇ ಆ ಋಣನ ಬಗೆಹರಿಸಿದ್ರಿ ಅಪ್ಪ ಅಂತ ಹೇಳಿದೆ. ಅವಾಗ ಅವರು ಹೌದೇನಪ್ಪ, ಆಯ್ತಪ್ಪ, ಭಗವಂತ ಮತ್ತೆ ಅದನ್ನ ಹಾಗೆ ಶುದ್ಧಿ ಮಾಡ್ಕೋತ ಬರ್ತಾನೆ ಕಣಪ್ಪ, ಭಗವಂತಂದೆ ಕಣಪ್ಪ ಅದೆಲ್ಲ. ಅವರಿಗೆ ನಾವು ಪ್ರಿಯವಾಗ್ಬೇಕಷ್ಟೇ ಭಗವಂತನಿಗೆ, ಉಳಿದದ್ದೆಲ್ಲ ಅವನ್ ನೋಡ್ಕಂತಾನೆ ಅಂತ ಅವರು ಹೇಳ್ತಾ ಇದ್ರು. ಅವ್ರೆಂದ ನಾನ್ ಮಾಡ್ತಾ ಇದ್ದೀನಿ, ನಾನೇನೆಲ್ಲ ಮಾಡ್ತೀನಿ ಅಂತ ಅವ್ರು ಎಂದೂ ಹೇಳ್ತಿರ್ಲಿಲ್ಲ. ಹೌದಪ್ಪ ಭಗವಂತ ಅಂಬೋದು. ಅವಾಗ ನಮಗೆ ಮನ್ಸಿಗೆ ಬರೋದು, ಅಯ್ಯೋ ಅವರೇ ಭಗವಂತ ಆದ್ರೂ ನೋಡು ಅವರು ಹೆಂಗೆ ಭಗವಂತ ಮಾಡ್ತಾನಪ್ಪ ಇದನ್ನೆಲ್ಲ ಅಂತಾರೆ. ಒಂದು ಮಾತನ್ನು ಅವರು ನಾನ್ ಮಾಡ್ತೀನಿ, ಆಯ್ತಪ್ಪ ಇಲ್ಲೇಳಪ್ಪ ನೋಡ್ತೀನಿ ಅಂತ ಹೇಳಲ್ಲ. ನಾವು ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ನಾನು ನಂದು ಹೆಸರು ಮೊದ್ಲು ಹಾಕು, ನಾನ್ ಮಾಡಿದೆ ಅಂತ ಹೀಗೆ ಎಲ್ಲ ಹೇಳ್ತೀವಲ್ಲ ಅಂತ, ಈ ಒಂದು ನಮ್ಮ ದೈನಂದಿನ ಬದಲಾವಣೆಗಳು ಸಹ ಬಹಳ ಆದವು. ಅದರಿಂದ ಸ್ವಲ್ಪ ಜೀವನ ಸರಳವಾಗ್ತಾ ಬಂತು. ಬೇರೆ ಈ ಆಸೆ ಇವೆಲ್ಲ ಸ್ವಲ್ಪ ಮುಂಚೆಯಿಂದಲೂ ನಮ್ಗೇನ ಆಸೆ ಅವೆಲ್ಲ ಅಷ್ಟಾಗಿ ಇರ್ಲಿಲ್ಲ ಆಸೆಗಳು. ಇನ್ನ ಇಲ್ಲಿ ಆಶ್ರಮದ ಅಪ್ಪಾಜಿ ಒಡನಾಟ ಆದ್ಮೇಲಂತೂ ಬೇರೆ ಯಾವ ವಿಚಾರವೂ ನಮ್ಮ ಹತ್ರನೇ ಬರ್ತಾ ಇರ್ಲಿಲ್ಲ. ಹಾಗೂ ಬರೀ ಆಶ್ರಮ ಆತು, ಇದ್ದುದ್ರಾಗೆ ಸ್ವಲ್ಪ ಕೆಲ್ಸದ ಕಡೆ. ಈಗ 1-2 ವರ್ಷದ ಕೆಳಗೆ ಒಂದು ಶ್ರೀಪಾದ ವಲ್ಲಭರ ಜಯಂತಿ ದಿನ ಒಂದು ಕನಸು ಬಿತ್ತು. ಆ ಕನಸು ಏನಂದ್ರೆ, ಅಪ್ಪಾಜಿ ಒಂದು ಮಂಚದ ಮೇಲೆ ಅಪ್ಪ ಮಲಗಿದ್ದಾರೆ. ಆ ಮಂಚದ ಕೆಳಗಡೆ ಒಂದು ವರ್ಷದ್ದೊಂದು ಮಗು, 1.5-2 ವರ್ಷದ್ದೊಂದು ಮಗು, ಆ ಮಗು ಆಡ್ತಾ ಇದೆ. ನಾನು ಹೋಗಿ ಆ ಮಗುನ ಎತ್ಕೊಂಡು ಹಿಂಗೆ ನಿಂತ್ಕೊಂಡೆ. ಅವಾಗ ಅಪ್ಪ, ನೀನು ಆ ಪೂಜೆಗೆ ಯಾಕಪ್ಪ ಬರ್ಲಿಲ್ಲ ಅಂದೆ. ಅವಾಗ ಅಪ್ಪ, ಹಿಂಗೆ ಸ್ವಲ್ಪ ಕೆಲ್ಸ ಇತ್ತು ಕಣಪ್ಪ ಅಂದೆ. ಹೌದೇನು, ನೀನು ಈ ಸರಿ ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೇಳಪ್ಪ ಅಂತ ಬೇಜಾರಾಗಿ ಅಂದ್ರು. ಅವಾಗ ಓಹೋ, ನಾವು ಕೆಲಸದ ಕಡೆ ಹೆಚ್ಚು ಗಮನ ಕೊಡ್ತೀವಿ, ಭಗವಂತನ ಕಡೆ ನಮ್ಮನ್ನ ನಿಜವಾಗಿ ಶುದ್ಧಿ ಪಾವನ ಮಾಡೋ ಭಗವಂತನ ಕಡೆ ನಾವು ಗಮನ ಹರಿಸಲ್ಲ, ನಾವು ವ್ಯವಹಾರಕ್ಕೆ ಸಂಸಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ನನಗೆ ಮನಸ್ಸಿಗೆ ಬೇಜಾರಾಗ್ಬಿಡ್ತು. ನಾವು ಎಷ್ಟು ಕೀಳು ಮಟ್ಟದಾಗ ಇದ್ದೀವಲ್ಲ ಅಂತ. ಅಪ್ಪ ಆಯ್ತಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿದೆ ಕನ್ಸಲ್ಲೇ. ಅವಾಗ ತಿರುಗ್ ದಿನ ಬಂದು ಅಪ್ಪಂಗೆ ಹೇಳಿದೆ. ಅವಾಗ ಅಪ್ಪ ಆಯ್ತಪ್ಪ ಅಂದ್ರಷ್ಟೇ, ಮತ್ತೇನು ಹೇಳಲಿಲ್ಲ. ಮತ್ತೆ ಈ ಕೆಲಸ ಇದೆಲ್ಲ ಇವನು ಪೂರ್ತಿ ಬಿಟ್ಬಿಟ್ಟದಾನೆ ಅಂತ ಹೇಳಿ ಅಪ್ಪ ಏನು ಹೇಳಲಿಲ್ಲ, ಆಯ್ತಪ್ಪ ಅಂತ ಅಂದ್ರು. ಮನ್ಸಿಗೆ ಬಂತು, ಓಹೋ ಅಪ್ಪ ಹೇಳಿದರೆ ನಾನು ಕಡಿಮೆ ಮಾಡ್ಕೋಬೇಕು ಅಂತ. ಅದು ಪರೀಕ್ಷೆ ಹೇಗಿರುತ್ತೆ ಅಂದ್ರೆ, ಅದು ಕನ್ಸು ಬಿದ್ದು 2-3 ದಿನದಲ್ಲೇ ನನಗೆ ಹೆಚ್ಚು ಆಕರ್ಷಕವಾದ, ಹೆಚ್ಚು ಫೀಸ್ ಬರೋ ಅಂತ ಕೆಲಸ ಬಂದ್ಬಿಡ್ತು. ಒಂದು ಪೆಟ್ರೋಲ್ ಬಂಕು, ಒಂದು ಹಾರ್ಡ್ವೇರು ಎಲ್ಲ ದೊಡ್ಡ ಲೆಕ್ಕ ಅದು. ಅದು ಬಂದ್ಬಿಡ್ತು. ಅವರು ಇಲ್ಲ ಸರ್ ನೀವೇ ಮಾಡ್ಬೇಕು ಇವನ್ನ, ಒಬ್ರದೇ 2 ಅದು ಬಂದ್ಬಿಟ್ವು. ಅವಾಗ ನಂಗೆ ಇದಾಗ್ಬಿಡ್ತು, ಯೋಚನೆ ಬಂದ್ಬಿಡ್ತು, ಓಹೋ ಕನ್ಸಲ್ಲಿ ಬಂದು ಹೇಳಿದಾರಲ್ಲ ಅದಕ್ಕೆ ಇದು ಬಂದಿರೋದು ಅಂತ. ಅವರಿಗೆ ನಾನು ಕೈ ಮುಗಿದು ಹೇಳ್ಬಿಟ್ಟೆ, ಇಲ್ಲ ದಯವಿಟ್ಟು ನಾನು ಮಾಡೋದಿಲ್ಲ, ನಿಮಗೆ ಕೆಲಸ ಆಗ್ಬೇಕು ತಾನೆ, ನಾನು ಬೇರೆಯವ್ರ ಹತ್ರ ಹೇಳ್ತೀನಿ, ಅಂತ ಹತ್ರ ಹೋಗಿ ನೀವು ಮಾಡ್ರಿ ಅಂತ ಹೇಳಿ ಅವರಿಗೆ ಒಪ್ಪಿಸ್ದೆ. ಅವಾಗಿಂದ ಹಾಗೆ ಅದನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದೆ. ಅದು ಅವರ ಇರುವಿಕೆ ಅವೆಲ್ಲ ಎಷ್ಟು ನಮಗೆ ಅನುಭವಕ್ಕೆ ಬರೋವು ಅಂತಂದ್ರೆ, ಆ ಭಗವಂತ ನಮಗೆ ಆಸೆ ತೋರಿಸೋದು, ಮತ್ತೆ ಇಲ್ಲಿ
ಪರಿಸ್ಥಿತಿ ಬಿಕ್ಕಟ್ಟು ಮಾಡೋದು ಅದೆಲ್ಲ ಎಷ್ಟು ಚೆನ್ನಾಗಿ ನಮಗೆ ಅದೇ ಘನ ಅನುಭವ ಅಂತ. ಈ ಘನ ಅನುಭವ ಬುಕ್ಕು ಹೆಸರು ನಂಗೆ ಮೊದಲು ಅರ್ಥ ಆಗಿರ್ಲಿಲ್ಲ. ಇದೇನಿದು ಘನ ಅನುಭವ ಅಂತ ಅಂದ್ರೆ ಏನು ಅನ್ನೋದು ನಿಜಕ್ಕೂ ಆ ಪದದ ಅರ್ಥನೇ ಗೊತ್ತಾಗಿರ್ಲಿಲ್ಲ. ಆಮೇಲೆ ಅರ್ಥ ಆಯ್ತು, ಓಹೋ ಇದೇ ಘನ, ಅವನು ಎಲ್ಲಾ ಕಡೆ ತುಂಬಿರೋದ್ರ ಅನುಭವ ನಮ್ಗೆ ಆಗದೆ ಈ ಘನ ಅನುಭವ ಅನ್ನೋದು ಗೊತ್ತಾಗ್ಬಿಡ್ತು. ಈಗ 1-2 ವರ್ಷದಿಂದ ಸ್ವಲ್ಪ ವ್ಯವಹಾರದೊಳಗೆ ಸ್ವಲ್ಪ ಬಿಕ್ಕಟ್ಟು ಎಲ್ಲ ಆಯ್ತು. ಎಲ್ಲ ಆಗಿ ಒಂದ್ ಸ್ವಲ್ಪ ಬೇಜಾರಾಗ್ಬಿಟ್ಟು ಈ ಕೆಲ್ಸನೂ ಬೇಡ ಏನು ಬೇಡ ಅಂತ. ಅಷ್ಟೊತ್ತಿಗೆ ಇವನೆಲ್ಲಿ ಇದನ್ನ ಕೈ ಬಿಟ್ಬಿಡ್ತಾನೋ ಅಂತ ಕರೆಕ್ಟ್ ಆಗಿ ಮತ್ತೆ ಫೀಸುಗಳು ಬರವು. ಇವನು ಎಲ್ಲದು ಕೈಯು ಬಿಗಿಯ ಕಟ್ಟಾಗಿ ಇವನಿಗೆ ಹೊರಗಿನ ಪರಿಸ್ಥಿತಿಯು ಬಿಕ್ಕಟ್ಟಾಗಿ ಇವನು ಈ ತರ ಆಗಿದೆ ಅಂತ ಮತ್ತೆ ತಕ್ಷಣ ಫೀಸುಗಳು ಅವನ್ನ ಬರವು ಬಂದ್ಬಿಡವು. ಅವಾಗ ನನಗೆ ಅನ್ಸೋದು, ಅಯ್ಯೋ ಭಗವಂತ, ಅಲ್ಲಪ್ಪ ಹೀಗೆ ಫೀಸ್ ಕೊಟ್ಟು ನನಗೆ ಸಮಾಧಾನ ಮಾಡ್ತೀಯಲ್ಲಪ್ಪ ನೀನು, ನನಗೆ ಇನ್ನೂ ಸಮಾಧಾನ ಕೊಡಪ್ಪ, ಇನ್ನೂ ಉನ್ನತವಾದ ಸಮಾಧಾನ ಕೊಡು. ಆ ಫೀಸುಗಳು ಬಂದ್ರೆ ನನಗೆ ಆ ತರ ಬಂದ್ಬಿಡೋದು. ನನಗೆ ಸಮಾಧಾನ ಮಾಡಕ್ಕೆ ಭಗವಂತ ಇನ್ನೂ ಸ್ವಲ್ಪ ದಿನ ಇದ್ರಾಗ ನಿಂತಗ ಅಂತ ಹೇಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅಂದು ಮತ್ತೆ ಅವ್ರನ್ನೇ ಬೇಡ್ಕೆತ್ತಿದ್ದೆ, ಅಪ್ಪ ಹೀಗೆ ಫೀಸ್ ಕೊಟ್ಟು ನನಗೆ ಸಮಾಧಾನ ಕೊಡ್ಬೇಡಪ್ಪ, ಸಂತೋಷ ಕೊಡ್ಬೇಡ, ಇದೇನು ಇಲ್ಲದೆ ಇದ್ರು ನನಗೆ ಇರೋ ಅಂತ ಸಮಾಧಾನ ಸಂತೋಷ ಕೊಡಪ್ಪ, ನನಗೆ ನಿಜವಾಗಿ ಅದು ಬೇಕು ಕಣಪ್ಪ ಅಂತ ನಾನು ಮನಸ್ಸಿನಾಗ ಮತ್ತೆ ಸಂಕಲ್ಪ ಮಾಡ್ಕೊಂಡು ನಮಸ್ಕಾರ ಮಾಡೋದು. ಹೀಗೆ ಸುಮಾರು ಅನೇಕ ಸಂದರ್ಭಗಳು ಪರಿಸ್ಥಿತಿಗಳು ಅವೆಲ್ಲ ಬಂದ್ಬಿಟ್ವು. ಅದು ಹಾಗ ಭಗವಂತನ ಅನುಸಂಧಾನ ಮನಸ್ಸಲ್ಲಿ ನಡೆಯದೆ ನನಗೆ ಒಂದು ಆನಂದ. ಈಗ ನಮ್ ಬೆಳಿಗ್ಗೆ ಮುಂಚೆ ಎದ್ರು ನಾನು ಧ್ಯಾನ ಮಾಡ್ತಿರ್ಲಿಲ್ಲ, ಬಹಳ ಹೊತ್ತು ನಂಗೆ ಕುತ್ಕೊಳ್ಳಕ್ಕೂ ಆಗ್ತಿರ್ಲಿಲ್ಲ, ಏನೂ ಇಲ್ಲ. ಇವೇ ಏನಾದ್ರೂ ವಿಚಾರ ಬಂದ್ಬಿಟ್ರೆ ಬೆಳಕರಿಯವರೆಗೂ ಅದೇ ವಿಚಾರದಾಗೆ ನಡೀತಾ ಇದ್ದೆ. ಹೀಗೆ ಆಗಿ ಆಮೇಲೆ ನಮ್ಮ ನಡೆ ನುಡಿ ಇವೆಲ್ಲ ಪರಿಶುದ್ಧ ಆಗದೇನೆ ಭಗವಂತನ ನಮ್ಮ ಹತ್ರ ಬರೋದಿಲ್ಲ ಅನ್ನೋ ಭಾವ ಬಂದ್ಬಿಡ್ತು. ಇದಕ್ಕೇನ್ ಮಾಡೋದು, ಏನಾದ್ರೂ ಸಾಧನೆ ಇದೆಯಾ ಅಂತ ಹೇಳಿ ಇಲ್ಲಿ ಅಪ್ಪಾಜಿನ ಈಗ ನಾವೇನನ್ನ ತ್ಯಾಗ ಮಾಡಿದ್ರೆ, ಏನನ್ನ ಸೇವೆ ಮಾಡಿದ್ರೆ ಅಂತ ಅಪಾರವಾಗಿ ಭಗವಂತಗಾಗಿ ನಾವ್ ಏನಾದ್ರೂ ಸೌಕಂಡಿದ್ರೆ ನಾವು ಭಗವಂತನ ಅಪ್ಪ ಮುಂದೆ ಹೇಗ್ ಮಾಡ್ಲಿ ಅಂತ ಕೇಳ್ಬೋದು. ನಾವೇನೂ ಮಾಡ್ತಾ ಇಲ್ಲ, ನಮ್ಮ ಪ್ರಪಂಚ ನಾವು ಮಾಡ್ತಾ ಇದ್ದೀವಿ, ಮಂತನ ನಡೆಸ್ತೀವಿ, ಆಫೀಸ್ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಏನೋ ಇದನ್ನ ಒಂಚೂರು ಸೈಡಿಗೆ ನಾವು ಭಕ್ತಿ ಅಂತ ಮಾಡ್ಕೊಂಡು ಅಪ್ಪ ಏನಾದ್ರೂ ಸಾಧನೆ ಹೇಳಪ್ಪ ಅಂತ ಕೇಳೋದ್ ಹೆಂಗೆ? ಅದೊಂಥರ ನನಗೆ ನಾಚಿಗೆ ಅನ್ಸೋದು. ಅಪ್ಪಾಜಿ ಹತ್ರ ಇಂಥ ದೊಡ್ಡ ವಿಚಾರಗಳು ಮಾತಾಡಕ್ಕೆ ನಾವು ಅದಕ್ಕೆ ಯೋಗ್ಯರಲ್ಲ. ನಾವೇನ್ ಎಲ್ಲ ತ್ಯಾಗ ಮಾಡಿ ಬಂದಿದೀವ ಅದನ್ನ ಕೇಳೋದಿಕ್ಕೆ ಅವ್ರ ಹತ್ರ? ಏನೂ ಇಲ್ಲ. ನಾವು ಅದರಲ್ಲೇ ಇದ್ದು ನಾವು ಇದನ್ನ ಬಗ್ಗೆ ಕೇಳಕ್ಕೆ ನಾಚಿಗೆ ಅಂತ ಅನ್ಸೋದು. ಅವಾಗ ಒಂದ್ಸರಿ ವೆಂಕಟಾಪುರಕ್ಕೆ ಹೋದೆ. ವೆಂಕಟಾಪುರದಲ್ಲಿ ನಾಗಲಿಂಗ ಸ್ವಾಮಿಯವ್ರನ್ನ ಹೀಗೆ ಏನಾದ್ರೂ ಒಂಚೂರು ಸಾಧನೆ ಬಗ್ಗೆ ಹೇಳ್ರಿ ಅಂತ ಅಂದೆ. ಅವಾಗ ಅವರು ಸುಮಾರು ವಿಚಾರಗಳು ಹೇಳಿದ್ರು. ನೋಡಪ್ಪ, ಸಾಧನೆ ಅಂತ ಅಂದ್ರೆ ಏನೂ ಇಲ್ಲ, ಮೊದಲು ಈ ಧ್ಯಾನ ಇವೆಲ್ಲ, ಯೋಗ ಧ್ಯಾನ ಇವೆಲ್ಲ ಒಂದು 10% ಅಷ್ಟೇ. ಇನ್ನ 90% ನಾವು ಶುದ್ಧಿ ಆಗ್ಬೇಕು. ಮೊದಲು ನಾವು ಶುದ್ಧಿಯಾಗಿ ನಮ್ಮ ಒಳಗಡೆ ಎಲ್ಲ ಈ ಪ್ರಕೃತಿಗೂ ನಮ್ಮ ಒಳಗಡೆ ನಡೆಯೋದಕ್ಕೂ ಎಲ್ಲ ಸಮ ಆಗ್ಬೇಕು. ನಮ್ಗೆ ಯಾವುದ್ರಲ್ಲೂ ವ್ಯತ್ಯಾಸ ಕಾಣಬಾರ್ದು. ನಮ್ಗೆ ಯಾವುದೋ ಒಂದು ಕೆಟ್ಟ ವಾಸನೆ ಬರ್ತಾ ಇದ್ರು ಅದು ನಮಗೆ ಸುವಾಸನೆಯಾಗಿ ಪರಿವರ್ತನೆ ಆಗ್ಬೇಕು. ಆ ಥರ ನಮ್ಮ ದೃಷ್ಟಿಕೋನ ಇರ್ಬೇಕು. ನೀನ್ ಯಾರನ್ನೂ ದ್ವೇಷಿಸಬಾರ್ದು, ಎಲ್ಲರನ್ನೂ ಒಂದೇ ಸಮದಲ್ಲಿ ನೀನು ನೋಡ್ಬೇಕು. ಯಾವುದೇ ದ್ವೇಷ, ಅಸೂಯೆ, ದುರಾಸೆ, ಅತಿ ಆಸೆ ಇವೆಲ್ಲ ನಿನ್ನ ಹತ್ರ ಏನೂ ಇರಬಾರ್ದು. ಅವೆಲ್ಲ ನಿನ್ನಲ್ಲಿ ಏನೂ ಇಲ್ಲ ಅಂದಾಗ ನಿನ್ನೊಳಗೆ ಭಗವಂತ ಪ್ರವೇಶ ಮಾಡ್ತಾನೆ. ನೋಡಪ್ಪ, ಅದೇ ಸಾಧನೆ. ನೀನು ಧ್ಯಾನ ಮಾಡಿದೇಟಿಗೆ ಸಾಧನೆ ಆಗಲ್ಲ, ಭಗವಂತ ಒಲಿಯಲ್ಲ. ನೀನು ಪ್ರಾಣಾಯಾಮ ಮಾಡಿದೇಟಿಗೆ ಭಗವಂತ ಒಲಿಯಲ್ಲ. ಇದು ಮುಖ್ಯ ಸಾಧನೆ. ಮೊದಲು ನಾವು ಮನುಷ್ಯ ಆಗ್ಬೇಕು ಮೊದಲು. ಆಮೇಲೆ ನಾವು ಮೊದಲು ಮನುಷ್ಯ ಆದ್ರೆ ಮನುಷ್ಯನಿಂದ ಮುಂದಿನ ಹೆಜ್ಜೆ ಭಗವಂತ. ಅದಕ್ಕೆ ನಾವು ಮನುಷ್ಯರೇ ಆಗಿಲ್ದೆ ನಾವು ಸಾಧನೆ ಮಾಡಿದ್ರೆ ಆಗುತ್ತೇನಪ್ಪ ಅಂತ. ಅವಾಗ ಭಾರಿ ಸಂತೋಷ ಆಗ್ಬಿಡ್ತು. ಎಂಥ ವಿಚಾರ ಹೇಳಿದ್ರಲ್ಲ ಅಂತ ಅವರಿಗೆ ನಮಸ್ಕಾರ ಮಾಡಿ ಇಲ್ಲಿಗೆ ಬಂದೆ. ಅಪ್ಪಾಜಿ ಹತ್ರಕ್ಕೆ ಬಂದೆ. ತಿರುಗ್ ದಿವ್ಸ ಬಂದೆ. ಏನಪ್ಪ ಅಂತಂದ್ರು. ಅಪ್ಪ ಹಿಂಗೆ ವೆಂಕಟಾಪುರಕ್ಕೆ ಹೋಗಿದ್ದೆ ಕಣಪ್ಪ ಅಂತ ಅಂದೆ. ಹೌದೇನು, ಅವ್ರೇ ಏನ್ ಹೇಳಿದ್ರಪ್ಪ ಅಂದ್ರು. ಅಪ್ಪ ಹೀಗೆ ಸಾಧನೆ ಬಗ್ಗೆ ಏನೋ ಕೇಳಿದ್ದಕ್ಕೆ ಅವರು ಈ ತರ ಹೇಳಿದ್ರು ಕಣಪ್ಪ,
ಮೊದಲು ನಾವು ಮನುಷ್ಯರಾಗ್ಬೇಕು, ಈ ರಾಗ ದ್ವೇಷಗಳನ್ನೆಲ್ಲ ಬಿಡ್ಬೇಕು, ನಮಗೆ ಆಸೆಗಳು, ಈ ದುರಾಸೆಗಳು ಇವೆಲ್ಲ ನಮ್ಮಲ್ಲಿ ಏನೂ ಇರಬಾರ್ದು, ನಾವು ಎಲ್ಲದೂ ಸಮದೃಷ್ಟಿ ಒಳಗೆ ನೋಡ್ಬೇಕು, ಆಗ ನಮ್ಮ ಮನಸ್ಸು ಶುದ್ಧವಾಗ್ತದೆ, ಆಗ ನಿನ್ಗೆ ಅದೇ ಸಾಧನೆ ಆಗುತ್ತೆ ಅಂತ ಹೇಳಿದ್ರು ಕಣಪ್ಪ ಅಂದೆ. ಅಪ್ಪಾಜಿಂದು ತುಂಬಾ ಸಂತೋಷಪಟ್ಟು, ಹೌದು ಕಣಪ್ಪ, ಮೊದಲು ನಾವು ಇವನ್ನ ಅಳವಡಿಸ್ಕೋಬೇಕು ಜೀವನದಾಗೆ, ಒಳ್ಳೆಯವನ್ನ, ಕರುಣೆ, ನ್ಯಾಯ, ನೀತಿ, ಭಕ್ತಿ, ಧರ್ಮ ಇವನ್ನೆಲ್ಲ ನಮ್ ಸಾಧ್ಯವಾದಷ್ಟು ಕೈಲಾದಷ್ಟು ನಾವು ಪಾಲನೆ ಮಾಡ್ಬೇಕು ಕಣಪ್ಪ, ಅವಾಗ ತಾನಾಗೆ ಭಗವಂತ ಒಲಿತಾನೆ ಅಂತ ಹೇಳಿದ್ರು. ಅವಾಗ ಆಯ್ತು ಅಂತ ಇದು ಒಂದು ಒಳ್ಳೆ ಇದು ಸಿಕ್ತು ಅಂತ ಅವತ್ತಿನಿಂದ ನನ್ನ ಜೀವನ ಬಹಳ ರೀತಿ ಬದಲಾಗ್ಬಿಡ್ತು. ಈಗ ದ್ವೈತ ಅದ್ವೈತ ಅಂತ ಅವೇನೇನೋ ಹೇಳ್ತಾರೆ, ಅವು ನಮಗೆ ಪದದ ಹೆಸರು ಗೊತ್ತಿಲ್ಲ. ನನ್ನ ಜ್ಞಾನನಿಧಿ ಓದಿದ್ರಿಂದ ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದು ಅನ್ನೋದು ಗೊತ್ತಾಯ್ತು. ಅದನ್ನ ನಮ್ಮ ಜೀವನದಲ್ಲಿ ನಾವು ಹೆಂಗ ಅಳವಡಿಸ್ಕೋಬೇಕು, ನಾವು ಅದ್ವೈತಿಗಳಾಗಕ್ಕೆ, ಅಪ್ಪ ನಾನೇ ಅದ್ವೈತಿ ಆದ್ರೂ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ, ನಾವು ಅದ್ವೈತಿಗಳಾಗೋದು ಹೆಂಗೆ ಅಂದ್ರೆ ನಮ್ಮಲ್ಲಿ ಎರಡು ಮನಸ್ಸು ಇದೆ. ನಾವು ಆಶ್ರಮಕ್ಕೆ ಬಂದಾಗ ಅಪ್ಪಾಜಿ ಹತ್ರ ಇದ್ದಾಗ ನಮ್ಮ ಮನಸ್ಸು ಒಂದ್ ರೀತಿ ಇರುತ್ತೆ, ಭಕ್ತಿ ಇಂದ ತುಂಬಿರುತ್ತೆ. ಅದೇ ನಾವು ಆಶ್ರಮ ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕಿಟ್ರೆ ನಮ್ಮ ಮನಸ್ಸು ಪೂರ್ತಿ ವ್ಯವಹಾರದೊಳಗೆ ಮುಳುಗಿ ಹೋಗ್ಬಿಡ್ತದೆ, ನಮ್ಮನ್ನೇನ್ ಹಿಡಿಯೋರಿಲ್ಲ ವ್ಯವಹಾರದಾಗೆ, ಆ ತರ ಆಗ್ಬಿಡ್ತೀವಿ. ಇಲ್ಲಿ ಬಂದಾಗ ಈ ತರ ಮನ್ಸಿರುತ್ತೆ, ಅಲ್ಲಿ ಹೋದಾಗ ಆ ತರ ಮನ್ಸಿರುತ್ತೆ. ಓ, ದ್ವೈತ ಅಂದ್ರೆ ಇದೆ, ನಾವು ಇದನ್ನ ಬಿಡ್ಬೇಕು. ಮೊದಲು ನಮ್ಮ ಮನ್ಸು ಒಳಗು ಹೊರಗು ಒಂದೇ ಆಗ್ಬೇಕು, ನಾವು ವ್ಯವಹಾರದಾಗೂ ಅದೇ ಮನ್ಸೇ ಇರ್ಬೇಕು, ಇಲ್ಲಿ ಬಂದಾಗ್ಲೂ ಆಧ್ಯಾತ್ಮದಾಗೂ ಅದೇ ಮನ್ಸೇ ಇರ್ಬೇಕು, ಈ ಮನಸ್ಸನ್ನ ಸಮನ್ವಯಗೊಳಿಸೋದೇ ಸಾಧನೆ ಅಂತ ಮನ್ಸಿಗೆ ಬಂದ್ಬಿಡ್ತು. ಅವತ್ತಿನಿಂದ ತುಂಬಾ ಈ ಹೊರಗಿನ ಕೆಲ್ಸಗಳು ಅವನ್ನೆಲ್ಲ ತುಂಬಾ ಸರಳೀಕರಿಸಿಕೊಂಡು ಬಂದು ಆದಷ್ಟು ಅದರಲ್ಲಿ ಪಾರದರ್ಶಕತೆ ಕಾಪಾಡ್ತಾ ಹೋದೆ. ವ್ಯವಹಾರದೊಳಗೆಲ್ಲ ಯಾವುದಕ್ಕೂ ನನಗೆ ಹೆಚ್ಚು ಮುಂಚೆಯಿಂದನೂ ಅದೇ ಸ್ವಭಾವನೆ ಹೆಚ್ಚು ಇಲ್ಲ, ಇನ್ನ ಸರಳೀಕರಿಸ್ಕೊಂಡು ಬಂದೆ ಅದನ್ನೆಲ್ಲ. ಅವಾಗ ಮನ್ಸು ಒಂದೇ ಆಗ್ಬಿಡ್ತು. ಈಗ ಆಶ್ರಮಕ್ಕೆ ಬಂದ್ರು ಅದೇ ಮನ್ಸೆ, ನನ್ ವ್ಯವಹಾರದಲ್ಲಿ ಕುತ್ಕೊಂಡ್ರು, ನನಗೆ ಆಗದೆ ಇರೋರು ಬಂದ್ರು, ಅವನು ನಂಗೆ ಫೀಸ್ ಕೊಡಲ್ಲ ಅಂತ ಒಬ್ಬ ಯಾರೋ ಮನುಷ್ಯ ಬಂದ್ರೆ ಅವ್ನು ನನಗೆ ಫೀಸ್ ಕೊಡಲ್ಲ ಅಂತ ಮನ್ಸಲ್ಲಿ ಗೊತ್ತಾಗದು. ಆದ್ರೆ ಅವನು ನನಗೆ ಏನಾದ್ರೂ ಮಾಡಿ ಇಲ್ಲಿಂದ ನಾನು ಈ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅನ್ನೋದು ಅವನ ಮನ್ಸಲ್ಲಿ. ಆದ್ರೂ ನನ್ ಮನ್ಸಿಗೆ ಗೊತ್ತಾದ್ರೂ ಅದೇ ಸಮಭಾವದಲ್ಲೇ ನಾನು ನಡೀತಾ ಇದ್ದೆ. ಆಯ್ತಪ್ಪ ಸಂತೋಷ, ಅವನು ನಾಳೆ ಬರ್ತೀನಿ ಸರ್ ಅನ್ನೋನು, ಅವ್ನು ನಾಳೆ ಬರಲ್ಲ ಕೊಡಲ್ಲ ಅಂತ ಗೊತ್ತಿದ್ರು ಆಯ್ತಪ್ಪ ಸಂತೋಷ ಅಂತ ಹೇಳ್ತಾ ಇದ್ದೆ. ಆ ತರ ಮನ್ಸು ಹಾಗೆ ಪರಿವರ್ತನೆ ಮಾಡ್ಬಿಟ್ರು. ಹಾಗೆ ಅವರ ಇವು ಗ್ರಂಥಗಳು ಮಹದಾಶ್ಚರ್ಯ, ಭಗವದಾಶ್ಚರ್ಯ, ಜ್ಞಾನನಿಧಿ, ಇವು ಶಿವ ಅನುಗ್ರಹ ಎಲ್ಲ ಓದಿದ್ದೀನಿ. ಆದ್ರೆ ನನಗೆ ಅತಿ ಹೆಚ್ಚು ಪರಿಣಾಮ ಮಾಡಿದ್ದು ಅವೆಲ್ಲ ಭಕ್ತರ ಅನುಭವ, ಇದು ಅಪ್ಪಾಜಿವೇ ಅನುಭವ. ಇವು ನನಗೆ ಅತಿ ಹೆಚ್ಚು ಇದು ಮಾಡ್ಬಿಟ್ವು, ಪರಿಣಾಮ ಬೀರ್ಬಿಟ್ವು. ಓ, ನಾವು ಜನಕ್ಕೆ ಯಾರಿಗೇನ ಒಬ್ರಿಗೆ ಸುಳ್ಳು ಹೇಳಿದ್ರೆ ಭಗವಂತ ನಮ್ಮೊಳಗೆ ಇರ್ತಾನೆ, ಅವನದನ್ನ ನೋಡ್ತಾನೆ. ಈಗ ಅವರು ಅದ್ಯಾವುದೋ ಊರಿಗೆ ಹೋದಾಗ, ನೇರ್ಲಿಗಿಗೆ ಹೋದಾಗ ರಾತ್ರಿ ಅವರು ಕಡೂರ್ ಹತ್ರ ಹೋಗಿ ರಾತ್ರಿ 2 ಗಂಟೆ ಒಳಗೆ ಇವ್ರು ಉಪವಾಸ ಮಲಗಿದಾಗ ಭಗವಂತ ಬಂದು ಅವ್ರನ್ನ ಎಬ್ಬಿಸಿ ಅವರಿಗೆ ಅಂತ ಊಟ ಕೊಟ್ಟಿದ್ದಾನೆ ಅಂದ್ರೆ ಮತ್ತೆ ಅವನು ಎಲ್ಲಿ ಅದನ್ ಭಗವಂತ? ನಮ್ಮೊಳಗಡೆನೆ ಇದ್ದಾನ ಅವನು ಇದ್ರಾಗೂ ಇಲ್ಲ, ಚಿಕ್ಕಮಂಗ್ಳೂರಾಗೂ ಇಲ್ಲ, ಕಡೂರಾಗೂ ಇಲ್ಲ, ಅವ್ನು ನಮ್ಮೊಳಗನೆ ಇದ್ದಾನೆ. ನಾವ್ ಎಲ್ಲಿರ್ತೀವೋ ಅಲ್ಲೇ ಇರ್ತಾನೆ ಭಗವಂತ ಅನ್ನೋ ಭಾವ ಮೂಡ್ಬಿಡ್ತು. ಮೂಡಿ ಅದಕ್ಕೆ ಸರಿಯಾಗಿ ಅಂಥವೇ ಕೆಲವೆಲ್ಲ ಸೂಕ್ಷ್ಮಗಳು ಮನಸ್ಸಿಗೆ ಗೋಚರ ಆಗಕ್ಕೆ ಶುರು ಮಾಡಿದ್ವು. ಆಮೇಲೆ ಈಗ ಹೋದ ವರ್ಷ ಏನೋ ಮನಸ್ಸಿಗೆ ತುಂಬಾ ತಳಮಳ ಆಗ್ಬಿಡ್ತು ನಮ್ಮ ಸಂಸಾರಿಕವಾಗಿ. ಅವಾಗ ಬಹಳ 8 ದಿವಸ ಹಗಲು ರಾತ್ರಿ ನಿದ್ದೆ ಇಲ್ಲದೆ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅದು ದೇಹದಾಗೆ ಉಷ್ಣನೂ ಜಾಸ್ತಿ ಆಗ್ಬಿಡ್ತು. ಸುಮ್ಮನೆ ರಾತ್ರಿ ಎಲ್ಲ ಕುತ್ಕೊಳ್ಳೋದು, ಜಪ ಮಾಡೋದು, ಧ್ಯಾನ ಮಾಡೋದು, ನಿದ್ದೆನೆ ಬರ್ತಾ ಇರಲಿಲ್ಲ. ಬೆಳಿಗ್ಗೆ ಮಲಗಿದ್ರು ನಿದ್ದಿಲ್ಲ, ರಾತ್ರಿ ಮಲಗಿದ್ರು ನಿದ್ದಿಲ್ಲ, ಆ ಥರ ಆಗ್ಬಿಡ್ತು. ಇದನ್ನ ಹೆಂಗಪ್ಪ ಬಗೆಹರಿಸೋದು ಅಂತ ಅವಾಗ ಒಂದು ಸ್ವಲ್ಪ ನಿದ್ದೆ ಬಂದು ಕಣ್ಣು ಹತ್ತಿದೆ. 8 ದಿನ ಆದ್ಮೇಲೆ ಅಪ್ಪ ಬಂದು ಭಗವದ್ಗೀತೆ ಉಪದೇಶ ಮಾಡಿದ್ರು. ನಮ್ಮ ಮನೆ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಒಬ್ಬ ಚಿಕ್ಕ ಹುಡುಗ, 7-8 ವರ್ಷದ ಹುಡುಗ, ಧ್ವನಿ ಅಪ್ಪಂದು.
ನನಗೆ ನನ್ನ ಹತ್ರ ಸಂಭಾಷಣೆ ಮಾಡ್ತಾ ಇರೋದು ಆ ಹುಡುಗ, ಧ್ವನಿ ಅಪ್ಪಂದು. ಅಪ್ಪ ಬಂದು ಆ ಹುಡುಗ ಬಂದು ನನ್ನ ಹೀಗ್ ಬಲಗೈನ ಹಿಡ್ಕೊಂಡು ಸಮಾಧಾನವಾಗಿರು, ನೀನು ಹೆದರ್ಬೇಡ, ನೀನು ಕ್ಷಮಿಸ್ಬಿಡು, ನೀನೇ ಕ್ಷಮಿಸ್ಬಿಡು ಆ ವಿಚಾರನ, ನೀನು ಅದನ್ನ ಹೆಚ್ಚು ತಗೊಳಕ್ ಹೋಗ್ಬೇಡ. ಭಗವದ್ಗೀತೆ ಒಳಗೆ ನಾನು ಹೇಳಿರೋದೇ ಇದು, ಕ್ಷಮೆಗಿಂತ ದೊಡ್ಡ ದೇವರು ಇನ್ನೊಂದಿಲ್ಲ. ಆ ಭಗವದ್ಗೀತೆ ಸಾರವಷ್ಟು ಕ್ಷಮೆನೆ. ಆ ಭಗವದ್ಗೀತೆ ಅಂದ್ರೆ ಅದೇ ಕ್ಷಮೆ ಅಂತಾನೆ, ಅದೇ ಭಗವಂತ, ಆ ಕ್ಷಮೆಯೇ ಭಗವಂತ. ಅದಕ್ಕೆ ನೀನು ಕ್ಷಮಿಸ್ಬಿಡು, ನೀನು ಅದನ್ನ ಮನಸ್ಸಿನಾಗ ಇಟ್ಕೋಬೇಡ ಅಂತ ಹೇಳಿ ಉಪದೇಶ ಮಾಡಿದ್ರು. ಅವಾಗ ಮನಸ್ಸಿಗೆ ಭಾರಿ ಸಂತೋಷ ಆಗ್ಬಿಡ್ತು. ಓಹೋ, ನಮ್ಮನ್ನ ಎಲ್ಲದನ್ನು ನೋಡ್ತಾ ಇರ್ತಾರೆ ಅವರು, ನಾವು ಮಾತಾಡೋದೆಲ್ಲ ಕೇಳ್ತಾ ಇರ್ತಾರೆ ಅಂತ ಅವ್ರ ಮನೇಲಿ ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ನಿದರ್ಶನಗಳು ಸಿಕ್ಬಿಟ್ಟು ಅವತ್ತಿನಿಂದ ಇನ್ನೂ ನಮ್ಮ ಜೀವನ ಪಾರದರ್ಶಕವಾಗ್ಬಿಡ್ತು. ಅವ್ರು ಎಲ್ಲದನ್ನು ಅವ್ರು ನೋಡ್ತಾ ಇದ್ದಾರೆ ಅಂದ್ರೆ ನಾವು ಸುಳ್ಳು ಯಾರಿಗೆ ಹೇಳೋಣ, ಮೋಸ ಯಾರಿಗೆ ಮಾಡೋಣ, ಸಿಟ್ಟು ಯಾರ ಮೇಲೆ ಮಾಡೋಣ, ಈ ತರ ಬಂದ್ಬಿಡ್ತು. ಇದು ಬಂದ್ರು, ಇದು ನಮ್ಮ ಒಬ್ಬರಿಗೆ ಬಂದ್ರು ಆಗಲ್ಲಲ್ಲ, ಎಲ್ಲರೂ ಇದನ್ನ ಪಾಲನೆ ಮಾಡ್ಬೇಕಲ್ಲ. ಅದು ಆ ಭಗವಂತ ನಮ್ಮ ಅಪ್ಪನ ಕೃಪೆಯಿಂದ, ಅವರ ದಯದಿಂದ ಅದು ಮನೆ ಒಳಗೆಲ್ಲ ಹಾಗೆಯೇ ವ್ಯಾಪಿಸ್ಕೊಂಡು ಬಂತು. ವ್ಯಾಪಿಸಿ ನೀವು ಜೀವನ ಈ ರೀತಿ ಬದಲಾವಣೆ ಆಯ್ತು. ಒಂದು ಎಲೆಡಿಕೆಯಿಂದ ಆಯ್ತು, ಈ ಬ್ರಹ್ಮಾನಂದ ಗುರುಗಳಿಂದ ಎಲ್ಲ ಇದು ಆಶೀರ್ವಾದ ಅಪ್ಪರ್ದು ನಿಮ್ಗೆ ಈ ರೀತಿ ಹಾಗೆ ಅರ್ಧ ಬಂತು ಅಂತ ಹೇಳ್ಬೋದಲ್ಲ ನಾನು. ಆಮೇಲೆ ಮೈಲಾರ್ಲಿಂಗಂದು ನಾನು ಇವರೇ ಮೈಲಾರ್ಲಿಂಗ ಅನ್ನೋದು ನಮ್ಮ ಅಪ್ಪನಿಗೆ ಸಾಬೀತಾಗ್ಬಿಡ್ತು ಕನ್ಸಲ್ಲಿ. ಈ ಮತ್ತೆ ನಂಗ ಅನುಭವಕ್ಕೆ ಬರೋದ್ ಹೆಂಗೆ, ನಮ್ಮ ದೇವ್ರಿಗೆ ನಮ್ಮ ದೇವ್ರು ಹೇಳ್ಕೊಟ್ಟು ಮೈಲಾರ್ಲಿಂಗ, ಅವರು ನಾನೇ ಮೈಲಾರ್ಲಿಂಗ ಅಂತ ನಮ್ಮ ಅಪ್ಪಂಗೆ ಸಾಬೀತು ಪಡಿಸಿದ್ರು. ನನ್ ಮನ್ಸಿಗೆ ಹೆಂಗ್ ಬರೋದು, ನಾನು ದೇವ್ರಿಗೆ ಒಂದಿಷ್ಟು ದುಡ್ಡು ಹಾಕಿಟ್ಟಿದ್ದೆ, ಎಲ್ಲಾ ದೇವ್ರುಗಳಿಗ ಹಾಕಿಟ್ಟಿದ್ದೆ. ನಾವು ಮೈಲಾರಕ್ಕೆ ಹೋಗದೆ ಇರೋದ್ರಿಂದ ಅದನ್ನ ಹಂಗೆ ಇತ್ತು ದುಡ್ಡು. ಅದೊಂದು 25,000ದಷ್ಟು ದುಡ್ಡಿತ್ತು. ನಾವ್ ಅಲ್ಲಿ ಹೋಗೋ ಹಂಗಿಲ್ಲ, ಅದನ್ನ ಯಾರಿಗೂ ನಾವು ತಲುಪಿಸೋ ಹಾಗಿಲ್ಲ. ಏನ್ ಮಾಡೋದು, ಅಪ್ಪಂಗೆ ನೀವು ವಿಚಾರ ಗೊತ್ತಿಲ್ಲ. ಒಂದ್ ದಿವ್ಸ ಬಂದು ಹೀಗ್ ನಮಸ್ಕಾರ ಮಾಡ್ತೀನಿ, ಎದ್ದ ತಕ್ಷಣ ಅವರೇ ಕೇಳಿದ್ರು, ನೀವು ಮೈಲಾರ್ಲಿಂಗಗೆ ದುಡ್ಡು ಹಾಕಿಟ್ಟಿದ್ಯಲ್ಲೇನಪ್ಪ ಅಂತ. ಅಪ್ಪ ಹ್ಞೂ ಕಣಪ್ಪ, ಬಹಳ ದಿವ್ಸದಿಂದ ಅದೇ, ಅದನ್ನ ಕಳ್ಸಕ್ಕಾಗಿಲ್ಲ ಕಣಪ್ಪ ಅಂದೆ. ಮೊದಲು ತಗೊಂಬರೋಗಿಲ್ಲ ದುಡ್ಡ, ಕಳ್ಸೋಣಂತೆ ಅಂದ್ರು. ನಾನು ಅಲ್ಲಿ ಇವ್ರಿಗೆ ಹ್ಯಾಕ್ ಗೊತ್ತಾಯ್ತು, ನನಗೆ ಅವಾಗ ಕೇಳ್ಬೇಕು ಅನ್ನೋಷ್ಟು ಪರಿಜ್ಞಾನ ಇಲ್ಲ, ನಿಮ್ಗೆ ಹ್ಯಾಕ್ ಗೊತ್ತಾಯ್ತಪ್ಪ ಅಂತ. ಆಮೇಲೆ ಅವ್ರಾದಾಗ ಗೊತ್ತಾಗ್ದ ಏನು, ನಮಗ್ ಗೊತ್ತಿಲ್ಲ ಅಷ್ಟೇ, ಅವ್ರಿಗೆ ಗೊತ್ತೈತೆ ಅನ್ನೋದು ನಮಗ್ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿ ಮನೆಯಿಂದ ದುಡ್ಡು ತಗೊಂಬಂದು ಕೊಟ್ಟೆ. ಅಷ್ಟೊತ್ತಿಗೆ ನಾನು ಕೊಡೋ ಅಷ್ಟೊತ್ತಿಗೆ ಸಂದೀಪಣ್ಣ ಬಂದು, ಅಪ್ಪ ನಾನು ಮೈಲಾರಕ್ಕೆ ಹೊರಟನಪ್ಪ ಅಂತ ಹೇಳಿದ್ರು. ಅವಾಗ ಅಪ್ಪ ಅದಕ್ಕೆ ಇನ್ನೂ 2,000 ಹಾಕಿ ಅದನ್ನ 27,000 ಮಾಡಿ ಮೈಲಾರಕ್ಕೆ ಕಳಿಸಿದ್ರು. ಹೀಗೆ ಇವೆಲ್ಲ ಒಂದು ಏನಾಯ್ತಂದ್ರೆ, ಅವ್ರು ನಮ್ಮನ್ನ ನಿತ್ಯ ನಮ್ಮನ್ನ ನೋಡ್ತಾ ಇದ್ದಾರೆ, ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಒಳಗೂ ಹೊರಗೂ ಅವರೇ ಎಲ್ಲ ವ್ಯಾಪಿಸಿದ್ದಾರೆ, ತುಂಬ್ಕೊಂಡಿದ್ದಾರೆ ಅನ್ನೋ ಸೂಕ್ಷ್ಮಗಳು ನಮ್ಗೆಲ್ಲಾ ರೀತಿನೂ ಗೊತ್ತಾಗ್ಬಿಡ್ತು. ಆಮೇಲೆ ಮನೆ ಒಳಗೆ ಒಂದ್ಸಾರಿ ಒಂದು ಅಮಾವಾಸ್ಯೆ ಪೂಜೆ, ಗುರುವಾರ ಅಮಾವಾಸ್ಯೆ ಪೂಜೆ ಆಯ್ತು, ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಈ ನಿರಾಕಾರದಾಗ ಅವ್ರ ದರ್ಶನ ಕೊಟ್ಟದ್ದು ಅಪ್ಪ, ಈ ಸಾಕಾರದಾಗೆ ಅವ್ರ ಕನ್ಸಲ್ಲಿ ಎಲ್ಲ ಬಂದಿದ್ದಾರೆ ಎಲ್ಲ. ಇದು ನನಗೆ ಎಚ್ಚರ ಇದ್ದ ಹಾಗೇನೆ ನಿಜವಾಗಿಲೂ ಪ್ರತ್ಯಕ್ಷವಾಗಿ ನಿರಾಕಾರವಾಗಿ ದರ್ಶನ ಕೊಟ್ಟ ಪ್ರಸಂಗ. ಅವತ್ತು ಅಮಾವಾಸ್ಯೆ ದಿನ ಗುರುವಾರ ಪೂಜೆ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋದ್ವಿ. ಮಾಮೂಲಾಗಿ ಎಲ್ಲ ಮಲ್ಕೊಳ್ಳಂತೆ ಮಲ್ಕೊಂಡ್ವಿ. 2-2:30 ಆಗಿರ್ಬೋದು, 2-3 ಗಂಟೆ, 2-3 ಗಂಟೆ ಟೈಮು. ನಾವು ಒಂಥರ ಪಟ್ 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 ಅಂತ ಈ ಪಾದಕೆ, ಬ್ರಹ್ಮಾನಂದ ಗುರುಗಳು ಪಾದಕೆ ಹಾಕಿತಾರಲ್ಲ, ಆ ಪಾದಕೆ ಸೌಂಡ್ ಬರ್ತಾ ಇತ್ತು. ನನಗೆ ಭಯ ಆಗ್ಬಿಡ್ತು. ಇಷ್ಟೊತ್ನಾಗ ಕತ್ಲಾಗೆ ಯಾರು ಪಾದಕೆ ಹಾಕೊಂಡು ಹೀಗೆ ಓಡಾಡ್ತಾ ಇದ್ರಲ್ಲ ಮನೆ ಒಳಗೆ ಅಂತ ಈಗ್ಲೂ ಮೈ ಕೂದಲೆಲ್ಲ ನೆಟ್ಟಗಾಗ್ತಾವೆ. ಅದು ಸನ್ನಿವೇಶ ನೆನಿಸ್ಕೊಂಡ್ರಿ ಅಷ್ಟು ಭಯ ಆಗ್ಬಿಡ್ತು. ಎದ್ದು ಕೂತ್ಕೊಂಡ್ರೆ ಮಾತಾಡಕ್ಕೆ ಧೈರ್ಯ ಇಲ್ಲ, ಉಸಿರೇ ಬರ್ತಾ ಇಲ್ಲ. ಯಾರು ಇರ್ಬೋದು ಇಷ್ಟೊತ್ನಾಗ ಏನು ಅಂತ. ಅವಾಗ ಏನ್ ಮಾಡೋದು ಇದು ಅಪ್ಪ ಅಂತ ಅನ್ಕೊಂಡು ರೂಮಿನ ಲೈಟ್ ಹಾಕಿದೆ. ಬಾಗಿಲು ಓಪನ್ ಇತ್ತು, ರೂಮಿನ ಲೈಟ್ ಹಾಕಿದೆ. ಬೆಳಕು ಅಲ್ಲಿ ನಡುಮನೆಗೂ ಬಿತ್ತು. ಆ ನಡುಮನೆಯಲ್ಲಿ ದೇವ್ರ ಮನೆ ಮುಂದ್ಗಡೆ ಹೀಗ್ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನನಗೆ ಆಕಾರ ಕಾಣ್ತಾ ಇಲ್ಲ,
ಆ ಪಾದಕೆ ಸಪ್ಪಳ ಕೇಳ್ತಾ ಇದೆ. ಅವ್ರು ಹೀಗೆರಡು ಪಾದಕೆ ಎತ್ತಿ ಇಡ್ತಾ ಇರೋದು ಪಾದಕೆ ಸಪ್ಪಳ ಕೇಳ್ತಾ ಇದೆ. ಹೀಗ್ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಅವಾಗ ಹೇಗಾದ್ರೂ ಆಗ್ಲಿ ಅಂತ ಮೊದಲು ಲೈಟ್ ಹಾಕಿದೆ. ಲೈಟ್ ಹಾಕಿದ್ರೆ ಏನಾದ್ರೂ ಶಬ್ದ ನಿಲ್ಲುತ್ತಾ ಏನು ನೋಡೋಣ ಅಂತ. ಲೈಟ್ ಹಾಕಿದ್ರು ಬೆಳಕಾದ್ರೂ ಆ ಶಬ್ದ ಹಾಗೇ ಬರ್ತಾ ಇದೆ. ಇನ್ನ ಅವರು ನಡೀತಾ ಇರೋದು ಆ ಪ್ರದಕ್ಷಿಣೆ ಮಾಡ್ತಾ ಇದಾರೆ ದೇವ್ರ ಮನೆ ಮುಂದ್ಗಡೆ. ಅವಾಗ ಇವನ್ನ ಇದೇನಿದು ಅಂತ ನನಗೆ ವಿಚಿತ್ರ ಹೆದರಿಕೆ, ಭಯ. ಇವ್ರನ್ನ ಎಲ್ಲ ಎಬ್ಸಿದ್ರೆ ಇವ್ರು ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಬೇಡ ಭಗವಂತ ಅವರೇ ಇದು, ಅವ್ರದೇ ಇದು, ನೋಡೋಣ ಏನಂತ ಮೆಲ್ಲಕ್ಕೆ ನಡುಮನೆಗ್ ಬಂದೆ. ನಾನ್ ನಡುಮನೆಗ್ ಬಂದ ತಕ್ಷಣ ಆ ಹೆಜ್ಜೆ ಮುಂದಕ್ಕೆ ಚಲಿಸ್ತಾ ಇದ್ದಾವೆ. ಮುಂದಕ್ಕೆ ಹೋಗ್ತಾ ಇದೆ. ನನ್ ಮುಂದೆ ಆ ಶಬ್ದ ಹಾಗೆ ಕೇಳ್ಕೇತ ಮುಂದಕ್ಕೆ ಹೋಗ್ತಾ ಇದೆ. ನಾನು ಹಾಗೆ ಮುಂದೆ ಹೋದೆ. ಅದು ಸೀದಾ ಹೋಗಿ ಗೇಟು, ಕಬ್ಬಿಣದ ಬಾಗ್ಲು ಎಲ್ಲ ಇದೆ, ಅದೆಲ್ಲ ಹಾಕಿದೀವಿ. ಆದ್ರೂ ಅದರಿಂದ ಅದು ತಡಾದು ಹೊರಗಡೆ ಹೋಗಿ ನಾನು ನೋಡ್ತಾ ಇದ್ದೀನಿ ಸ್ಪಷ್ಟವಾಗಿ. ಆ ಶಬ್ದ, ಆ ಚಪ್ಪಲಿ, ಆ ಪಾದಕೆ ಶಬ್ದ ಸೀದಾ ನಮ್ಮ ಮನೆ ನೀಟ್ ಮುಂದಕ್ಕೆ ಹೋಗಿ ಆ ಟಾರ್ ರೋಡ್ಗೆ ಹೋಗೋವರೆಗೂ ಹಾಗೆ ಶಬ್ದ ಕೇಳ್ತಾ ಇತ್ತು. ಹೀಗ್ ಪಟ್ ಪಟ್ ಅಂತ ಪಾದಕೆ ಶಬ್ದ. ಅವಾಗ ನನ್ಗೆ ಒಂದು ಕಡೆ ಭಯ ಆಗಿತ್ತು, ಆಮೇಲೆ ನನ್ಗೆ ಸಂತೋಷ ಆಗ್ಬಿಡ್ತು. ಓಹೋ, ಇದು ಅಪ್ಪ ಬಂದಿದ್ದಾರೆ. ಇದು ಅವರು, ನಾನು ನಿರಾಕಾರದಾಗೂ ಇರ್ತೀನಿ, ಸಾಕಾರದಾಗೂ ಇರ್ತೀನಿ, ನಿಮ್ ಮನೆ ಒಳಗೆ ನೆಲೆಸಿರ್ತೀನಿ, ಮನೆ ಒಳಗೆ ನಾನು ಇದೀನಿ, ನಾನು ಯಾವಾಗ ಬೇಕಾದ್ರೂ ಬರ್ತಾ ಇರ್ತೀನಿ, ನಿಮ್ಮನ್ನ ನೋಡ್ತಾ ಇರ್ತೀನಿ ಅನ್ನೋದಕ್ಕೆ ಇದು ಅವ್ರು ಈ ತರ ಅವ್ರು ನನಗೆ ಸಾಕ್ಷಿ ಸಮೇತ ಅವ್ರು ಇದನ್ನ ನನಗೆ ತೋರಿಸ್ಕೊಟ್ಟಿದ್ದಾರೆ, ನಿರೂಪಿಸಿದ್ದಾರೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ಬಿಡ್ತು. ಅವಾಗ ಬಂದು ತಿರುಗ್ ದಿವ್ಸ ಅಪ್ಪಂಗೆ ಹೇಳ್ದೆ, ಅಪ್ಪ ಈ ತರ ಆಯ್ತು ಕಣಪ್ಪ ಅಂದೆ. ಅವಾಗ ಹ್ಞೂ ಕಣಪ್ಪ, ದತ್ತ ಬಂದಿದ್ದಾನೆ ಅಂತ. ನಾನು ಅಂತ ಹೇಳಿಲ್ಲ, ದತ್ತ ಅಂತ ಹೇಳಿದ್ದಾರೆ. ಅವ್ರು ಯಾವ್ದೇ ಆಗ್ಲಿ, ಅಪ್ಪ ಹಿಂಗ್ ನೀವು ಕನ್ಸಲ್ಲಿ ಬಂದಿದ್ರಿ, ಹಿಂಗ್ ಹೇಳಿದ್ರಿ, ಹಿಂಗ್ ಮಾಡಿದ್ರಿ, ಹ್ಞೂ ಕಣಪ್ಪ ದತ್ತ ಬಂದಿದ್ದಾನೆ ಅಂದರು ಅವರು. ಅವಾಗ ಅದು ಅಪ್ಪಂದು ಒಂದು ಇದು, ನಾನೇ ಭಗವಂತ, ನಾನೇ ದತ್ತ ಅಂತ ಎಂದೂ ಹೇಳಲ್ಲ. ಅಲ್ಲ, ನನಗೆ ನಾಚಿಕೆ ಆಗಿದ್ದೆ ಆ ವಿಚಾರಕ್ಕೆ. ಅವಂತ ಅದ್ಭುತ ಪವಾಡುಗಳನ್ನೆಲ್ಲ ಮಾಡಿ ಅವರೇ ಮಾಡಿ, ಅಪ್ಪ ಹಿಂಗೆ ಹ್ಞೂ ಕಣಪ್ಪ ಭಗವಂತ ಮಾಡ್ತಾನೆ, ಭಗವಂತ ನೋಡ್ತಾ ಇರ್ತಾನೆ ಅಂತ ಹೇಳರು. ಅದು ನಾವೇನೋ ಒಂದ್ ಸಣ್ಣ ಪುಟದಕ್ಕೆ ನಮ್ಮ ಮನೆಗೆ ಏನೋ ಒಂದ್ ನಾನ್ ತಂದಿನಿ, ನಂದು, ನಾವ್ ಹಿಂಗೆಲ್ಲ ಅಂತೀವಿ. ಇದು ಎಷ್ಟು ವಿಚಿತ್ರ. ಅವರೇ ತಾನಾಗಿ ಎಲ್ಲದು ಅವರೇ ನೆರವೇರಿಸಿ ನಿರ್ವಹಣೆ ಮಾಡಿ ಅವರೇ ಭಗವಂತನ ಮೇಲೆ ಹಾಕಿದ್ಮೇಲೆ ನಾವ್ ಹೆಂಗಿರ್ಬೇಕು? ಭಕ್ತರಾದವ್ರು ಹೆಂಗಿರ್ಬೇಕು? ಅವ್ರು ವಿನಃ ನಮ್ಗೆ ಇನ್ನೇನನ್ನ ನಮ್ಮದು ಅನ್ನೋದು ಏನನ್ನ ಐತಾ? ನಮ್ಗೆ ನಾನು ಅಂದ್ರು ಅವರೇ ಆಗ್ಬೇಕು, ಅವರು ಅಂದ್ರು ಅವರೇ ಆಗ್ಬೇಕು, ಪ್ರತಿಯೊಂದು ಅವರೇ ಆಗಿ ನಮಗ್ ಕಾಣ್ಬೇಕು. ಅಂಥದ್ ನಾವು ಎಷ್ಟು ಧೈರ್ಯವಾಗಿ ನಮ್ದು ನಂದು ಅಂತ ಹೇಳ್ತೀವಲ್ಲ ಅನ್ನೋದು ನಾಚಿಕೆ ಆಗೋದು. ಹೀಗೆ ಈ ಒಂದು ಒಡನಾಟ, ಒಂದು ಹೀಗೆ ಸಂಪರ್ಕ ಈ ತರನೇ ಬೆಳ್ಕಂತ ಬಂದು ಈಗ ನಮ್ಗೆ ಬೇರೆ ನಮ್ಗೆಲ್ಲ ಸ್ವಲ್ಪ ಈ ನೆಂಟರು ಇಷ್ಟರು ಅಣ್ಣ ತಮ್ಮಗಳು ಅವರು ಎಲ್ಲ ಸ್ವಲ್ಪ ನಮ್ಗೆ ದೂರ ಆಗ್ಬಿಟ್ರು. ಯಾಕೆಂದ್ರೆ ನಮ್ಮ ಮನೋಭಾವನೆಗಳೇ ಬೇರೆ ಆಗ್ಬಿಟ್ವು, ಅವ್ರ ಮನೋಭಾವನೆಗಳೇ ಬೇರೆ. ಅವ್ರು ನಮ್ಗೆ ಅಣ್ಣ ತಮ್ಮಗಳು ನೆಂಟರು ಆ ದೃಷ್ಟಿ ಒಳಗ್ ನೋಡ್ತಾರೆ ಹೊರತು ಇವ್ರು ಭಕ್ತಿ ಪಂಥದಾಗದಾರೆ ಅನ್ನೋದು ಅವ್ರಿಗೆ ಇಲ್ಲ. ನಮ್ಗೆ ಅವರೆಲ್ಲ ಒಂಥರ ಬೇರೆರಾಗೇ ಈಗ ಕಾಣ್ತಾ ಇದ್ದಾರೆ. ಈಗ ನಮ್ಗೆ ಯಾರನ್ನ ಭಕ್ತರು ಬಂದ್ರೆ, ಆಶ್ರಮದವ್ರು ಯಾರನ್ನ ಬಂದ್ರೆ, ಸಾಧು ಸಂತರು ಯಾರನ್ನ ಬಂದ್ರೆ ಆದ ಸಂತೋಷ ನಮಗ್ ನೆಂಟರುಗಳು ಬಂದ್ರೆ ನಮ್ಗೆ ಇವಾಗ ಆಗ್ತಾ ಇಲ್ಲ. ಈಗ ಅದಕ್ಕೆ ಅವ್ರಿಗೂ ಒಂದೊಂದ್ಸರ ಎಲ್ಲ ನಮ್ಮ ಮನೆಗೆಲ್ಲ ಅಪ್ಪಾಜಿ ಫೋಟೋ ಅವೆಲ್ಲ ನೋಡಿ ಅವ್ರೇ ಏನೋ ಮಾತಾಡಿ ಕೇಳೋದು, ಏನೋ ಒಂಥರ ಕೈನ್ ಸೊನ್ನೆ ಮಾಡಿ ಕೇಳೋದು, ಹೀಗೆಲ್ಲ ಮಾಡೋ ಹಾಗೆ ಆಗ್ಬಿಟ್ಟಿದೆ. ಅದ್ ನಮಗೂ ಅಷ್ಟು ಮನಸ್ಸಿಗೆ ಒಗ್ತಾ ಇಲ್ಲ. ಎಲ್ಲನ್ನ ಹೋಗ್ಬೇಕು ಅಂತಂದ್ರೆ ಕಷ್ಟ, ಏನ್ ಯಾಕನ್ನ ಹೋಗ್ಬೇಕಪ್ಪ ಇದು, ಹೀಗೆ ಅನ್ಸ ಹಾಗೆ ಆಗ್ಬಿಡ್ತು. ಹೀಗೆ ಅವರು ಇಷ್ಟು ಪರಸ್ಪರ ಅಪವಾದ ಅನುಭವಗಳನ್ನ ಕೊಟ್ಬಿಟ್ರು. ಇಂಥವು ಇನ್ನೂ ಬೇಕಾದಷ್ಟು ಅವು ಇನ್ನು ಈ ಒಂದಾಕ್ಲು ಒಂದು ನನ್ ನೆನಪು ಬರ್ತಾ ಇಲ್ಲ. ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ಹೆಜ್ಜೆ ಹೆಜ್ಜೆಗೂ ಅಂತ ಪರಿಸ್ಥಿತಿ, ಅದಕ್ಕಲ್ಲಿ ಉತ್ತರ. ಹಾಗೆ ಅವರು ಮಾಡ್ತಾ ಬಂದ್ರು. ಅಷ್ಟು ನಿಕಟವಾಗಿದ್ರಿಂದ ನಮ್ಗೆ ಓಹೋ ಎಲ್ಲದು ಅವರೇ ತುಂಬಿರೋದು, ಎಲ್ಲ ಅವರೇ ವ್ಯಾಪ್ತಿರೋದು ಅನ್ನೋದು ಸ್ಪಷ್ಟವಾಗಿ
ನಮ್ಗೆ ಈ ಮನೇಲಾದ್ರೂ ಅಷ್ಟೇ, ವ್ಯವಹಾರದಲ್ಲಾದ್ರೂ ಅಷ್ಟೇ, ಆಶ್ರಮದಲ್ಲಾದ್ರೂ ಅಷ್ಟೇ, ನಾವು ತಪ್ಪು ನಡೆಯಕ್ ನಮಗ್ ಮನಸ್ಸು ಬರೋದಿಲ್ಲ, ಹ್ಮ್. ಮನಸ್ಸು ಒಪ್ಪಲ್ಲ. ಬಲಿ ಇವನ ಹೀಗೆ ನಾವೇನೋ ತಮಾಷೆಗೆ ಯಾರನ್ನಾದ್ರೂ ಏನನ್ನ ಅನ್ಬೋದು, ಏನನ್ನ ಸುಳ್ಳು ಹೇಳ್ಬಹುದೇ ಹೊರತು ಹ್ಮ್. ನಾವು ಇನ್ನೊಬ್ರಿಗೆ ತೊಂದರೆ ಆಗಂತ ಸುಳ್ಳು ತಮಾಷೆ ಇಂಥವನ್ನ ಮಾಡಕ್ ಮನಸ್ಸೇ ಒಪ್ಪೋದಿಲ್ಲ. ಆ ತರ ಆಗ್ಬಿಡ್ತು ಅವರ ಒಂದು ಕೃಪೆಯಿಂದ, ಅನುಗ್ರಹದಿಂದ. ಹಾಗೆ ಅಷ್ಟು ನಮ್ಮ ಜೀವನದಾಗೆ ಒಳಗು ಹೊರಗು ಎಲ್ಲ ಎಲ್ಲಾದು ತುಂಬ್ಕೊಂಡಿದ್ದಾರೆ. ಅವರೇ ವ್ಯಾಪಿಸ್ಬಿಟ್ರು. ಹೌದು, ತುಂಬ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಉದಯಣ್ಣ, ಅಪ್ಪಾಜಿ ಅವರು ನಿಮ್ಮನ್ನು ಉತ್ತರಕಾಶಿ ಕರ್ಕೊಂಡು ಹೋಗಿದ್ದಾರೆ. ಹ್ಮ್. ಅಲ್ಲಿ ಯಾವ ರೀತಿ ನೀವು ನಿಮ್ಗೆ ಆದಂತ ಅನುಭವನ ಹೇಳ್ರಣ್ಣ. ಆಯ್ತಕ್ಕ. ಹ್ಮ್. ಉತ್ತರಕಾಶಿಗೆ ಹೋಗ್ಬೇಕಂತ ಎಲ್ಲ ಹೊರಟಿದ್ರಂತೆ. ಅಪ್ಪಾಜಿ ನಂಗೆ ಒಂದ್ ದಿವ್ಸ ದರ್ಶನಕ್ಕೆ ಹೋದಾಗ ಕರೆದು ಕುತ್ಕ ಅಂದ್ರು. ಹ್ಮ್. ಕುತ್ಕೊಂಡು ಎಲೆ ಅಡಿಕೆ ಕೊಟ್ರು. ಅವಾಗ ಹಾಕೊಂಡೆ, ನೀನು ಉತ್ತರಕಾಶಿ ನೋಡಿದ್ಯಾ ಅಂದ್ರು. ಹ್ಮ್. ನನಗೆ ಹರಿದ್ವಾರ ಋಷಿಕೇಶದ ಹೆಸರು ಕೇಳಿದ್ದೆ, ಉತ್ತರಕಾಶಿ ಹೆಸರು ನಾನು ಅವತ್ ನೋಡ್ಕೊಂಡು ನಾನು ಕೇಳೇ ಇರ್ಲಿಲ್ಲ. ಹ್ಮ್. ನಾನು ಉಕ್ಕುಡಗಾತ್ರಿ ಅಂತ ತಿಳ್ಕೊಂಬಿಟ್ಟೆ. ಅಪ್ಪ ನಾನು ನೋಡಿಲ್ಲ ಕಣಪ್ಪ ಉಕ್ಕುಡಗಾತ್ರಿನ ಅಂದೆ. ಉಕ್ಕುಡಗಾತ್ರಿ ಅಲ್ಲಪ್ಪ, ಉತ್ತರಕಾಶಿ ಹರಿದ್ವಾರ ಋಷಿಕೇಶ ಅಂತಾರಲ್ಲ ಅದಪ್ಪ ಅಂದ್ರು. ಅಪ್ಪ ಇಲ್ಲಪ್ಪ ನಾನು ನೋಡಿಲ್ಲ ಎಂದು ಅಂದೆ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಣಪ್ಪ ಅಂದ್ರು. ಅದಕ್ಕೆ ಹೌದೇನಪ್ಪ ಆಯ್ತಪ್ಪ ಅಂದೆ. ನೀನು ವಿಮಾನ ನೋಡಿದ್ಯಾ ಯಾವಾಗನ್ನ ಅಂದ್ರು. ಅಪ್ಪ ಇಲ್ಲ ಕಣಪ್ಪ, ನಾನು ಹತ್ರದಿಂದ ನೋಡಿಲ್ಲ, ಆಕಾಶದಾಗ ಹೋಗೋ ನೋಡಿನಷ್ಟೇ, ನಾನು ಹತ್ರದಿಂದಲೂ ನೋಡಿಲ್ಲ ವಿಮಾನ. ಅದಕ್ಕೆ ನೋಡಪ್ಪ ಅದ್ರಾಗ ವಿಮಾನದಾಗ ಹೋಗ್ಬೇಕು ಕಣಪ್ಪ, ವಿಮಾನದಾಗ ಹೋಗಿ ವಿಮಾನದಾಗ ಬರೋದದು, ಅದಕ್ಕೆ ಅಲ್ಲಿ ನೀನ್ ಕರ್ಕೊಂಡು ಹೋಗ್ತಾ ಕಣಪ್ಪ ಅಂದ್ರು. ಅದಕ್ಕೆ ಆಯ್ತಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿದೆ. ಆ ದಿನ ಬಂತು, ನಮ್ದು ದಸರಾ ಇತ್ತು ಕೆಂಗ್ಳೊಳಗೆ. ಆ ದಸರಾ ಮುಗಿಸ್ಕೊಂಡು 5ನೇ ತಾರೀಕು ದಸರಾ ಮುಗೀತು, 8ನೇ ತಾರೀಕು ನಾವು ಹೊರಟ್ವಿ. ಅವಾಗೆಲ್ಲ ಸಾಯಂ ದೇವು ಅವರೆಲ್ಲ ಹೇಳಿದ್ರು, ಅಲ್ಲಿ ತುಂಬಾ ಚಳಿ ಇರುತ್ತೆ, ನೀವು ಅಲ್ಲಿ ಎಲ್ಲ ತುಂಬಾ ಇವನ್ನೆಲ್ಲ ಹೊದಿಕೆ ಎಲ್ಲ ತಗೊಂಡಿರ್ಬೇಕು, ಸ್ವೆಟರು ಮಫ್ಲರು ಎಲ್ಲ ಅಂತ ಎಲ್ಲ ಹೇಳಿದ್ರು. ನಾವು ವಿಪರೀತ ಎಲ್ಲ ಲಗೇಜ್ ತಗೊಂಡು ಎಲ್ಲರೂ ಹೊರಟ್ವಿ. ಸಾಯಂಕಾಲ ಮಧ್ಯಾಹ್ನ ಇಲ್ಲಿಂದ ಬಿಟ್ಟು ಬೆಳಗಿನ ಜಾವ ಫ್ಲೈಟ್ ನಮ್ದು 5 ಗಂಟೆಗಿತ್ತು. 3 ಗಂಟೆಗೆಲ್ಲ ನಾವು ಏರ್ಪೋರ್ಟ್ಗೆ ಹೋದ್ವಿ, 4 ಗಂಟೆಗೋ ಏನೋ. ಭಗವಂತಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ, ಅಲ್ಲಿ ಇನ್ನು ಏರ್ಪೋರ್ಟ್ ಅಲ್ಲಿ ನನಗೆ ಕಣ್ಣಾಗ ನೀರ್ ಬಂದ ವಿಚಾರ ಏನಂದ್ರೆ, ದತ್ತ ಮತ್ತೆ ಮುಕ್ತಿ ಇಬ್ರು ನನಗಿನ್ನ ತುಂಬಾ ಚಿಕ್ಕವರು, ಅವರು ಜೊತೆಗಿದ್ದಾರೆ ಅಪ್ಪನ ಜೊತೆಗೆ. ಆ ಏರ್ಪೋರ್ಟ್ ನಾನು ನೋಡಿರೋದು ಅದೇ ಮೊದಲು. ನನಗೆ ಆ ಜನ ನೋಡೇ ಭಯವಾಗ್ಬಿಟ್ಟಿದೆ. ಅದೇನ್ ಹಗಲೋ ರಾತ್ರಿಯೋ ಗೊತ್ತಾಗ್ತಾ ಇಲ್ಲ, ಬೆಳಗಿನ ಜಾವ 4 ಗಂಟೆಗೆ ಆ ಏರ್ಪೋರ್ಟ್ನಾಗೆ. ಅದೇ ಫಸ್ಟ್ ನಾನು ಏರ್ಪೋರ್ಟ್ ನೋಡಿರೋದು. ಅಪ್ಪ ನನಗೆ, ನೀನು ಇಲ್ಲಿ ಎಲ್ಲನ್ನ ಪರ್ಪಟ್ ಆಗ್ಬಿಟ್ಟಿಯಪ್ಪ, ನನ್ ಬಿಟ್ಟು ನೀನ್ ಎಲ್ಲೂ ಹೋಗ್ಬೇಡ, ನೀನ್ ನನ್ ಜೊತೆಗೆ ಇರ್ಬೇಕು ಅಂತ ಹೇಳಿದ್ರು. ಅವಾಗ ನನಗೆ ದೊಡ್ಡದು ಅಂದ್ರೆ ಭಗವಂತ ಅಂದ್ರೆ ಏನು ಅನ್ನೋದು ಅಷ್ಟು ಹತ್ತಿರದಿಂದ ನನ್ಗೆ ಅನುಭವ ಆಯ್ತದು. ಅವಾಗ ಅನಿಸ್ತು, ಅಯ್ಯೋ ಇವನ ಎಷ್ಟು ಇದು ಭಗವಂತನ ಕರುಣೆಗೆ ನಾವು ಸರಿಸಾಟಿ ಮಾಡಕ್ಕೆ ಸಾಧ್ಯ ಇಲ್ಲ. ನನಗಿನ್ನ ಅಷ್ಟು ಚಿಕ್ಕವ್ರು, ಅವ್ರು ಮುಕ್ತಿ ದತ್ತ ಎಲ್ಲ ಇದಾರೆ, ಅವ್ರಿಗೆ ಹೇಳಿಲ್ಲ. ಅವ್ರಿಗೆ ಹೇಳೋ ಮಾತನ್ನ ಅವರು ನನಗೆ ಹೇಳ್ತಾ ಇದ್ರಲ್ಲಪ್ಪ, ಎಷ್ಟು ಕರುಣಾಮಯಿ ಭಗವಂತ ಅಂದ್ರೆ ಅನ್ನೋದು ನನಗೆ ಕಣ್ಣಾಗ ನೀರೇ ಬಂದ್ಬಿಟ್ವು ಅವತ್ತು. ಅಷ್ಟು ಸಂತೋಷ ಆಗ್ಬಿಡ್ತು. ಅವಾಗ 5 ಗಂಟೆಗೋ 5:15 ಇತ್ತು ಫ್ಲೈಟ್. ಉತ್ತರಕಾಶಿಗೆ ಡೆಹ್ರಾಡೂನ್ಗೆ ಹೋದ್ವಿ. ಅಲ್ಲಿಂದ ಮತ್ತೆ ಉತ್ತರಕಾಶಿಗೆ ವೆಹಿಕಲ್ ನಲ್ಲಿ ಹೋದ್ವಿ. ಕೆಲವು ತುಂಬಾ ಲಗೇಜು ಎಲ್ಲ ಇತ್ತು, ಅದಕ್ಕೊಂದು ಟೆಂಪೋ ಮಾಡಿದ್ರು. ಆ ಟೆಂಪೋದಲ್ಲಿ ಚಿಕ್ಕಣ್ಣವರು ನಾವೆಲ್ಲ ಹೋದ್ವಿ. ಇನ್ನೊಂದಿಷ್ಟು ಜನ ಅಪ್ಪನ ಜೊತೆಗೆ ಫ್ಲೈಟಿಗೆ ಬಂದ್ರು. ಆ ಉತ್ತರಕಾಶಿಗೆ ಆ ರೋಡಲ್ಲಿ ಹೋಗದೆ ಅಲ್ಲೇ ಭಗವಂತ ಕಂಡ್ಬಿಡ್ತಾನೆ. ನಾವು ಹಿಮಾಲಯಕ್ಕೆ ಉತ್ತರಕಾಶಿಗೆ ಅಲ್ಲಿ ದೇವಸ್ಥಾನಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅಂಥ ಪರಿಸ್ಥಿತಿ ಅಲ್ಲಿ. ಒಂದ್ ಕಡೆ ಪ್ರಪಾತ, ಇನ್ನೊಂದ್ ಕಡೆ ಗುಡ್ಡ. ಆ ಗುಡ್ಡ ಯಾವಾಗ ಕಳಚಿಗೆಂಡ್ ಬೀಳುತ್ತೋ ಗೊತ್ತಿಲ್ಲ, ಅಷ್ಟಷ್ಟು ದೂರಕ್ಕೆ ಅದು ಕಳಚಿಗೆಂಡ್ ಬೀಳ್ತಾನೆ ಇರುತ್ತೆ. ಅದ್ ನರುಗ್ ಮಾಡಿ ಕೊಡ್ತಾ ಇರ್ತಾರೆ, ನಾವು ಮುಂದಕ್ಕೆ ಹೋಗ್ಬೇಕು. ಒಂದು ಬಂಡಿ ಜಾಡಿನಷ್ಟು ಜಾಗ ಅಷ್ಟೇ, ಒಂದು ಗಾಡಿ ಓಡಾಡ ಅಷ್ಟೇ ಜಾಗ. ಇನ್ನ ಹೆಚ್ಚು ಅಲ್ಲಿ ಸೈಡ್ ಕೊಡಕ್ಕೂ ಜಾಗ ಇಲ್ಲ, ಅಂಥ ಪ್ರಪಾತ. ಅದನ್ನ ನೋಡಿದ್ರೆ ಎಂಥವ್ರಿಗೂ
ಎಂಥ ಪ್ರಾಪಂಚಿಕರಿಗೂ ವೈರಾಗ್ಯ ಬರ್ಲೇಬೇಕು. ಆ ಭಗವಂತನ ಸೃಷ್ಟಿನೇ ಆ ತರ ಇದೆ ಅಲ್ಲಿ. ಅವಾಗ ಓಹೋ ಅದಕ್ಕೆ ಇದನ್ನ ಪಾಪ ಹಿಮಾಲಯ ಅಂತಾರೆ, ಅದಕ್ಕೆ ಅವನು ಇಲ್ಲಿ ನೆಲೆಸಿದಾನೆ ಅಂತ ಮನಸ್ಸಿಗೆ ಅನಿಸ್ಬಿಡ್ತು. ಆಮೇಲೆ ನನ್ಗೆ ಹೀಗೆ ಇಷ್ಟು ಆಶ್ಚರ್ಯ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಎದುರಿಗೆ ಒಂದು ದೃಶ್ಯ ಏನಂದ್ರೆ, ಒಂದು ಪ್ರಪಾತ. ಆ ಪ್ರಪಾತದ ದಂಡೆ ಮೇಲೆ ಅತಿ ಅಂಚಿನಾಗೆ 1-2 ಇಂಚಿನ ವ್ಯತ್ಯಾಸದಾಗೆ ಒಬ್ಬ ಹುಡುಗ ಈ ಕಡೆ ತಿರುಗಿಕೊಂಡಿದಾನೆ, ಹಿಂದ್ಗಡೆ ಪ್ರಪಾತ. ನಾವ್ ಯಾರಾದ್ರೂ ಜೋರ ಕೂಗಿ ಆ ಹುಡುಗ ಒಂದ್ ಸ್ವಲ್ಪ ಹಿಂಗ್ ಮೈ ಜಲ್ಸಿದ್ರು ಅವನ ಪ್ರಪಾತದಾಗ ಬೀಳ್ಬೇಕು. ಅಂಥ ಸೋಜಿಗದಾಗೆ ಆ ಹುಡುಗ ಆಟ ಆಡ್ಕೋತ ನಕ್ಕೋತ ನಿಂತ್ಕೊಂಡಿದಾನೆ. ನನ್ ಕಡೆ ಹಿಂಗ್ ನೋಡಿ ನಗ್ತಾ ಇದ್ದಾನ ಅವನು. ಅಂದ್ರೆ ಆ ಭಗವಂತನೇ ಆ ರೂಪದಲ್ಲಿ ನನಗೆ ಅವನ ಆಟ, ಅವನ ಲೀಲೆನ ತೋರಿಸಿದ ಅನುಭವ ಆಗಿ ಹೋಗ್ಬಿಡ್ತು. ಅಷ್ಟು ಸಂತೋಷ ಆಗಿ ಹೋಗ್ಬಿಡ್ತು, ನನಗೆ ಮನಸ್ಸಿಗೆ ಮುಟ್ಬಿಡ್ತು, ಅದು ಅಂತಃಕರಣಕ್ಕೆ ಮುಟ್ಬಿಡ್ತೀವಿ ಆ ಹುಡುಗ ಆಡ್ತಾ ಇರೋದು. ಅಂದ್ರೆ ಭಗವಂತ ಆ ಲೀಲೆ ತೋರ್ಸೋದಿಕ್ಕೆ ಆ ಹುಡುಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಇಬ್ಬರ ಹುಡುಗರು ಇದ್ದಾರೆ. ಅವ್ನ್ ಚಿಕ್ಕನೊಂದು 3 ವರ್ಷದ ಹುಡುಗ, 3-4 ವರ್ಷದ ಹುಡುಗ. ಒಂದು ಪ್ರಪಾತದ ದಂಡೆಗೂ ಅವನಿಗೂ ಒಂದು 3-4 ಇಂಚ್ ಅಷ್ಟೇ ವ್ಯತ್ಯಾಸ. ಇನ್ನು ಪ್ರಪಾತ ಹಿಂದಕ್ಕೆ ಅವನು ಈ ಕಡೆಗೆ ತಿರ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವಾಗ ನಾವು ಅದನ್ನ ನೋಡಿದ್ರೆ, ಹಿಂದಕ್ಕೆ ತಿರುಗಿ ನೋಡಿದ್ರೆ ಬಿದ್ದು ಎದೆ ಹೊಡೆದೋಗ್ತೀವಿ. ಅಂಥದ್ದು ಆ ಹುಡುಗ ಹಾಗಿದಾನಲ್ಲ. ಅಂದ್ರೆ ಇವನು ಭಗವಂತ ನನಗೆ ಅದನ್ನ ಲೀಲೆ ತೋರ್ಸೋದಕ್ಕೆ ಇವನು ಈ ತರ ಲೀಲ್ ಮಾಡಿದಾನೆ. ಇವನ್ ಸುಮ್ನೆ ಹುಡುಗ ಆಗಿದ್ರೆ ಅವನ ಆ ತರ ಜಾಗಕ್ಕೆ ಹೋಗಕ್ಕೂ ಸಾಧ್ಯ ಇಲ್ಲ, ಅಷ್ಟು ಆನಂದವಾಗಿ ಅವನ ಆಟ ಆಡಕ್ಕೂ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡ್ತು. ಹಂಗೆ ಹೋಗಿ ಒಂದು ಸಾಯಂಕಾಲಕ್ಕೆಲ್ಲ ಅಲ್ಲಿ ಸೇರಿದ್ವಿ. ಅಷ್ಟೊತ್ತಿಗೆ ಅಪ್ಪಾಜಿಯವರು ಬಂದಿದ್ರು. ನಮ್ಮ ಟೆಂಪೋ ಇದು ಹೋಯ್ತು. ಆ ಉತ್ತರ ಕಾಶಿ ನಮ್ಮ ಆಶ್ರಮಕ್ಕೆ ಎಲ್ಲ ಲಗೇಜು ಎಲ್ಲ ತಗೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಾವು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿರೋದೇ ಬೇರೆ ಪರಿಸ್ಥಿತಿ. ಅಲ್ಲಿ ನಮ್ ಚಳ್ಳಕೆರೆಯಲ್ಲಿ ಏನಿದೆಯೋ ಹವಾ, ಅದೇ ಹವಾನೆ. ನಾವು ಸ್ವೆಟರು ಅವೆಲ್ಲ ಹಾಕ್ಲೇ ಇಲ್ಲ, ನಾವು ಬರೇ ಬನೀನು ಲುಂಗಿ ಒಳಗಿದ್ದದ್ದೇ ಅಲ್ಲಿ. ಅಷ್ಟು ಆನಂದವಾಗಿ ಇದ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು. ಹಾಗೆ ಅಪ್ಪ ಬಂದು ಎಲ್ಲ ನೋಡೋರು ನಮ್ಮನ್ನ. ನಾವು ಒಂದ್ ಕಡೆ ಸ್ವಲ್ಪ ಪಕ್ಕದಲ್ಲಿ ಅವ್ರದ್ದೇ ಒಂದು ವಾಸ್ತವ್ಯ ಮಾಡಿದ್ರು, ಅಲ್ಲಿ ಬಂದು ನೋಡೋದು ಎಲ್ಲ ಹಾಗೆ ಮಾಡೋರು. ರಾತ್ರಿ ಎಲ್ಲ ಕಳೆದ್ವಿ. ಬೆಳಿಗ್ಗೆ ಎದ್ದು ತುಂಬಾ ಆನಂದವಾದ ವಾತಾವರಣ, ಚಳಿನೂ ಇಲ್ಲ, ಇತ್ಲಾಗೆ ಶಕೆನೂ ಇಲ್ಲ, ಅಷ್ಟು ಸಮಶೀತೋಷ್ಣ ಇತ್ತು. ಈ ಡಾಕ್ಟ್ರು ಸಾಯಂ ದೇವ್, ರಾಜು ಡಾಕ್ಟ್ರು, ಗುರುಪ್ರಸಾದ್ ಡಾಕ್ಟ್ರು, ಬಾಪಣ್ಣವರು ಅವರೆಲ್ಲ ಸ್ನಾನಕ್ಕೆ ನದಿಗೆ ಕರ್ಕೊಂಡು ಹೋದ್ರು. ಆ ಆಶ್ರಮದ ಮುಂದ್ಗಡೆ ಇದು ಭಾಗೀರಥಿ ನದಿ. ಅದು ನೀರು ಅಂದ್ರೆ ಐಸು, ಅಷ್ಟು ಶುದ್ಧವಾಗಿರೋವು, ಅಷ್ಟು ಐಸು ನೀರು, ಫಿಲ್ಟರ್ ನೀರಿಗಿಂತ ಶುದ್ಧವಾದ ನೀರು. ಅದರಲ್ಲಿ ಸ್ನಾನಕ್ಕೆ ಹೋದ್ವಿ ಎಲ್ಲರೂ. ಅವಾಗ ಸ್ನಾನ ಮಾಡ್ತಾ ಎಲ್ಲರೂ ಸ್ನಾನಕ್ಕೆ ಇಳಿದ್ರು. ಸಾಯಂ ದೇವ್ ಟವಲ್ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾನು ಒಂದು ಟವಲ್ ಮೇಲ್ ಹಾಕೊಂಡಿದ್ದೀನಿ. ಉದಯ್, ನೀನು ನಾವು ಇಳ್ಕೊಂಡಿದ್ದಕ್ಕೂ ಅಲ್ಲಿಗೂ ಸ್ವಲ್ಪ ದೂರ, ಅದು ನನಗೆ ರೋಡ್ ಕನ್ಫ್ಯೂಸು. ಉದಯ್, ನೀನ್ ಅಲ್ಲಿ ಹೋಗಿ ನೀನು ನನ್ನ ಬ್ಯಾಗ್ ಅಲ್ಲಿ ಟವಲ್ ತರ್ತೀಯಾ ಅಂತ ಕೇಳಿದ್ರು. ನನ್ ಮೊದಲು ಸಾಯಂ ದೇವ್ ಬ್ಯಾಗ್ ಯಾವ್ದು ಅನ್ನೋದೇ ನಂಗೆ ಗೊತ್ತಿಲ್ಲ. ಮತ್ತ ಅಲ್ಲಿ ಹೋಗೋದು ಎಲ್ಲ ನಾನು ಎಲ್ಲನ್ನ ಪರ್ಪಟ್ ಆದ್ರೆ ಹೇಗೆ ಅಂತ ನನಗ್ ಭಯ. ಅದಕ್ಕೆ ಯಾಕೆ ಇಲ್ಲ ಸಾಯಂ ದೇವ್, ನನಗೆ ಈಗ ಪರ್ಪಟ್ ಆದ್ರೆ ಕಷ್ಟ, ನೀವು ಬೇಕಂದ್ರೆ ಈ ನನ್ ಟವಲೇ ತಗೊಂಡ್ಬಿಡ್ರಿ. ಅದಕ್ಕೆ ಮತ್ತೆ ನೀನು ಸ್ನಾನ ಮಾಡಲ್ವೇನು? ಇಲ್ಲ ಸಾಯಂ ದೇವ್, ನಾನೇನು ಸ್ನಾನ ಮಾಡಲ್ಲ, ನೀವು ಟವಲ್ ತಗೊಂಡ್ಬಿಡ್ರಿ, ನನ್ಗೇನ್ ಬೇಡ ಅಂದೆ. ಅದಕ್ಕೆ ಆಯ್ತು, ನೀನು ಇದರಲ್ಲಿ ಸ್ನಾನ ಮಾಡಿದಷ್ಟೇ ನಿನಗೆ ಪುಣ್ಯ ಬರುತ್ತೆ, ನೀನು ಆ ಟವಲ್ ಕೊಟ್ಬಿಡು ಅಂದ್ರು. ಆಯ್ತು ಅಂತ ಹೇಳಿ ಆ ಟವಲ್ ಅವ್ರಿಗೆ ಕೊಟ್ಟು ಅವ್ರು ಸ್ನಾನ ಮಾಡ್ತಾ ಇದ್ರು. ಅದ ದಡದಾಗೆ ಚೂರ್ ಒಂದು 4 ಹೆಜ್ಜೆ ಈ ಕಡೆ ದಡದಲ್ಲಿ ಮರಳಿನ ಮೇಲೆ ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡೆ. ಅಪ್ಪ, ಇಲ್ಲೇವರೆಗೂ ಕರ್ಕೊಂಡ್ ಬಂದಿದ್ಯಾ, ನನ್ನ ಜೀವಮಾನದಾಗೆ ಇಲ್ಲಿಗೆ ಬರೋಕೆ ಸಾಧ್ಯ ಇಲ್ಲ. ನಾವು ಮ್ಯಾಪ್ನಾಗೂ ನಾವು ಇದನ್ನ ನೋಡಿಲ್ಲ. ಅಂಥ ಕಡೆಗೆ ಇಷ್ಟು 1000 ಕಿಲೋಮೀಟರ್ ನನ್ ಕರ್ಕೊಂಡ್ ಬಂದಿದ್ಯಾ. ಇದಕ್ಕೆ ನಮ್ಗೆ ಇದನ್ನ ಈ ಯೋಗ್ಯತೆ ಉಳಿಸ್ಗಳ ಅಷ್ಟು ಅಪಾರವಾದ ಶ್ರದ್ಧಾ ಭಕ್ತಿ ಕೊಟ್ಟು ನಿನ್ನ ಒಂದು ಪೂರ್ಣ ಒಂದು ಇದನ್ನ ನನಗೆ ದರ್ಶನ ಮಾಡ್ಸಪ್ಪ, ಆಶೀರ್ವಾದ ಮಾಡಿ ನಿನ್ನ ರೂಪನ ದರ್ಶನ ಮಾಡಿಸು ಅಂತ ಹೇಳಿ ಅಲ್ಲಿ ಇದ್ರ ಮೇಲೆ ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದೀನಿ. ಧ್ಯಾನ ಮಾಡಿನಿ. ಒಂದು 10 ನಿಮಿಷ, 1/4 ಗಂಟೆ ಆಗಿದೆ. ಅವ್ರದ್ದು ಸ್ನಾನ ಆಗಿದೆ. ಅಪ್ಪ ನಾನು ಕುತ್ಕೊಂಡಿರೋ ಹಿಂದ್ಗಡೆಯಿಂದಲೇ ಹೋಗಿದ್ದಾರೆ, ನನಗೆ ಎಚ್ಚರ ಇಲ್ಲ.
ಗೊತ್ತೇ ಆಗಿಲ್ಲ ನನಗೆ. ಹ್ಮ್. ಬಂದು ಆ ನದಿ ಒಳಗೆ ನನ್ನ ಎದುರುಗಡೆ ನಿಂತ್ಕೊಂಡಿದ್ದಾರೆ ಅಪ್ಪ. ನಾನು ಒಂದು 1/4 ಗಂಟೆ 20 ನಿಮಿಷ ಆಗಿದೆ, ನಾನು ಹೀಗೆ ಕಂಡ್ಬಿಟ್ಟು ನೋಡ್ತೀನಿ, ಎದುರುಗಡೆನೆ ಸಾಕ್ಷಾತ್ ಅಪ್ಪ ನಿಂತ್ಕೊಂಡಿದ್ದಾರೆ. ಅಪ್ಪ ಅಲ್ಲಿಗೆ ಬರೋದು ನಮ್ ಕನಸು ಮನಸ್ಸಲ್ಲೂ ನಮಗ್ ಗೊತ್ತಿಲ್ಲ. ಅವಾಗ ತುಂಬಾ ಅಂದ್ರೆ ತುಂಬಾ ನನ್ನ ಜೀವನ ಸಾರ್ಥಕ ಆಗಿ ಹೋಗ್ಬಿಡ್ತು. ನಾನು ಹಿಮಾಲಯಕ್ಕೆ ಬಂದಿದ್ದು ಯಾವ್ದಕ್ ಬಂದಿದ್ನ ಆ ಉದ್ದೇಶ ಈಡೇರಿಸ್ಬಿಟ್ರು ಅನ್ನೋಷ್ಟು ಒಂದು ಸಾರ್ಥಕ ಭಾವ ಮೂಡ್ಬಿಡ್ತು ಮನಸ್ಸಲ್ಲಿ. ಅಷ್ಟು ಸಂತೋಷ ಆಗ್ಬಿಡ್ತು. ಎದ್ದು ಈ ಕಡೆ ಬಂದೆ. ಆಮೇಲೆ ಅವತ್ತು ಅಲ್ಲಿ ಒಂದು ರೂಮ್ಗಳು ಮಾಡಿದ್ರು. ಅಲ್ಲಿಂದ ನಾವು ಉತ್ತರ ಕಾಶಿನಲ್ಲಿ ಅವತ್ತು ತಿರುಗ್ ದಿನ ನಾವು ಅಲ್ಲಿಂದ ಹೊರಟಿದ್ದು. ಅವತ್ತು ಮಧ್ಯಾಹ್ನ ಕೆಲವರೆಲ್ಲ ಹೀಗೆ ಟೌನ್ ಒಳಗೆ ಹೋಗಿದ್ರು. ಅಪ್ಪ ನೀವು ಎಲ್ಲ ಏನ್ ಮಾಡ್ತಾ ಇದೀರಪ್ಪ, ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂದ್ರು. ಅಪ್ಪ ಅವರೆಲ್ಲ ಟೌನ್ ಹೋಗಿದಾರಪ್ಪ, ಬಾಪಣ್ಣವರೆಲ್ಲ ದೇವ್ರ ದರ್ಶನಕ್ಕೆ ಅಂತ ಹೇಳಿದ್ರು. ಆ ಉತ್ತರ ಕಾಶಿನಲ್ಲಿ ಒಬ್ಬ ಶಿವಲಿಂಗ, ಆಮೇಲೆ ಒಂದು 15 ಅಡಿದು ತ್ರಿಶೂಲ, ಚಾಮುಂಡಾದೇವಿ ಆ ಮಹಿಷಾಸುರನ ಸಂಹಾರ ಮಾಡಿದ ತ್ರಿಶೂಲ ಅಂತದು. ಆ ತ್ರಿಶೂಲ ಅದೇ ಅಲ್ಲಿ ಮುಖ್ಯವಾದ ಇದು. ಇನ್ನೆಲ್ಲ ಬರೀ ಧ್ಯಾನ ಕೇಂದ್ರಗಳು ಅಲ್ಲಿ ಇರೋದು ಉತ್ತರ ಕಾಶಿ ಒಳಗೆ. ಅವಾಗ ಮತ್ತೆ ಇಲ್ಲಿಗೆ ಬಂದ್ಮೇಲೆ ನೀವು ಆ ಕ್ಷೇತ್ರ ದೇವ್ರ ದರ್ಶನ ಮಾಡ್ಬೇಕು ಕಣಪ್ಪ, ಬಂದ್ಮೇಲೆ ಹಾಗೆ ಹೋಗ್ಬಾರ್ದು, ಹೋಗ್ಬರ್ರಿ ಅಂತ ಅಂದ್ರು. ಆಯ್ತು ಅಂತ ರಾಜು ಡಾಕ್ಟ್ರು, ಇವರು ಗುರುಪ್ರಸಾದ್ ಡಾಕ್ಟ್ರು, ಇನ್ನು ಕೆಲವರೆಲ್ಲ ನಾವೆಲ್ಲ ಸೇರಿ ಆ ತಿಪ್ಪೇಸ್ವಾಮಿ, ವಿನಯಿ ಇವರೆಲ್ಲ ನಾವು ನಡ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗುವಾಗ ಒಂದು ಮಿಲಿಟರಿ ಲಾರಿ ಬರ್ತು. ಅಲ್ಲಿ ಹಿಮಾಲಯದಲ್ಲಿ 80 ಜನ ಆ ಮೋಡದಲ್ಲಿ ಮುಚ್ಕೊಂಡು ಅವ್ರನ್ನ ಶೋಧ ಮಾಡೋದಕ್ಕೆ ಮಿಲಿಟರಿ ಬರ್ತಾ ಇತ್ತು. ಆ ಮಿಲಿಟರಿ ವ್ಯಾನ್ ಫಾಸ್ಟ್ ಆಗಿ ಬರ್ತಾ ಇತ್ತು ಸಣ್ಣ ರೋಡುಗಳಲ್ಲಿ. ಆ ಟೈರ್ಗೆ ಹೊಡೆದು ಒಂದಿಷ್ಟು ದಪ್ಪ ಕಲ್ಲು ನನಗೆ ಇಲ್ಲಿ ಬಿದ್ದ್ಬಿಡ್ತೀನಿ ಹತ್ರಕ್ಕೆ. ಅವಾಗ 1 ನಿಮಿಷ ನನಗೇನು ಗೊತ್ತಾಗ್ಲಿಲ್ಲ, ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ಅವಾಗ ಪಾಪ ಇವ್ರು ಬಂದು ಗುರುಪ್ರಸಾದ್ ಡಾಕ್ಟ್ರು ಒಂದು ಸೈಡಿಗೆ ಕೂಡಿಸಿ ಅದನ್ನೆಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಇಲ್ಲ ಏನೂ ಆಗಿಲ್ಲ, ಇದು ನೋವು ಅಷ್ಟೇ, ಪೆಟ್ಟು ಬಿದ್ದಿರೋದು, ಇದು ಮಸಲ್ ಪೈನು, ಆ ಫೋರ್ಸ್ಗೆ ಪೆಟ್ಟಾಗಿರೋದು ಅಂತ ಹೇಳಿ ನಾನು ಇದಕ್ಕೆ ಹೋದ್ಮೇಲೆ ಒಂದು ಮಾತ್ರೆ ಕೊಡ್ತೀನಿ, ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ಅಂದ್ರು. ಫಸ್ಟ್ ಕ್ಲಾಸ್ ಆಗಿ ಆ ನೋವಿನಾಗೆ ದೇವಸ್ಥಾನ ಎಲ್ಲ ನಡ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾ ನಾವು ಆಟೋದಲ್ಲಿ ಬಂದ್ವಿ. ಬಂದ ಮೇಲೆ ಅವರು ಒಂದು ಮಾತ್ರೆ ಕೊಟ್ರು. ಆ ಮಾತ್ರೆ ತಗೊಂಡೆ. ಮತ್ತೆ ತಿರುಗ್ ದಿನಕ್ಕೆ ನನಗೆ ಅದರ ಇದೇ ಇಲ್ಲ, ಅದ್ರ ಪರಿವೇನೇ ಇಲ್ಲ. ಆ ತರ ಆಗ್ಬಿಡ್ತು. ಆಮೇಲೆ ಅಲ್ಲಿಂದ ನಾವು ಹರಿದ್ವಾರಕ್ಕೆ ಬಂದ್ವಿ. ಹರಿದ್ವಾರಕ್ಕೆ ಬಂದು ಅಲ್ಲಿ ಎಲ್ಲ ರೂಮು ಎಲ್ಲ ತುಂಬಾ ಚೆನ್ನಾಗಿ, ಅಷ್ಟು ಉನ್ನತ ಮಟ್ಟದ ವ್ಯವಸ್ಥೆ ಎಲ್ಲ ಮಾಡಿದ್ರು ಅಪ್ಪಾಜಿ. ಹಾಗೆಲ್ಲ ಆಯ್ತು. ಅವಾಗ ರೂಮ್ ನಲ್ಲಿ ನಾನು ತಿಪ್ಪೇಸ್ವಾಮಿ ಇಬ್ರು ಕುತ್ಕೊಂಡಿದ್ವಿ. ಎಲ್ಲ ಹೊರಗಡೆ ಹೋಗಿದ್ರು. ತಿಪ್ಪೇಸ್ವಾಮಿಗೆ ಹೇಳ್ತಾ ಇದ್ದೆ, ತಿಪ್ಪೇಸ್ವಾಮಿ ಇಲ್ಲಿ ಬಂದಿರೋರೆಲ್ಲ ನಿಜವಾಗಿಲು ಶ್ರೀಮಂತರಪ್ಪ. ಅವರು ಅಪ್ಪ ಕರ್ಕೊಂಬರ್ತಾ ಇದ್ರು, ಅವರೇ ಒಬ್ಬೊಬ್ಬರೇ ಬಂದು ಇಲ್ಲಿ ನೋಡ್ಕೊಂಡು ಹೋಗೋ ಸಾಮರ್ಥ್ಯ ಇರೋಂಥರು. ಇದ್ರಲ್ಲಿ ನಾವಿಬ್ರೇ ಪಾಪಿಗಳು, ಅತಿ ಪಾಪಿಗಳು ಅಂದ್ರೆ ನಾವಿಬ್ರೇನೆ. ನಾವು ಕನಸ್ನಾಗ ಸಮೇತ ನಾವು ಇದನ್ನ ನೋಡ್ತಾ ಇರ್ಲಿಲ್ಲ. ಅಂಥದ್ದು ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ಗಾದಿ ಮಾಡಿದರೆ, ಇದು ನಮ್ಮಿಬ್ಬರಿಗೆ ಎಷ್ಟು ಅನ್ವಯಿಸುತ್ತೆ ನೋಡಪ್ಪ. ನಿಜವಾಗಿ ನಾವು ಹೂವಿನ ಜೊತೆಗೆ ನಾರ್ ಸ್ವರ್ಗಕ್ಕೆ ಹೋದಾಗೆ ನಾವು ಇಲ್ಲಿ ಬಂದಿದೀವಿ ಇಬ್ರು ಅಂತ ಹಿಂಗ ಅಂತಿದ್ದ. ಅಪ್ಪ ರೂಮಲ್ಲಿ ಎಂಟ್ರ್ ಆದ್ರು. ಅವಾಗ ರೂಮ್ ಒಳಗ್ ಬಂದ್ರು. ಅವಾಗ ಏನಪ್ಪ ಏನ್ ಮಾತಾಡ್ತಾ ಇದ್ರಪ್ಪ, ಏನ್ ಮಾಡ್ತಿದ್ರಪ್ಪ, ಎಲೆ ಅಡಿಕೆ ಹಾಕೊಂಡ್ರೇನಪ್ಪ, ಎಲೆ ಅಡಿಕೆ ಕೊಟ್ರಪ್ಪ ನಮ್ಗೆ ಅಂತ ಅಂದ್ರು. ಅವಾಗ ನಮಗೆ ಭಾರಿ ಸಂತೋಷ ಆಗ್ಬಿಡ್ತು. ಅವಾಗ ಅಪ್ಪ ಹಿಂಗೆ ಇಲ್ಲಿಗೆ ಬಂದ ವಿಚಿತ್ರನ ನಾವು ಮಾತಾಡ್ತಾ ಇದ್ವಿ ಕಣಪ್ಪ, ಹಿಂಗೆ ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋದಂಗೆ ನಾವು ಬಂದಿದೀವಿ ತಿಪ್ಪೇಸ್ವಾಮಿ. ನಾವು ಈ ಜನ್ಮದಾಗೆ ನಾವು ಇದನ್ನ ನೋಡ್ತಾ ಇರ್ಲಿಲ್ಲ. ಇದು ಎಲ್ಲ ಭಗವಂತನ ಕೃಪೆ, ಅಪ್ಪನ ಕರುಣೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಹೊರತು ನಮ್ಮ ಯೋಗ್ಯತೆ ಅಂದ್ರೇನು, ಈ ಹಿಮಾಲಯ ಅಂದ್ರೇನು ಅಂತ ಹೇಳ್ತಾ ಇದ್ದೆ ಕಣಪ್ಪ ಅಂದೆ. ಆಗ ಅವರು ಹೂವಿನ ಜೊತೆಗೆ ನಾರ್ ಸ್ವರ್ಗಕ್ಕೆ ಹೋಗುತ್ತೇನಪ್ಪ, ನಾರಿನ ಜೊತೆಗೆ ಹೂ ಸ್ವರ್ಗಕ್ಕೆ ಹೋಗೈತೆ ಅಂತ ಹೇಳಿದ್ರು. ಅವಾಗ ಮುದ್ದಕ್ಕೆ ಅಡ್ಡು ಬಿದ್ಬಿಟ್ಟೆ. ಮಹಾತ್ಮರು ಯಾವತ್ತೂ ದೊಡ್ಡ ಮಾತಾಡ್ತಾರೆ ಹೊರತು ಅವ್ರು ಸಣ್ಣರಾಗಕ್ಕೂ ರೆಡಿ ಇರ್ತಾರೆ, ಭಕ್ತರನ್ನ ಸಣ್ಣರನ್ನ ಮಾಡಕ್ ಅವ್ರು ಯಾವತ್ತೂ ಒಪ್ಪೋದಿಲ್ಲ ಅನ್ನೋದು ಮನಸ್ಸಿಗೆ ಅಷ್ಟು ಮನವರಿಕೆ ಆಗ್ಬಿಡ್ತೇವೆ ಅವರ ಮಾತನ್ನು. ಅಷ್ಟು ಸಂತೋಷ ಆಯ್ತು. ಅಲ್ಲಿಂದ ಎಲ್ಲ ಉತ್ತರ ಕಾಶಿ ಒಳಗೆ
ಅವತ್ತೇ ಅಪ್ಪ ಅಲ್ಲಿ ನಮಗೆ ಅಪ್ಪರ ಒಂದು ಏನಾದ್ರು- ಆಶ್ರಮ ಇದೆ ಉತ್ತರ ಹ್ಮ್, ಕಾಶಿಯಲ್ಲಿ. ಆ ಹರಿದ್ವಾರದಲ್ಲಿ ಇದು ನಡೆದಿದ್ದು. ಉತ್ತರ ಕಾಶಿಯಿಂದ ಹರಿದ್ವಾರಕ್ಕೆ ಬಂದ್ವಿ ನಾವು. ಹ್ಮ್ ಆ ಹರಿದ್ವಾರದಲ್ಲಿ ರೂಮ್ನಾಗ ನಾವು ಕುತ್ಕೊಂಡಿದ್ವಿ. ತಿಪ್ಪೇಸ್ವಾಮಿಗೆ ನಮ್ಗೆ ಅಪ್ಪ ಕರೆದ್ರು. ಕರೆದು ನೀವು ಏನಾದ್ರು ಖರೀದಿ ಮಾಡಿ ಹೋಗ್ರಿ ಅಂದ್ರು. ಅದಕ್ಕೆ ಅಪ್ಪ ಬೇಡಪ್ಪ ಅಂತಾನೆ. ಅದಕ್ಕೆ ಇಲ್ಲಪ್ಪ ನಾನು ದುಡ್ಡು ಕೊಡ್ತೀನಿ ಹೋಗಿ ನೀವೇನನ್ನ ಖರೀದಿ ಮಾಡಬೇಕು ಅಂದ್ರು. ನಿಮ್ಗೆ ಏನ್ ಬೇಕಾ ಅದನ್ನ ತಗೊಳ್ರಿ ಅಂದ್ರು. ಅಪ್ಪ ಇಲ್ಲ ನಾನು ದುಡ್ಡು ತಗೊಂಬಂದಿದ್ದೀನಪ್ಪ, ಆದ್ರೆ ನಮ್ಮ ಮನೇಲಿ ನಾವು ಹೊರಟಾಗ ನಮ್ಮ ಮನೆಯವ್ರನ್ನ ನಮ್ಮ ಮಕ್ಕಳನ್ನ ಹೀಗೆ ಏನ್ ತಗೊಂಡ್ ಬರ್ಬೇಕು ಏನು ಅಂತ ಅಂದ್ರೆ ಅವರು ಹೇಳಿದ್ರು, ಇಲ್ಲ ನೀನ್ ಇಂಥವು ಕ್ಯಾತಕ್ಕೂ ನೀನು ಹೋಗ್ಬೇಡ, ಪ್ರಪಂಚಿಕ ಕೆಲ್ಸಕ್ಕೆ ನೀನು ಹೋಗಿರೋದೇ ಪವಿತ್ರ ಕ್ಷೇತ್ರ, ಸಾಕ್ಷಾತ್ ಭಗವಂತನ ಜೊತೆಗೆ ನೀನು ಅಲ್ಲಿಗೆ ಹೋಗಿದ್ಯಾ, ಆದ್ರಿಂದ ನೀನು ಫೋನ್ ಸ್ವಿಚ್ ಸಮೇತ ಆನ್ ಮಾಡಬೇಡ, ನೀನ್ ಫೋನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡು, ನೀನ್ ಮನೆ ಕನಿಗೂ ಚಿಂತೆ ಮಾಡಬೇಡ, ಮನೆಗೂ ಫೋನ್ ಮಾಡಬೇಡ, ನೀನ್ ಸಂಪೂರ್ಣ ಅದರೊಳಗೆ ಲೈವ್ ಆಗಿ ನೀನು ಅತಿ ಹೆಚ್ಚು ಆಧ್ಯಾತ್ಮ ಭಕ್ತಿಯನ್ನ ದುಡ್ಕೊಂಡ್ ಬಾ. ನೀನು ಅಲ್ಲಿ ಹೋಗಿದ್ದಕ್ಕೆ ಅದೇ ಸಾರ್ಥಕ. ಅದಕ್ಕೆ ನೀನು ಎಷ್ಟು ಶಕ್ತಿ ಅನ್ಸಾರ ನೀನು ಭಕ್ತಿ ಜ್ಞಾನ ಆಧ್ಯಾತ್ಮನ ನೀನು ದುಡಿಮೆ ಮಾಡ್ಕೊಂಡ್ ಬಾ, ನೀನ್ ಇಂಥವನ್ನ ಏನು ತರಬೇಡ ಅಂತ ಹೇಳಿದಾರಪ್ಪ. ಆದ್ರಿಂದ ನಾನು ದುಡ್ಡು ತಂದಿನಿ, ನಂಗೆ ಏನು ತಗೊಳಕ್ ಮನಸ್ಸು ಬರ್ತಾ ಇಲ್ಲ ಕಣಪ್ಪ ಅಂತಂದೆ. ಅವಾಗ ಅಪ್ಪ ಹೌದೇನಪ್ಪ ಆಯ್ತು, ಈಗ ನನ್ನ ಮಾತಿದು, ನಾನು ಹೇಳಿದ್ದೀನಿ, ಅದಕ್ಕೆ ನಿಂಗೆ ಏನ್ ತಿಳಿಯುತ್ತಾ ಅದನ್ನ ನೀನ್ ತಗೊಳಪ್ಪ, ನೀನ್ ತರ್ಲೇಬೇಕು ಅಂತ ಹೇಳಿದ್ರು. ಅವಾಗ ಆಯ್ತಪ್ಪ ಅಂತ ಇಸ್ಕೊಂಡು 5,000ನ ಅವಾಗ ಎಲ್ಲ ಟೌನ್ಯಾಗ ಹೋಗಿ, ಪಾಪ ಈ ಭಾವನಕ್ಕ ನಮ್ ಜೊತೆಗಿದ್ರು. ಆ ಭಾವನಕ್ಕಂಗೆ ಅವ್ರಿಗೆಲ್ಲ ಭಾಷೆ ಬರೋದು. ದತ್ತ ಆದಿಯಾಗಿ ವಿನಯ್ ಅವರು ಎಲ್ಲ ಚೂರ್ ಹಿಂದಿ ಮಾತಾಡೋರು. ತಿಪ್ಪೇಸ್ವಾಮಿ ನಾನೇ ಯಾತ್ರಕ್ಕೂ ಕೆಲ್ಸಕ್ಕೆ ಬರೋದವರು. ಪಾಪ ನಾವೆಲ್ಲಿ ಮೋಸ ಬೀಳ್ತೀವೋ ಅಂತ ನಮಗ್ ಭಾಷೆ ಬರಲ್ಲ ಅಂತ ಭಾವನಕ್ಕ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ನಾವೇನಾದ್ರು ಹೇಳಿದ್ದನ್ನ ನಾವೇನೋ ಒಂದು ಶಾಲುಗಳು ಅವು ಇವು ಏನೋ ತಗೊಂಡು ಬಂದ್ವಿ. ಅವಾಗ ಅಪ್ಪಗೆ ಸಂತೋಷ ಆಯ್ತು. ಆ ತರ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಋಷಿಕೇಶ್ ಹರಿದ್ವಾರಕ್ಕೆ ಹೋಗಿ ಹರಿದ್ವಾರದಲ್ಲಿ ಗಂಗಾರತಿ ಮಾಡಿಸಿದ್ರು. ಅವ್ರ್ಯಾರೋ ಅಪ್ಪಾಜಿ ಹೆಸರಿನಲ್ಲೇ ಗಂಗಾರತಿ ಮಾಡಿಸಿದ್ರು ಅಲ್ಲಿ ಒಬ್ರು. ಹಾಗೆಲ್ಲ ಮಾಡ್ಕೊಂಡು ಆ ಯಾತ್ರೆನ ಮುಗಿಸ್ಕೊಂಡು ನಾವು ಮತ್ತೆ ಚಳ್ಳಕೆರೆಗೆ ಬಂದ್ವಿ. ವಾಪಸ್ ಆದ್ವಿ. ಇದು ನಮ್ಮ ಜೀವನದೊಳಗೆ ಕಾಶಿಗೆ ಹೋಗಿದ್ದು, ಈ ಉತ್ತರ ಕಾಶಿಗೆ ಹೋಗಿದ್ದು, ಅದು ಭಗವಂತನ ಜೊತೆಗೆ, ಅದು ನಮಗೆ ವಿಶೇಷ ಅನುಭವ ಕೊಟ್ಕೊಂಡು ಭಗವಂತ ಕರ್ಕೊಂಡು ಹೋಗಿ ಬಂದದ್ದು ನಮ್ಮ ಜೀವನದಾಗ ಇವೆಲ್ಲ ಒಂದು ಮಹತ್ವವಾದ ಸಾರ್ಥಕವಾದ ಒಂದೊಂದು ಹಂತಗಳು ಇವು ಅಪ್ಪಾಜಿ ಜೊತೆಗೆ. ಹೌದೌದು. ಉದಯಣ್ಣ, ಈಗ ದಸರಾ ಅಂತ ಅಂದ್ರೆ ನೀವು ಎಲ್ಲ ನಿಮ್ ಕುಟುಂಬ ಸಮೇತ, ಲತಮ್ಮರ ಕುಟುಂಬ ಮತ್ತೆ ಸುದರ್ಶನ್ ಅವ್ರ ಕುಟುಂಬ ಇವರೆಲ್ಲ ಒಟ್ಟಿಗೆ ಸೇರಿ ನೀವು ಮಾಡ್ಬೇಕು ಅಂತ ಅಪ್ಪ ಹೇಳಿರೋದು. ಅದ್ರ ಒಂದು ಯಾವ ರೀತಿ ಮಾಡಕ್ ಹೇಳಿದ್ರು, ಆಮೇಲೆ ಅದು ಯಾವ ರೀತಿ ನೀವು ನಡೆಸ್ಕೊಂಡ್ ಬರ್ತಾ ಇದ್ದೀರಾ, ಅದು ಹೆಂಗೆ ನೀವು ಮೊದ್ಲೇ ಹೆಂಗ್ ತಯಾರಿ ಮಾಡ್ತೀರಾ, ಇದೆಲ್ಲಾದ್ರೂ ನೀವು ಹೇಳ್ರಿ. ಇಲ್ಲಕ್ಕ, ಅದು ನಮ್ಮದು ಏನಿಲ್ಲ. ಅಪ್ಪ ಒಂದ್ಸರಿ ಅಲ್ಲಿ ಶುರು ಮಾಡಿದ್ರು, ಅವರೇ ಶುರು ಮಾಡಿದ್ರು. ಮೊದಲು ಕೆಂಗ್ಳೊಳಗೆ ಮಾಡ್ಬೇಕಂತ ಕನ್ನೇಶನ್ ಗುಡಿ ಕಾಂಪೌಂಡ್ ಅಲ್ಲಿ ಮಾಡಿದ್ರು. ನೆಕ್ಸ್ಟ್ ಇಯರ್ ಕೆಂಗ್ಳಗ್ ಮಾಡ್ಬೇಕು ಅಂತ ಅಲ್ಲಿ ಮಾಡಿದ್ರು. ಆಮೇಲೆ ತಿರುಗು ವರ್ಷಕ್ಕೆ ಅವರೇ ನೋಡಪ್ಪ ನೀವು ಇದನ್ನ ಲತಮ್ಮ ಅವರು, ಸರ್ಪಣ್ಣವರು ಇವರೇ ಇದನ್ನ ಎಲ್ಲ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತಪ್ಪ ಅಂತ ಹೇಳಿ ನಾವು ಒಪ್ಕೊಂಡ್ವಿ. ನಮ್ಗೆ ಮೊದಲನೇ ಸರಿ ನಮ್ಗೆ ಅಷ್ಟೊಂದು ಅನುಭವನೂ ಇಲ್ಲ, ಏನೂ ಇಲ್ಲ. ಆದ್ರೂ ಆ ಅಪ್ಪ ಅದನ್ನ ಅವ್ರಿಗೆ ಹೋಗಿ ಮೊದಲು ನಾವು ಇನ್ನೂ ಶುರುವಾಗುತ್ತೆ ಅನ್ನೋದಾಗೆ ಒಂದು 15 ದಿನ ಮುಂಚೆನೆ ಅಮಾವಾಸ್ಯೆ ದಿನವೇ ಅವ್ರಿಗೆ ಹೋಗಿ ತಾಂಬೂಲ ಕೊಟ್ಟು ಅವರು ಆಯ್ತಪ್ಪ ಚೆನ್ನಾಗಾಗ್ಲಿ ಮಾಡ್ರಿ ಅಂತ ಅಂದ್ರೆ ಮುಗೀತಷ್ಟೇ. ನಾವು ಮಾಡ್ತಾ ಇದ್ದದ್ದು ಪ್ರಾರ್ಥನೆ ಬಿಟ್ರೆ ನಾವು ಇನ್ನು ಕೈ ಮುಟ್ಟಿ ನಾವ್ ಏನೂ ಮಾಡ್ತಿರ್ಲಿಲ್ಲ, ನಮ್ಗೇನು ಆಗ್ತಿರ್ಲಿಲ್ಲ. ಎಲ್ಲ ಅವರೇ ಮಾಡ್ಸರು, ಪ್ರತಿಯೊಂದನ್ನು ಹಾಗೆ ಅವರು ಮಾಡ್ಸರು. ಮೊನ್ನೆದಂತೂ ನಿಜಕ್ಕೂ ಆಶ್ಚರ್ಯ. ನಾವಿನ್ನು ಗೇಣುಮಳ ಹಾಕ್ತಲೇ ಇದ್ದೀವಿ, ಇನ್ನು ನಾವು ಅವ್ರಿಗೆ ಹೇಳ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಅವಾಗ ಅಪ್ಪಾಜಿನೇ 3 ದಿನ ಮುಂಚೆ, ನೀವು ನಂಬ್ತಿರೋ ಇಲ್ಲ, 3 ದಿನ ಮುಂಚೆ ಅಷ್ಟು ಕೆಲಸ ಮುಗಿಸಿದ್ರು.
ನಾವು ಏನು ಅಂದ್ರೆ ಏನು ಮಾಡಿಲ್ಲ. ನಾವು ಸುಮ್ನೆ ಅಲ್ಲಿಗೆ ಹೋಗೋದೇ ನಮಗೆ ಸಂಭ್ರಮ. ನಮಗೆ ದಸರಾ ಇನ್ನು 2-3 ದಿನ ಇನ್ನು ಪಾಡ್ಯ ಇನ್ನು ಅಮಾವಾಸ್ಯೆ ಬಂತಂದ್ರೆ ನಮ್ಗೇನೋ ಅದೇ ಸಂಭ್ರಮ. ನಾವು ಬೆಳಿಗ್ಗೆಯಿಂದ ಅಲ್ಲಿ ಸಾಯಂಕಾಲದವರೆಗೆ ಅಲ್ಲಿ ಹೋಗೋದು, ಅಲ್ಲಿ ನಾವೇನೂ ಮಾಡ್ತಿರ್ಲಿಲ್ಲ. ಆದ್ರೂ ನಾವೇನೋ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಸಂಭ್ರಮ ಪಡ್ತಾ ಇದ್ವಿ. ಅಪ್ಪಾಜಿ 1-2 ದಿನದಾಗ ಬಂದು ನಿಂತು ಎಲ್ಲ ರೆಡಿ ಮಾಡಿಸಿ ಹೋಗ್ಬಿಡೋದು. ಅಷ್ಟ್ರ ಮಟ್ಟಿಗೆ ಅದು ಹಾಗೆ ಶುರುವಾಗಿದ್ದು ಹಾಗೆ ಮೊನ್ನೆ ನಡೀತಲ್ಲ ಅಲ್ಲೇವರೆಗೂ ಹಾಗೆ ಅವರು ನಡೆಸ್ಕೊಂಡ್ ಬರ್ತಾ ಬನ್ನಿ ಇದ್ದಾರೆ. ಬನ್ನಿ ಮುಡಿಯೋವರೆಗೂನು ಅವರು ಎಲ್ಲ ಹಾಗೆ ನಡೆಸ್ಕೊಂಡ್ ಬರ್ತಾ ಇದಾರೆ. ಅದು ಏನೋ ಒಂದು ರೀತಿ ನಮ್ಗೆ ಮನೆ ಹಬ್ಬ. ನಾವು ದಸರಾ ಇದು ಎಲ್ಲ ಸ್ವಲ್ಪ ನಾವು ಮನೆ ಒಳಗೆ ಆಚರಣೆ ಮಾಡ್ತಾ ಇದ್ವಿ ಮುಂಚೆ. ಈಗ ನಮ್ಗೆ ಇದೇ ಮನೆ ಹಬ್ಬ ಆಗಿದೆ. ಈಗ ನಮ್ಗೆ ಎಲ್ಲಾರು ಈಗ ನಾವು ಮನೆಯಾಗ 10 ಜನ ನಾವು ಮಾಡ್ತಿದ್ವಿ ಅಷ್ಟೇ. ಈಗ ಅಷ್ಟು 300, 400, 500, 600 ಜನ ನಾವು ಮಾಡ್ತೀವಲ್ಲ, ಅದು ನಮಗೆ ಅಲ್ಲಿಂದ 10 ಜನದ್ದು ಆ ಮಟ್ಟಕ್ಕೆ ಹೋಗಿದ್ಯಲ್ಲ ಅಂತ ನಮಗೆ ಅದೊಂದು ಸಂತೋಷ, ಆನಂದ. ಮತ್ತು ನಮ್ಗೆ ಆ ಟೈಮ್ನಾಗ ನಿಜಕ್ಕೂನು ನಮ್ಗೆ ಬೇರೆ ಏನು ತಲೆ ಒಳಗೆ ಬರೋದೇ ಇಲ್ಲ. ನಾವು ಅದಕ್ಕೆ ಅದು ನಮ್ಮ ಮನಸ್ಸು ಮೀಸಲಾಗಿ ಆ ತರ ಆಗುತ್ತೋ ಏನೋ ನಮಗೆ ಗೊತ್ತಿಲ್ಲ. ನಾವಂತೂ ಏನು ಕೈಯಿಂದ, ನಾನು ಸ್ವಂತಕ್ಕೆ ಹೇಳ್ತೀನಿ, ಕೈಯಿಂದ ಏನು ಕೆಲಸ ಮಾಡೋದಿಲ್ಲ ಪಾಪ. ಯಾಕೆಂದ್ರೆ ಯಾರು ಅಷ್ಟೊಂದು ಕೆಲ್ಸಕ್ಕೆ ಬಿಡೋದಿಲ್ಲ, ಎಲ್ಲ ಅವರೇ ಆತ್ಕೋತಾರೆ. ಆದ್ರೂ ನಮ್ಮ 12 ದಿನ ನಮ್ಮ ಮನಸ್ಸು ಅದರಾಗೆ ಪೂರ್ತಿ ಕೇಂದ್ರೀಕೃತವಾಗಿರುತ್ತೆ. ನಮಗೆ ಬೇರೆ ಧ್ಯಾಸ ಏನು ಬರೋದು, ಆಫೀಸಿಂದ ಸಮೇತ ಧ್ಯಾಸ ಬರೋದಿಲ್ಲ. ಅಷ್ಟ್ರ ಮಟ್ಟಿಗೆ ನಾವು ನಮಗೆ ಅರಿವಿಲ್ದೆ ನಾವು ಅದ್ರೊಳಗೆ ಬೆರ್ತ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಅಷ್ಟು ಆ ತರ ಆಯ್ತು. ಆಮೇಲೆ 1-2 ವರ್ಷದ ಕೆಳಗೇನೋ ಹೀಗೆ ಒಂದ್ ಸ್ವಲ್ಪ ಬೆಳಿನ ಜಾವದ ನಿದ್ದೆ ಬರ್ಲಿಲ್ಲ, ಎದ್ದು ಕುತ್ಕೊಂಡಿದ್ದೆ. ಯಾಕೋ ಹೀಗೆ ಭಜನೆದ್ ಯಾವ್ದೋ ಒಂದ್ ಪದ ಅಂತ ಹೇಳ್ತೆ. ಅವಾಗ ಒಂದ್ಸರಿ ಕೆಂಗ್ಳೊಳಗ್ ಭಜನೆ ಮಾಡ್ಬೇಕು ಅಂತ ಮನ್ಸಿಗೆ ಬಂದ್ಬಿಡ್ತು. ಅವಾಗ ಅಪ್ಪಗೆ ಹೋಗಿ ತಿರುಗ್ ದಿವ್ಸ ಅಪ್ಪ ಶಿವಣ್ಣ ಅವ್ರನ್ನ ಕಳಿಸ್ರಪ್ಪ, ಒಂದಿನ ಕೆಂಗ್ಲಕ್ಕೆ ಭಜನೆ ಮಾಡ್ತೀವಿ ಅಂದೆ. ಯಾವಾಗ ಮಾಡ್ತೀರಾ ಅಂದ್ರು. ಅದಕ್ಕೆ ನೀವ್ ಯಾವತ್ತು, ನಾನು ಸೋಮವಾರ, ನನಗೆ ಭಾನುವಾರ ಅನ್ಸಿದ್ದು, ಸೋಮವಾರನೇ ಅಪ್ಪಂಗೆ ಕೇಳಿದೆ, ನೀವ್ ಯಾವತ್ತು ಹೇಳ್ತೀರಾ ಅವತ್ತೇ ಮಾಡ್ತೀವಪ್ಪ ಅಂತ. ಆಯ್ತು ಮಾಡೋಗ್ರಿ, ನಾಳದ್ ಮಾಡ್ರಿ ಅಂತ ಅಂದ್ರು. ಅಲ್ಲ ದಿನ ಮಾಡ್ತೀರಾ ಹೆಂಗೆ ಅಂತ ಅಂದ್ರು. ಅಪ್ಪ ಇಲ್ಲಪ್ಪ, ದಿನ ಮಾಡ್ತೀರಾ ಅಂತ ಕೇಳಿದ್ರು ಮೊದಲು ಅವರು. ಇಲ್ಲಪ್ಪ ಹಾಗೇನಿಲ್ಲ, ಯಾಕೋ ಮನ್ಸಿಗೆ ಬಂತು, ಒಂದಿನ ಅಲ್ಲಿ ಬನ್ನಿ ಮರದ ಹತ್ರ ಭಜನೆ ಮಾಡ್ಬೇಕು ಅಂತ ಮನಸ್ಸು ಬಂತು, ಅದಕ್ಕಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಕಣಪ್ಪ ಅನಿಸ್ತು. ಅದಕ್ಕಾಗಿ ಕೇಳ್ಕೊಂಡಪ್ಪ, ಶಿವಣ್ಣವ್ರಿಗೆ ಹೇಳಿದ್ರೆ ಮಾಡ್ತೀವಪ್ಪ ಅಂತ. ಆಯ್ತಪ್ಪ ಮಾಡ್ರಿ ಅಂತ ಅಂದ್ರು. ಅವತ್ತು ಹೋಗಿ ಬುಧವಾರ ಅಲ್ಲೇನೋ ಅದು ಇದು ತಿಂಡಿ ಏನೇನೋ ಎಲ್ಲ ತಗೊಂಡು ಹೋಗಿ ಶಿವಣ್ಣ ಎಲ್ಲ ಬಂದ್ರು. ಅಪ್ಪನೂ ಬಂದ್ಬಿಟ್ರು. ಭಜನೆ ಆಗ್ತಾ ಇದ್ದ ಅಪ್ಪನೂ ಬಂದ್ಬಿಟ್ರು. ಬಂದು ಅಪ್ಪ ತುಂಬಾ ಸಂತೋಷ ಪಟ್ಟು ಶಿವಣ್ಣಗೆ ಹೇಳಿದ್ರು, ನೋಡಪ್ಪ ಪ್ರತಿ ಹುಣ್ಣಿಮೆಗೂ ಈ ಸರಿ ಇಲ್ಲಿ ನೀವು ಬಂದು ಭಜನೆ ಮಾಡ್ಬೇಕು ಸಾಯಂಕಾಲ 5ರಿಂದ 6ಕ್ಕೆ ಅಂತ. ಅವಾಗಿನಿಂದಲೂ ಅದು ಹಾಗೆ ನಡೆಯಕ್ ಶುರುವಾಯ್ತು. ಆಮೇಲೆ ಈ ನಮಗೆ ನಿರ್ವಹಣೆ ಎಲ್ಲದು ತೊಂದರೆ ಆಗುತ್ತೆ. ಇವ್ರಿಗೆ ಬಹಳ ಖರ್ಚು ಮಾಡ್ಕೋತಾರೆ, ತೊಂದರೆ ಮಾಡ್ಕೋತಾರೆ ಅಂತ ಅಪ್ಪ ಅವರಾಗಿನೇ ನೋಡಪ್ಪ ಏನು ತರ್ಕೂಡ್ದು, ನೀವು ಖಾರ ಮಂಡಕ್ಕಿ ಬಿಟ್ರೆ ಇನ್ನೇನು ನೀವು ತರಬಾರ್ದು, ಖಾರ ಮಂಡಕ್ಕಿ ತಂದೆ ನೀವು ಪ್ರಸಾದ ಮಾಡ್ಬೇಕು, ಇನ್ನೇನು ತರ ಹಾಗಿಲ್ಲ ಅಂತ ಹೇಳಿದ್ರು. ನಾವು ಮೊದಲನೇ ಸರಿ ಸ್ವಲ್ಪ ಮಂಡಕ್ಕಿ ಒಗ್ಗರಣೆ, ಮೆಣಸಿನ್ಕಾಯಿ ಏನೇನೋ ಮಾಡಿದ್ವಿ. ಅದಕ್ಕೆ ಇದು ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ ಇದು ಬಹಳ ದೊಡ್ಡದಕ್ಕೆ ಇಟ್ಕೊಂಡ್ಬಿಡ್ತದೆ ಅಂತ ಹೇಳಿ ಹಾಗೆ ಹೇಳಿದ್ರು. ಅಲ್ಲಿಗೂ ನಾವು ಅವರ ವಾಕ್ಯನ 1 ಸರಿ 2 ಸರಿ ಪಾಲನೆ ಮಾಡ್ಲಿಲ್ಲ. ಅವತ್ತು ಅವರು ಬೈದು ಹೇಳಿದ್ರು, ನಾನು ಎಲ್ಲನ್ನ ಹೂ ಅಂದ್ಬಿಟ್ರೆ ಅಲ್ಲಿ ತಿಂಗಳ ಜಾತ್ರೆ ಆಗಿ ಹೋಗ್ಬಿಡ್ತದೆ, ಆಮೇಲೆ ಎಷ್ಟು ನಿರ್ವಹಣೆ ಮಾಡ್ತೀರಾ, ಅದಕ್ಕೆ ಅದು ಹಂಗೆ ಇರ್ಲಿ ಅಂತ ಹೇಳ್ಬಿಟ್ಟು ನಾನ್ ಸಮೇತ ಬರೋದಿಲ್ಲ ಜಾಸ್ತಿ, ನಾನ್ ಬಂದ್ರೆ ಎಲ್ಲ ಜನ ಸೇರ್ಬಿಡ್ತಾರೆ, ನಿಮಗೆ ಕಷ್ಟ ಆಗುತ್ತೆ ಅಂತ ಅಷ್ಟು ನಿಮಗೆ ಇದು ಮಾಡೋಕ್ ತಿಳುವಳಿಕೆ ಬೇಡವೆ, ಅದಕ್ಕೆ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಭಜನೆ ನಿಲ್ಬಾರ್ದು, ಪ್ರಸಾದ ಖಾರ ಮಂಡಕ್ಕಿನೇ ಇರ್ಬೇಕು, ಅದಕ್ಕೆ ಹಾಗೆ ನೀವು ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿ ಅಂತ ಆ ತರ ಮಾಡಿದ್ ನಾನು, ನಿಮಗೆ ಅರ್ಥ ಆಗಲ್ಲ ಅಂತ ಬೈದ್ರು. ಆಯ್ತಪ್ಪ ತಪ್ಪಾಯ್ತು, ಈ ಸರಿ ನಾವು ತಪ್ಪದಿಲ್ಲ ಅಂತ ಹೇಳಿ ಮತ್ತೆ ಅದನ್ನ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದ್ವಿ. ಈ ಪ್ರತಿ ಮಂತ್ ಅಲ್ಲಿ ಪ್ರತಿ ತಿಂಗಳ ಒಂದು ಹುಣ್ಣಿಮೆಯಲ್ಲಿ ಮಾಡ್ತಾ ಇದ್ದೀರಾ? ಈ ರೀತಿ ಪ್ರತಿ ಇದ್ರಲ್ಲಿ ಹುಣ್ಣಿಮೆನಲ್ಲಿ ಅಲ್ಲಿ ಮಾಡ್ತೀವಿ. ದಸರಾ ಮತ್ತೆ ಇದು ಹುಣ್ಣಿಮೆ ನಿಮಗೆ ಅಂತ ಮೀಸಲಾಗಿ ಇಟ್ಬಿಟ್ಟಿದಾರಪ್ಪ ಕೆಂಗ್ಲಲ್ಲಿ. ಈ ದಸರಾ ನಡೆಯುವಾಗನೇ ಒಂದ್ಸರಿ ಈ ಭಗವದ್ ಮಹದಾಶ್ಚರ್ಯ
ಪಾರಾಯಣ ಮಾಡ್ತಾ ಇದ್ದೆ. ಅವತ್ತು ಮುಗ್ದಿತ್ತ ಭಗದ ಮಹದಾಶ್ಚರ್ಯ. ನಾನು ಕೆಂಗ್ಲಾಗ್ ಬಂದು ದಸರಾದ್ದು ಎಲ್ಲ ಸ್ವಲ್ಪ ಉಮೇಶನ್ ಜೊತೆಗೆ ಸ್ವಲ್ಪ ಎಲ್ಲ ಕೆಲಸ ಮಾಡಿ ನಾನು 1 ಗಂಟೆಗೆ ಆಫೀಸಿಗೆ ಹೋದೆ. ಹೋಗಿ 2 ಗಂಟೆಗೆ ಅಲ್ಲಿಂದ ಮನೆಗೆ ಹೋದೆ. ಊಟ ಮಾಡ್ಕೊಂಡು ಮತ್ತೆ ಬಂದ್ಬಿಡೋಣ ಕೆಂಗ್ಲಿಗೆ ಅಂತ ಹೋಗ್ತಾ ಇದ್ದೆ. ಒಬ್ಬ ಅಜ್ಜ ಹಿಂಗೆ ಮೇಲೆ ಜಟೆ ಕಟ್ಕೊಂಡಿದ್ದಾನೆ. ಒಂದು ಬಿಳಿದು ಮಾಸಿದು ಪಂಚೆ, ಒಂದು ಅಂಗಿ, ಒಂದು ಜೋಳಿಗೆ, ಒಂದು ಬೆತ್ತ. ಆ ಅಜ್ಜ ಹಿಂಗೆ ಮಾರ್ಕೆಟ್ ಮುಂದ್ಗಡೆ ಕೈ ಅಂದ. ನಾನು ಯಾರಿಗೋ ಹಿಂದ್ಗಡೆ ಬರೋರ್ಗೆ ಯಾರಿಗೋ ಕೈ ಅಂತ ಅದನ್ನ ಪರಿಚಯಸ್ಥರಿಗೆ ಅಂತ ನಾನು ತಿಳ್ಕೊಂಡು ಸೀದಾ ಮನೆಗ್ ಬಂದ್ಬಿಟ್ಟೆ. ನಾನು ಅದನ್ನ ಗಮನಿಸ್ಲಿಲ್ಲ, ಮನೆಗ್ ಬಂದ್ಬಿಟ್ಟೆ. ಮನೆಗ್ ಬಂದು ಒಂದ್ ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಾನು ಊಟ ಎಲ್ಲ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ನಾನು ಮತ್ತೆ ಚಳ್ಳಕೆರೆಗೆ ಬರ್ತಾ ಇದ್ದೀನಿ. ಆ ನಗರಂಗೆರೆ ಕ್ರಾಸ್ ಅಲ್ಲಿ ಆ ಅಜ್ಜ, ಅದೇ ಅಜ್ಜನೇ, ಆ ಅಜ್ಜನ ಕೈಯಲ್ಲಿ ಒಂದು ಇಷ್ಟೆತ್ರ ನಾಯಿ ಮರಿ, ಬಿಳಿ ನಾಯಿ ಮರಿ. ಆ ನಾಯಿ ಮರಿನ ಮುಂದೆ ಅದು ಹೋಗ್ತಾ ಇದೆ. ಆ ಚೈನ್ ಹಿಡ್ಕೊಂಡು ಆ ಅಜ್ಜ ಹೋಗ್ತಾ ಇದ್ದಾನೆ. ನನಗೆ ಗೊತ್ತಾಗ್ಬಿಡ್ತು, ಓಹೋ ಇದು ದತ್ತನೇ ಇದು. ಅದಕ್ಕೆ ನಾನು ಅವತ್ತು ಆಗ್ಲೇ ನಾನು ಅಲ್ಲಿ ತಪ್ಪಿಸಿದ್ದು ಇದನ್ನೇ. ಅವತ್ತು ಆಗ ನಾನು ಮುಂಚೆ 1-2 ಗಂಟೆಲಿ ನೋಡಿದಾಗ ನನ್ನ ಕೈಯಾಗ ನಾಯಿ ಇರ್ಲಿಲ್ಲ. ಇಲ್ಲಿ ಬರೋ ಅಷ್ಟೊತ್ತಿಗೆ ಕೈಯಲ್ಲಿ ನಾಯಿ ಇದೆ. ಅಂದ್ರೆ ನಾನು ನಾಯಿ ಇಲ್ದ ಇದ್ರೆ ಇವನು ಗುರ್ತಿಸೋದಿಲ್ಲ ಅಂತ ಹೇಳ್ಬಿಟ್ಟು ಆ ನಗರಂಗೆರೆ ಕ್ರಾಸಿಗೆ ಬರೋ ಅಷ್ಟೊತ್ತಿಗೆ ಒಂದ್ ಬಿಳಿ ನಾಯಿ ಹಿಡ್ಕೊಂಡು ಬರ್ತಾ ಇದೆ ಅವಜ್ಜ. ಅವಾಗ ಹೋಗಿ ನೋಡಿ ತುಂಬಾ ಸಂತೋಷ ಆಗ್ಬಿಡ್ತು. ಮನಸ್ಸಿಗೆ ನಾವು ಅನಿಸ್ಬಿಡ್ತು, ಓಹೋ ದತ್ತನೇ ಅಂತ. ಅವಾಗ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಬೈಕ್ ನಿಲ್ಸಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ, ಸ್ವಾಮಿ ನೀವು ಯಾರು ಏನು ಕೇಳ್ಬೇಕು ಅನ್ನೋಷ್ಟು ಮಂಕು, ತಿಳುವಳಿಕೆ ಇಲ್ಲ ಸ್ವಾಮಿ, ಹೀಗೆ ಕಾಣಿಕೆ ಏನಾದ್ರು ಕೊಡ್ತೀನಿ, ದಯವಿಟ್ಟು ತಗೋಬೇಕು ಸ್ವಾಮಿ ಹಿಂದೆ. ಅದಕ್ಕೆ ಇಲ್ಲ, ನಾವ್ ಯಾರ ಹತ್ರನು ಭಿಕ್ಷೆ ತಗೊಳಲ್ಲ, ಯಾರಾದ್ರೂ ನಿಮ್ಮಂಥರು ತೀರಾ ಹೀಗೆ ಕೊಡ್ತೀವಿ ಅಂತ ಅಂದ್ರೆ ತಗೋತೀವಿ, ಆಯ್ತು ಹಾಕಪ್ಪ ಅಂತ ಜೋಳಿಗೆ ಹಿಡಿದ್ರು. ಅವಾಗ ಜೋಳಿಗೆ ಒಳಗೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಈ ಕಡೆ ಒಂದ್ 10 ಹೆಜ್ಜೆ ಬಂದು ಹಿಂದಕ್ಕೆ ತಿರುಗಿ ನೋಡ್ತೀನಿ. ಆ ಅಜ್ಜ ಹಿಂಗೆ ಕೈ ಎತ್ತಿ, ನಿನಗೆ ತುಂಬಾ ಒಳ್ಳೇದಾಗ್ಲಿ, ನಿನಗೆ ಬಹಳ ಒಳ್ಳೇದಾಗ್ಲಪ್ಪ, ನಿನಗೆ ಬಹಳ ಒಳ್ಳೇದಾಗ್ಲಿ ಅಂತ 3 ಸರಿ ಅಂದು ಕೈ ಹಿಂಗಂದು ಆಮೇಲೆ ಮುಂದಕ್ಕೆ ಹೋಯ್ತು. ಆ ತರ ದತ್ತನ ದರ್ಶನ ಆಯ್ತು. ಅವಾಗ ತಿರುಗ್ ದಿನ ಬಂದು ಅಪ್ಪಂಗೆ ಹೇಳ್ದೆ ಕೆಂಗ್ಲಗೆ, ಅಪ್ಪ ಹಿಂಗೆ ಇವತ್ತು ಈ ತರ ಆಯ್ತು ಕಣಪ್ಪ, ಮಹದಾಶ್ಚರ್ಯ ಓದಿ ಮುಗಿಸಿದ್ದೆ, ಅವತ್ತಿನ ದಿನನೇ ನಂಗೆ ಹಿಂಗೆ ಇದಾಯ್ತು ಅಂದೆ. ಹೌದ್ ಕಣಪ್ಪ, ದತ್ತ ಹಂಗ್ ಬೇಕಾದ್ರನ್ನ ಹಾಗೆ ದರ್ಶನ ಕೊಡ್ತಾ ಇರ್ತಾನೆ ಸಂಚಾರ ಮಾಡ್ಕೊಂಡು ಅಂತ ಅಪ್ಪಾಜಿ ಹೇಳಿದ್ರು. ಈ ರೀತಿಯಾಗಿ ದತ್ತನ ಒಂದು ನಿಮ್ಗೆ ದರ್ಶನ ಆಯ್ತು. ನಿಮ್ಮ ಭಕ್ತಿ, ನಿಮ್ಮ ಒಂದು ಶ್ರದ್ಧೆಯಿಂದನೇ ನೀವು ನಮ್ದೇನು ಇಲ್ಲ ಇಲ್ಲಿ. ನಾವು ಶ್ರದ್ಧೆಯಿಂದ ನಾವು ಇರ್ಬೇಕು ಅಂದ್ರೂ ಆಗಲ್ಲ, ನಾವು ಭಕ್ತಿ ಮಾಡ್ಬೇಕು ಅಂತಂದ್ರು ಸಾಧ್ಯನೇ ಇಲ್ಲ. ಇದು ಗುರು ಕೃಪೆ ಇದ್ರೆ ಮಾತ್ರ, ಗುರು ಕೃಪೆ ಆದ್ರೆ ಮಾತ್ರನೇ ನಮ್ಗೆ ಅಂತ ಕರುಣಾಮಯಿ ಗುರುಗಳು ನಮಗ್ ಸಿಕ್ಕಿದ್ದಾರೆ. ಯಾಕೆಂದ್ರೆ ಪಾಪ ಬೇಕಾದಷ್ಟು ಜನ ಎಲ್ಲ ಕಡೆನೂ ಎಲ್ಲ ಕಾಲಕ್ಕೂ ಸಾಧನೆ ಮಾಡಿದ್ದಾರೆ, ಆದ್ರೂ ಅವ್ರಿಗೆ ಅಂಥವ್ರು ಸಿಕ್ಕಿರಕ್ಕಿಲ್ಲ. ಆದ್ರಿಂದ ಅವ್ರ ಸಾಧನೆಗಳು ಅಪರಿಪೂರ್ಣ ಆಗಿವೆ. ನಮ್ಗೆ ನಮ್ಮದು ಯಾವ ಜನ್ಮದ ಪುಣ್ಯವೋ ಏನೋ ನಮಗೆ ಅಂತ ಗುರುಗಳು ಸಿಕ್ಕಿದ್ದಾರೆ. ಅದು ನಮ್ಮ ಪುಣ್ಯದಿಂದ ಇದು ನಡೀತದೆ ಹೊರತು ನಾವು ಮಾಡ್ತೀವಿ, ನಾವೇನೋ ಒಂದು ನಡೆಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅಂತ ಗುರು ನಮ್ಗೆ ಅದು ಮೊನ್ನೆ ಅಪ್ಪಾಜಿ ಇದಕ್ಕೆ ಹೋದಾಗ ಅನಿಸ್ತು. ಮೊನ್ನೆ ಇದು ಸ್ವಿಟ್ಜರ್ಲೆಂಡಿಗೆ ಹೋಗಿದ್ರಲ್ಲ, ಇದು ಎಷ್ಟು ವಿಚಿತ್ರ. ಸ್ವಿಟ್ಜರ್ಲೆಂಡ್ ಅಲ್ಲಿ ನಮ್ಮ ಭಾರತ ಇಲ್ಲಿ ದೊಡ್ಡೇರಿಯಲ್ಲಿ ಎಷ್ಟು ಒಂದಕ್ಕೊಂದು ಎಷ್ಟಿದು ವಿಚಿತ್ರ ಅಂತ ಅನಿಸ್ಬಿಡ್ತು. ಅವಾಗ ಒಂದು ವಾಕ್ಯ ನಂಗೆ ಅಂತರಾಳದಿಂದ ಅದೇ ಬಂದ್ಬಿಡ್ತು, ಭಕ್ತನ ಭಕ್ತಿ ಗುರುವಿನ ಕರುಣೆ ಅಂತ ತಾನೇ ಬಂದ್ಬಿಡ್ತು. ಆ ಭಕ್ತಗೆ ಅಷ್ಟು ಭಕ್ತಿ ಇರ್ಬೇಕು, ಗುರು ಅಷ್ಟು ಕರುಣಾಮಯಿ. 10,000 ಅಲ್ಲ 20,000 ಕಿಲೋಮೀಟರ್ ಆಗ್ಲಿ ಅವ್ರು ಹೋಗ್ವಿ, ಅವ್ರ ಭಕ್ತ ಅಂತ ಅಂದ್ಮೇಲೆ ಅವ್ರ ದರ್ಶನ ಕೊಡೋದೆ. ಆ ಗುರುವಿನ ಕರುಣೆ ಅಷ್ಟು ಅಪಾರವಾದ್ದು. ಅಷ್ಟು 20,000 ಕಿಲೋಮೀಟರ್ ಅದು ಹೊರಕೊಂಡು ಹೋಗಿದೆ ಆ ಗುರುವಿನ ಕರುಣೆ ಅನ್ನೋದು. ಬಿಡು, ಅವ್ರೊಬ್ರು ಬಂದ್ಬಿಟ್ರೆ ಇವ್ರು ಅಲ್ಲಿ ಹೋಗಿ ಅಷ್ಟೊಂದ್ ಜನ ಹೋಗಿ ಪೇಚಾಡೋದೇ ಇರೋದಿಲ್ಲ. ಆದ್ರೆ ಆ ಗುರುವಿನ ಕರುಣೆ ಅನ್ನೋದು ಅಂಥ ಅಪಾರವಾದ್ದು. ಅವ್ರಲ್ಲಿ ಬಯಸಿದರೆ ನಾನು ದರ್ಶನ ಕೊಡ್ಬೇಕು ಅಂತ ಕೊಡ್ಲೇಬೇಕು, ಅದೇನನ್ನ ಇರ್ಲಿ. ಅಷ್ಟು ಗುರುವಿನ ಕರುಣೆ ಅನ್ನೋದು ಅಷ್ಟು ವ್ಯಾಪಕವಾಗಿರ್ತದೆ. ಆ ಭಕ್ತಿಗೆ ಅಷ್ಟು ಶಕ್ತಿ ಇರುತ್ತೆ. ಆ ಭಕ್ತಿಯ ಶಕ್ತಿ ಮತ್ತೆ ಆ ಗುರುವಿನ ಕರುಣೆ ಅವೆರಡು
ಸೇರಿದ್ರಿಂದ ಈ ಯಾತ್ರೆ, ಹೌದು. ಸೇರಿರೋದ್ರಿಂದ ಈ ಯಾತ್ರೆ ಅಂತ ಮನ್ಸಿಗೆ ಬಂದ್ಬಿಡುತ್ತೆ. ಅಷ್ಟು ಸಂತೋಷ ಆಶ್ಚರ್ಯ ಆಗೋಗ್ಬಿಡ್ತದೆ ಆ ಅದೇ ಪ್ರಸಂಗ. ಭಕ್ತರಲ್ಲಿ ಭಕ್ತಿ ಮಾತ್ರ ಅಪ್ಪ ನೋಡೋದು ಅನ್ನೋದಕ್ಕೆ ಇದಕ್ಕಿನ್ನ ಇನ್ನೇನೋ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಈ ಸಾಕು ಅವ್ರು ಹೋಗಿ ಅಲ್ಲಿ ದರ್ಶನ ಕೊಟ್ರು, ಹೌದಾ? ಹಂಗಾಗಿ ಹೌದು, ಅವ್ರಿಗೆ ಒಂದು ಸಾರ್ಥಕತೆ, ಅವ್ರ ಸಾಧನೆ, ಅವ್ರ ಮಲ್ಲಿಕಾರ್ಜುನ ಜೀವನದಲ್ಲಿ ಒಂದು ಸ್ವಾಮೀಜಿಗೆ. ಸಾರ್ಥಕತೆ ಹೌದು. ಮಲ್ಲಿಕಾರ್ಜುನ ಸ್ವಾಮಿಗಳ ಜೀವನದಲ್ಲಿ. ಹೌದು. ಅದು ಅಷ್ಟೇ ಭಗವಂತನ ಕೃಪೆ. ಹೌದು. ಹಾಗೆ ಅಷ್ಟು ವಿಚಿತ್ರ ವಿಶೇಷ ಈ ಭಗವಂತನ ಕೃಪೆ ಅನ್ನೋದು. ಇದು ಎಷ್ಟು ಹೇಳಿದ್ರು ಸಾಲದು. ಈಗ ಇಷ್ಟು ಹೇಳಿದ್ದು ಸುಮಾರು ಒಂದು 10% 20% ಹೇಳಿರ್ಬೋದು. ಇದನ್ನ ಅಷ್ಟೇ, ಇದ್ರ ಇನ್ನ 80% ಗಿನ್ನ ಜಾಸ್ತಿನೇ ಇನ್ನ ಹೇಳೋದಿದೆ. ಆದ್ರೆ ಈಗ ಅದನ್ನ ಹಾಗೆ ಮಾತಾಡ್ತಾ ಕುತ್ಕೊಂಡ್ರೆ ಸುಮ್ನೆ ನಾವು ಇನ್ನೂ ಒಂದು 2 ದಿನ 3 ದಿನ ಆದ್ರೂ ಹೀಗೆ ಇದನ್ನ ಹೇಳ್ತಾ ಹೋಗ್ಬೋದು. ನೆನೆಸ್ಕೊಂಡು ಒಂದಾಗ್ಲು ಒಂದು ಮಹಿಮೆಗಳು, ಅಷ್ಟು ಅಪಾರವಾದ ಮಹಿಮೆಗಳನ್ನ ಅವರು ನಮ್ಗೆ ಕೊಟ್ಟು ತೋರಿಸ್ಬಿಟ್ರು. ಅಂತ ಒಂದು ಅನುಭವ ಮಾಡ್ಬಿಟ್ರು ಅವರು. ನಿನ್ನೊಳಗಡೆನೆ ನಾನು ಇದೀನಿ ಅನ್ನೋದನ್ನ ಅವರು ಸಾಬೀತು ಮಾಡ್ಬಿಟ್ರು. ಅದು ನಮ್ಗೆ ಎಲ್ಲದಕ್ಕಿಂತ ಮಹತ್ತರವಾದ ಒಂದು ಗಟ್ಟಿ ಭಕ್ತಿ ಬರೋದಕ್ಕೆ ಕಾರಣ. ನಾನು ಇಲ್ಲೇ ಇದ್ದೀನಿ, ನಿನ್ನೊಳಗೇನೆ, ನಾನು ಎಲ್ಲೂ ಹೊರಗಡೆನೆ ಇಲ್ಲ, ಆದ್ರಿಂದ ನೀನ್ ಹೆದರ್ಬೇಡ. ಇನ್ನು ಇಬ್ರು ಅವಧೂತರ ದರ್ಶನ ಆಗಿತ್ತು. ಅವರು ಹಾಗೆ ಹೇಳಿದ್ರು. ಅವರು ಕೊನೆಗೆ ಅವ್ರು ಅಷ್ಟು ಆಶೀರ್ವಾದ ಮಾಡಿ ಅವ್ರು ಮುಂದಕ್ಕೆ ಹೋಗ್ಬಿಟ್ರು. ಅವ್ರು ಮತ್ತೆ ಕಾಣ್ಲಿಲ್ಲ ನಮ್ಗೆ. ಅವರು ಹಾಗೆ ಯಾವ್ಯಾವ್ದೋ ರೂಪದೊಳಗೆ ಯಾವ್ಯಾವ್ದೋ ಅನುಭವ ಕೊಟ್ಟು ಏನೇನೋ ಅನುಗ್ರಹ ಆಶೀರ್ವಾದ ಮಾಡಿ ಅಂತೂ ಕೊನೆಯದಾಗಿ ಈಗ ಏನು ಅಂತಂದ್ರೆ ಅಪ್ಪನಿಗೆ ಅವರು ನನ್ ದಾರಿಗೆ ಬರ್ಬೇಕು, ಅಲ್ಲಿವರೆಗೂ ಬಿಡಲ್ಲ. ಒಬ್ಬನ್ನ ಭಕ್ತ ಅಂತ ಸ್ವೀಕರಿಸಿದ್ಮೇಲೆ ಅವ್ರನ್ನ ತೀಡ್ತಾ ಅನುಭವಗಳು ಕೊಟ್ಕೊಂಡು ತೀಡ್ತಾ ಇರೋಂತ ಒಂದು ಸದ್ಗುರು ನಮ್ಗೆ ದೊರೆತಿರೋದೇ ಒಂದು ನಮ್ಮ ಪುಣ್ಯ. ಈಗ ಮುಂಚೆ ಮೊದಲು ಆಶ್ರಮಕ್ಕೆ ಬಂದಾಗ ಹಾಗೆಲ್ಲ ಹಾಗೆ ನೀನ್ ಒಳಗೆ ಇಟ್ಕೊಳಪ್ಪ, ನೀನು ರಿಜಿಸ್ಟರ್ ಮಾಡ್ಕೊಳಪ್ಪ ಅಂತ ಹೀಗೇನೇನೋ ಕೇಳ್ತಾ ಇದ್ದೆ. ಈಗ ಯಾವ ಬುದ್ಧಿ ಕೊಟ್ಟಿದಾರಪ್ಪ ಅಂದ್ರೆ, ಈಗ ಕೇಳೋ ಅಂತದ್ ಏನು ಇಲ್ಲಪ್ಪ, ನಿನ್ನಂತೆ ಮಾಡ್ಕೊಳಪ್ಪ. ಈಗ ಕೇಳೋದ್ ಇಷ್ಟೇ. ನಾವ್ ಯಾವಾಗ ನಮಸ್ಕಾರ ಮಾಡಿದ್ರು ಯಪ್ಪ ನಿನ್ನಂತೆ ಮಾಡ್ಕೊಳಪ್ಪ ಅಷ್ಟೇ, ಆ ಒಂದು ಸ್ಥಿತಿಗೆ ತಂದಿದ್ದಾರೆ. ಆ ಸ್ಥಿತಿಗೆ ಅವರು ತಂದ್ಬಿಟ್ಟಿದ್ದಾರೆ. ಇನ್ಯಪ್ಪ ನಿನ್ನಂತೆ ಮಾಡ್ಕೊಳಪ್ಪ. ಇನ್ನೇನು ಏನನ್ನ ಕೇಳಿದ್ರು ತಾನೆ, ಅದು ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅನ್ನೋದು. ಅಪ್ಪ ನಿನ್ನಂತೆ ಅಂದ್ರೆ ಮನಸ್ಸು, ನಾನ್ ಕೇಳ್ಕೊಳ್ಳೋದಲ್ಲ, ಆ ಮನಸ್ಸು ಅಷ್ಟು ಶರಣಾಗತಿ ಭಾವ ಬರೋ ಹಂಗ ಅವರು ಆಶೀರ್ವಾದ ಅನುಗ್ರಹ ಮಾಡ್ಬಿಟ್ಟಿದ್ದಾರೆ. ಹಾಗೆ ಇದು ನಮ್ಮ ಹೆಚ್ಚಾರಿಕೆ ನಮ್ಮದ್ ಏನು ಇಲ್ಲ, ಅವ್ರ ಕೃಪೆ. ಅವ್ರ ಕೃಪೆಯಿಂದ ಮನಸ್ಸು ಅಷ್ಟು ನೆಮ್ಮದಿ. ಮಾತ್ರ ನಾವು ಗೊಂಬೆಗಳು, ಅವ್ರ ಆಡಿಸಿ ನೋಡು ಬೀಳಿಸಿ ನೋಡು ಅಂತ ಒಂದು ರಾಜ್ಕುಮಾರ ಹಾಡಿರೋ ತರ ಒಂದು ಅಷ್ಟೇ. ಆ ಗಟ್ಟಿ ಮನಸ್ಸು ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಿನ್ನಂತೆ ಮಾಡ್ಕೊಳಪ್ಪ ಅಷ್ಟೇ, ಇನ್ನೇನು ಬೇಡ. ಮುಗಿದೋಯ್ತು. ಹಾಗೆ ಇದುವರೆಗೂ ಶ್ರೀಯುತ ಉದಯಣ್ಣನವರು ಎಲ್ಲರಿಗೂ ಮನ ಮುಟ್ಟುವಂತೆ ನಮ್ಮಪ್ಪ ಹೇಗಿದ್ದಾರೆ, ಯಾವ ರೀತಿ ತಿದ್ದುತ್ತಾರೆ, ಒಂದು ಕಲ್ಲನ್ನ ಶಿಲೆ ಮಾಡೋದಕ್ಕೆ ಎಷ್ಟು ಶ್ರಮ ವಹಿಸ್ತಾರೆ ಅಪ್ಪ ಅನ್ನೋ ಒಂದು ವಿಚಾರ ಎಲ್ಲರಿಗೂನು ಇದು ಒಂದು ಪಾಠ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಅಪ್ಪಾಜಿಯವರ ಲೀಲೆಯನ್ನ ಅವರ ಒಂದು ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಣ್ಣ, ಈಗ ಒಂದು ಮಂಗಳಾರತಿ ಹೇಳ್ಬಿಟ್ಟು ನಾವು ಇದು ಮಾಡೋಣ. ಅಪಾರ ಮಹಿಮಾ ದಯಾ ಸಾಗರ ಅನಾಥನಾಥ ಪರಮಾಪ್ತ ಬಂಧು ಸಾಯುಜ್ಯದಾಯಕ ಕೃಪಾಮೂರ್ತಿ ನಿಜ ತತ್ವ ಬೋಧಕ ಕಾರುಣ್ಯ ಸಿಂಧು ಪರಾತ್ಪರ ಪರಬ್ರಹ್ಮ ಭವರೋಗ ವೈದ್ಯ ಶ್ರೀಪಾದ ಶ್ರೀವಲ್ಲಭರಿಗೆ ನಮೋ ನಮಃ. ಶರಣಾಗುವೆ ಶರಣಾಗುವೆ ಶ್ರೀ ಸತ್ತುಪಾಸಿಯವರಿಗೆ ಶರಣಾಗುವೆ. ಜಯವೆನ್ನುವೆ ಜಯವೆನ್ನುವೆ
ಶ್ರೀ ಸತ್ತುಪಾಸಿಯವರಿಗೆ ಜಯ ಜಯವೆನ್ನುವೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಸ್ವರ್ಣ ಪೀಠಿಕಾಪುರಾಧೀಶ ಶ್ರೀಪಾದ ವಲ್ಲಭ ಮಹಾರಾಜ್ ಕಿ ಜೈ. ದಯಾಮಯಿ ಸಮೇತ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ. ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಸತ್ತುಪಾಸಿಯೇ ನಮಃ.